ಗುಡ್ ಮಾರ್ನಿಂಗ್ ಮೇಘಾ ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡಿ. ರೀ, ಚಟ್ನಿ ಹಾಕ್ಲಾ ಸಾಂಬಾರ್ ಹಾಕ್ಲಾ? ಮೊದ್ಲು ನನ್ 3Dನ್ ಕರಿಯೆ, ಅವಳಿಗೆ ಏನ್ ಇಷ್ಟನೋ ಅದನ್ನೇ ಹಾಕು. 3D ಏನ್ರಿ ನಿಮ್ 3D? ಡಿಯರೆಸ್ಟ್ ಡಾರ್ಲಿಂಗ್ ಡಾಟರ್. ನಿಮ್ 3D ನಾನ್ ಕರೆದ್ರೆ ಬರಲ್ಲ, ನೀವೇ ಕರೀರಿ. ಹೌದಾ? ಮೇಘಾ, ಮೇಘಾ ಡಾರ್ಲಿಂಗ್. ಏನ್ ಡ್ಯಾಡಿ? ಬೇಗ ಬಾಮ್ಮ, ಹೊಟ್ಟೆ ಚುರುಗುಡ್ತಾ ಇದೆ. ನನಗ್ ಬೇಡ, ನೀವ್ ತಿನ್ನಿ ಡ್ಯಾಡಿ. ನೀನ್ ಬರ್ದೆ ನಿಮ್ಮಮ್ಮ ನಂಗೆ ತಿಂಡಿ ಕೊಡಲ್ವಂತೆ. ಅಯ್ಯೋ, ನಾನು ಅರ್ಜೆಂಟ್ ಆಗಿ ಎಲ್ಲೂ ಹೋಗ್ಬೇಕು ಡ್ಯಾಡಿ. ಅಂತ ಅರ್ಜೆಂಟೇನಮ್ಮ? ನಾನ್ ಬೇಗ ಹೋಗಿ ರಂಜನಿನ್ ಮೀಟ್ ಮಾಡ್ಬೇಕು. See you, bye bye. ಬಾಯ್ ಬಾಯ್. ಆ ರಂಜನಿ ಒಬ್ಳಿದ್ ಬಿಟ್ರೆ ಇವಳಿಗೆ ಊಟ ತಿಂಡಿನೂ ಬೇಡ, ಅಪ್ಪ ಅಮ್ಮನೂ ಬೇಡ. ಇಲ್ಲೇ ಹೋಗ್ತಾ ಇದ್ದಾರೆ ಕಣೋ. ಯಾಕಪ್ಪ, ಹೇಗಿದೆ ಮೈಗೆ? ಹೌದು ಕಣೆ, ಮೈ ಎಲ್ಲ ನೋಯ್ತಾ ಇದೆ. ಯಾಕ್ ಮರಿ, ಮನೇಲಿ ಹೇಳ್ ಬಂದಿದ್ಯಾ? ಹೌದು ಚಿನ್ನ, ನಿನ್ನ ರೇಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಬುಲ್ಬುಲ್, ಮೈಗೆ ಮಸಾಜ್ ಮಾಡ್ತೀಯಾ? ಹೋಗಲು. ಎಷ್ಟೇ ಕೋಪ ನಿನಗೆ? ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ದಿದ್ರೆ ನಿಮ್ ಕತೆ ಗೋವಿಂದ. ನೋಡಕ್ಕೆ ದೊಡ್ಡ ಮನುಷ್ಯರು ಮಕ್ಳು ತರ ಕಾಣ್ತೀರಾ, ಈ ಸಣ್ಣ ಬುದ್ಧಿ ಯಾಕೆ? ಇನ್ಮೇಲಾದ್ರೂ ಹೆಣ್ಮಕ್ಳು ತರ ಇರೋದ್ ಕಲ್ತ್ಕೊಳ್ಳಿ.
ಹಾಯ್ ನೀವಿಬ್ರು ಕಾಲೇಜಲ್ಲಿ ಇಲ್ದೇ ಇರೋದು ಎಷ್ಟು ಬೋರ್ ಆಗುತ್ತೆ. ನಮ್ಮನ್ನ ನೀವ್ ಎಷ್ಟು ಕಿಟ್ಲೆ ಮಾಡ್ತಿದ್ರಿ, ಎಷ್ಟು ರೇಗಿಸ್ತಿದ್ರಿ. ಸೋ ಥ್ರಿಲ್ಲಿಂಗ್. ಹೌದಲ್ಲ? ಇದು ನೋಡು, ಇನ್ನು ಥ್ರಿಲ್ ಆಗಿರುತ್ತೆ. ನಿಮ್ಗೆ ಇನ್ನೊಂದ್ ಥ್ರಿಲ್ಲಿಂಗ್ ನ್ಯೂಸ್ ಹೇಳ? ಏನೇ ಅದು? ಅದೇ ಈ ಸತಿ MBBS ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿಲ್ವಾ? ಗೋಲ್ಡ್ ಮೆಡಲ್? ಯಾರೇ ಅದು? ಸ್ವರೂಪ್. ಹೌದಾ? ಅವ್ರ ಇದೇ ಅಂಗಡಿಗೆ ಬಂದ್ಯಾರ ಕಣೆ. ಅಯ್ಯೋ, ಎಲ್ಲೇ? ಯಾರೇ? ಅಲ್ಲಿ ಅಲ್ಲಿ ಅಲ್ಲಿ. ಏ ಮೇಘ, ಅವ್ರನ್ನ ಮಾತಾಡ್ಸೋಣ. ಯಾ ಬೇಡ್ವೆ. ಒಂದ್ಸರಿ ಕಣೆ, ಏನೇ ತಪ್ಪಿಗ ಮಾತಾಡ್ಸಿದ್ರೆ ವರ್ಷಕ್ಕೊಬ್ಬೊಬ್ರು ರ್ಯಾಂಕ್ ಬರ್ತಾರೆ, ಅದಕ್ಕೆ ಹೋಗಿ ಮೀಟ್ ಮಾಡಕ್ಕಾಗತ್ತಾ? ಬಾ. ಸಿ ಯು ಬಾಯ್. ಬಾರೆ. ಒಂದ್ಸರಿ ಕಣೆ. ಯಾ ಬಾರೆ. ಈ ವರ್ಷ MBBS ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರಲ್ಲ? ಅದೇ ಸ್ವರೂಪ್. ಹಾ, ಮೊನ್ನೆ ಪೇಪರ್ ಅಲ್ಲಿ ಒಂದು ಫೋಟೋ ಹಾಕಿದ್ರು. ಹಾ, ಅವ್ರು ಬಂದಿದ್ದಾರೆ, ಒಳಗಡೆ ಇದ್ದಾರೆ. ಹೌದಾ? ಹಾ, ಇಟ್ಸ್ ವೆರಿ ಬ್ರಿಲಿಯಂಟ್. ನೋಡ್ದ್ಯಾ, ಎಲ್ರು ಅವ್ರ ಬಗ್ಗೆನೇ ಮಾತಾಡ್ತಾರೆ. ಒಂದ್ಸಲ ಮಾತಾಡ್ಸೋಣ ಕಣೆ ಅಂದ್ರೆ ಏನೋ ಕಳ್ಕೊಂಡ್ರು ಹಾಗಾಡ್ತಾಳೆ. ಸುಮ್ನೆ ಬರ್ತೀಯಾ? ನಡಿ. ಏ ಮೇಘ, ಅಂಥವ್ರನ್ನೆಲ್ಲ ಮಾತಾಡ್ಸಿದ್ರೆ ಎಷ್ಟು ತಿಳ್ಕೊಳ್ಳೋದಿರುತ್ತೆ ಗೊತ್ತಾ? ಏನಾಯ್ತೀಗ? ಅರೆ ಹಾಯ್ ಶಂಕರ್. ಹಾಯ್ ರವಿ. ಹಾಯ್. ಹಾಯ್. ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ಹೌದಲ್ಲ, ಎಷ್ಟು ದಿನ ಆಗೋಯ್ತು ನೋಡಿ. ನಿಮ್ಮ ನೋಡಿ ತುಂಬಾ ದಿವಸ ಆಗೋಯ್ತು. ಏನಿದೆಲ್ಲ? ಏನೆಲ್ಲ ಇಬ್ರು ಸಿಟಿ ಕೇಬಲ್ ವರ್ಕ್ ಮಾಡ್ತಿದ್ವಿ, ಅಸೈನ್ಮೆಂಟ್ ಇತ್ತು, ಹೊರಟಿದ್ವಿ. ವೆರಿ ಗುಡ್. ಸಿಟಿ ಕೇಬಲ್? ಏ ರಂಜಿನಿ, ನೀನ್ ಅವ್ರ ಹತ್ರ ಮಾತಾಡ್ಬೇಕು ಅಂದಿಲ್ಲ? ನೋಡಿ, ಒಂದ್ ಹೆಲ್ಪ್ ಮಾಡ್ತೀರಾ? ಏನು? ಏನಿಲ್ಲ, ಈ ಕ್ಯಾಮ್ರಾ ಸ್ವಲ್ಪ ಕೊಟ್ಟಿರ್ತೀರಾ? ಕ್ಯಾಮ್ರಾನ? ಯಾಕೆ? ಅದು ಕೆಲಸ ಇದೆ, ಜಸ್ಟ್ 5 minutes ವಾಪಸ್ ಕೊಟ್ಬಿಡ್ತೀನಿ. ನೋಡಿ, ನಿಮಗೆ ಈ ಕ್ಯಾಮ್ರಾ ಆಪರೇಟ್ ಮಾಡಕ್ ಬರುತ್ತಲ್ಲ? ಹಾ ಬರುತ್ತೆ. 5 ನಿಮಿಷ ಪಕ್ಕ. ಕೊಡ್ಲೇನಾ? ಸರಿ. ಏಯ್, ಕ್ಯಾಮರಾ ತಗೊಂಡು ಏನೇ ಮಾಡ್ತೀಯ ನೀನು? ನೀ ಸುಮ್ನೆ ಹಾಕೊಳೆ. ಅಯ್ಯೋ, ಕೊಡಿ, ತಗೋ. ನೀನ್ ಏನೇನ್ ಕೇಳ್ಬೇಕು, ಏನೇನ್ ಮಾತಾಡ್ಬೇಕು ಎಲ್ಲ ಕೇಳ್ಬಿಡು. ಜಸ್ಟ್ 5 minutes ವಾಪಸ್ ಬಂದ್ಬಿಡ್ತೀವಿ. ನೀವು ಇಲ್ಲೇ ಇರಿ. ಎಕ್ಸ್ಕ್ಯೂಸ್ ಮೀ, ನಾವು ಸಿಟಿ ಕೇಬಲ್ ನಿಂದ ನೀವೊಬ್ಬ ಪ್ರಾಮಿಸಿಂಗ್ ಯೂತ್ ಅಂತ ಇಂಟರ್ವ್ಯೂ ಮಾಡಕ್ ಬಂದಿದೀವಿ. ಅಯ್ಯೋ, ಇಂಟರ್ವ್ಯೂ ಕೊಡೋಸ್ ದೊಡ್ಡ ವ್ಯಕ್ತಿ ನಾನಲ್ಲ. ಪರವಾಗಿಲ್ಲ, ನಿಮ್ಗೇನು ತೊಂದರೆ ಆಗದಿದ್ರೆ 4 ಪ್ರಶ್ನೆ ಕೇಳ್ತೀವಿ, ಉತ್ತರ ಹೇಳಿ. ಇಂಟರ್ವ್ಯೂ ಅಂತ ತಿಳ್ಕೊಳ್ಳೇಬೇಡಿ ಪ್ಲೀಸ್. ಸರಿ, ಕೇಳಿ. ಸ್ವರೂಪ್ ಅವರೇ, ನೀವು ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿ ಚಿನ್ನದ ಪದಕ ಗಳಿಸಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ನಿಮ್ಮ ಮುಂದಿನ ದಾರಿ ಏನು? ಮುಂದಿನ ದಾರಿನ? ಒಬ್ಬ ಡಾಕ್ಟರ್ ಆಗಕ್ ಸಾಧ್ಯ, ಆಕ್ಟರ್ ಆಗಕ್ ಸಾಧ್ಯನಾ? ಸಾರಿ, ನಿಮ್ಮ ಮುಂದಿನ ಗುರಿ ಏನು? ಐ ಮೀನ್, ನಿಮ್ಮ ಮುಂದಿನ ಯೋಜನೆ? ವೆಲ್, ಗುರಿ ಅಂದ್ರೆ ಟು ಅಚೀವ್ ಸಮಥಿಂಗ್ ಇನ್ ಮೈ ಪ್ರೊಫೆಷನ್. ಯೋಜನೆ ಅಂದ್ರೆ ಅವಕಾಶ ಸಿಕ್ಕಿದ್ರೆ ಹೈಯರ್ ಸ್ಟಡೀಸ್ಗೋಸ್ಕರ ಅಮೆರಿಕಾಗೆ ಹೋಗೋದು. ನಿಮ್ಮಂಥ ಪ್ರತಿಭಾಶಾಲಿಗಳು ಹೊರದೇಶಕ್ಕೆ ಹೋಗಿ ನೆಲೆಸಿದ್ರೆ ಪ್ರತಿಭಾ ಪಲಾಯನ ಆಗೋದಿಲ್ವಾ? ನಾನು ಅಮೆರಿಕ ಹೋಗ್ಬೇಕು ಅಂತ ಇಷ್ಟಪಡ್ತಿರೋದು ಅಲ್ಲೇ ಭದ್ರವಾಗಿ ಬೇರೂರಿ ನನಗೋಸ್ಕರ ಮನೆ, ಕಾರು, ಐ ಮೀನ್ ಮೆಟೀರಿಯಲ್ ಕಂಫರ್ಟ್ಸ್, ಇದು ಯಾವುದಕ್ಕೋಸ್ಕರ ಅಲ್ಲ. ಅಲ್ಲಿ ಹೊಸ ವಿಚಾರ ತಿಳ್ಕೊಂಡು ವಾಪಸ್ ಬಂದು ನಮ್ಮ ಜನರಿಗೆ ಸೇವೆ ಮಾಡೋಕ್ಕೋಸ್ಕರ. ಅಂದ್ಹಾಗೆ ನಿಮ್ಮ ವಿದೇಶ ಪ್ರವಾಸದ ಬಗ್ಗೆ ಯಾವ ರೀತಿ ಬೆಳವಣಿಗೆ ಆಗಿದೆ? ನಾನು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಪಾಸ್ಪೋರ್ಟ್ ಫಾರ್ಮಾಲಿಟೀಸ್ ಎಲ್ಲ ಮುಗ್ದಿದೆ, ಆದ್ರೆ ವೀಸಾ ಇನ್ನೂ ಸಿಕ್ಕಿಲ್ಲ. ಯಾಕೆ? ಐ ನೀಡ್ ಎ ಸ್ಪಾನ್ಸರರ್. ಇವತ್ತು ಅಮೆರಿಕಾದಂತ ದೊಡ್ಡ ದೇಶದಲ್ಲಿ ಪ್ರಾಯೋಜಕರಿಲ್ಲದೆ ನಾವೇನ್ ಕೆಲಸನೂ ಮಾಡಕ್ಕಾಗಲ್ಲ. ಅಂದ್ರೆ ಸ್ಪಾನ್ಸರರ್ ಸಿಕ್ಕಿದ್ರೆ ನೀವು ಅಮೆರಿಕಾಗ್ ಹೋಗ್ತೀರಾ ಅಂತ ಆಯ್ತು. ಎಸ್, ವೈ ನಾಟ್, ಧಾರಾಳವಾಗಿ. ಇಷ್ಟು ಹೊತ್ತು ನಮ್ ಜೊತೆ ಸಹಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಏ ಮೇಡಮ್, ಕ್ಯಾಮ್ರಾ ಕೊಡ್ರಿ, ಹೊತ್ತಾಯ್ತು, ಹೋಗ್ಬೇಕು. ಕೊಟ್ಬಿಡೆ. ಇವು ನಡಿಯೇ. Mr. Akash, you are highly qualified. Your designs are very good. One simple question. ಜೀವನದಲ್ಲಿ ನಿಮ್ಮ ಧ್ಯೇಯ ಏನು? ವಾಟ್ಸ್ ಯುವರ್ ಆಂಬಿಷನ್? ನಾನು ಆ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ. ಯು ಮೀನ್? ಎಸ್, ನಾನು ನಿಮ್ಮಾಗೆ ಜೀವನದಲ್ಲಿ ಸಕ್ಸಸ್ ಪಡಿಬೇಕು ಅಂತ. ಗುಡ್, ವೆರಿ ಗುಡ್. ಆಕಾಶ್, ನಿಮ್ಮ ಧ್ಯೇಯ, ಧೈರ್ಯ ನೋಡಿ ನಾನು ಮೆಚ್ಕೊಂಡೆ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ನೋಡಿ, ನಿಮ್ಮ ಡಿಸೈನ್ಸ್ ನೋಡಿದ ಮೇಲೆ ನೀವು ನನ್ನ ಯಾವುದಕ್ಕೂ ಕನ್ಸಲ್ಟ್ ಮಾಡಬೇಕಾಗಿಲ್ಲ. ಯು ಆರ್ ಅಟ್ ದಿ ಲಿಬರ್ಟಿ ಟು ಟೇಕ್ ಯುವರ್ ಓನ್ ಡಿಸಿಷನ್. ಓಕೆ? ಓಕೆ ಸರ್. ಐ ಹ್ಯಾವ್ ಗಾಟ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು. ಜಸ್ಟ್ ಅ ಮಿನಿಟ್. ಎಕ್ಸ್ಕ್ಯೂಸ್ ಮಿ ಸರ್. ಯೆಸ್, ಕಮ್ ಇನ್. ಏನ್ರಿ ಇದು? ಏನ್ ಸರ್? ಕುರ್ಚಿ ಕಾಲ್ ಮುರಿದು 3 ದಿವಸ ಆಗಿದೆ. 3 ಕಾಲ್ ಮೇಲೆ ಕೂತಿದ್ದೀವಿ. ತಮ್ಗೆ 2 ಕಾಲಲ್ವಾ ಸರ್? ಹಾ, ಕುರ್ಚಿಂಗ್ 3 ಕಾಲ್ ಇದೆಯಲ್ಲ ಸರ್? ಆಹಾ. ಟೋಟಲ್ 5 ಕಾಲ್ ಆಯ್ತು ಸರ್. ನೋಡಿದ್ರ? ಬೇಗ ರಿಪೇರ್ ಮಾಡ್ಸಪ್ಪ. ಆಯ್ತು ಸರ್. ಇವರು ಆಕಾಶ್ ಅಂತ, ಹಲೋ. ಹಲೋ. ಈ ಕಂಪನಿಗೆ ನ್ಯೂ ಡಿಸೈನರ್. ಓಹೋ. ಇವನ್ ನಿಮ್ಮ ಅಸಿಸ್ಟೆಂಟ್ ಕೆಲಸ ಮಾಡ್ತಾನೆ. ಹೆಸರು 2 ಮಿನಿಟ್ಸ್ ನಾರಾಯಣ್ ಅಂತ. 2 minutes. 2 ಮಿನಿಟ್ಸ್ ನಾರಾಯಣ್ ಗೊತ್ತಾಗ್ಲಿಲ್ವಾ?
2 minutes ಅಲ್ಲಿ ಒಂದು ಜೋಕ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು 2 days ಆದ್ರೂ ಮುಗಿಸೋದಿಲ್ಲ. ಬೈ ನಾರಾಯಣ್ Sir. ಇವನ್ನ ಕರ್ಕೊಂಡು ಹೋಗಿ ಸ್ಟಾಫ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ. ಕರೆಕ್ಟ್. ಹಾಗೆ ಸ್ಟೆನೋ ಹೇಳಿ ಇವ್ರ ಅಪಾಯಿಂಟ್ಮೆಂಟ್ ಲೆಟರ್ ಟೈಪ್ ನೋಡಿದ್ರೆ ಮಾಡಿದ್ರೆ ಎಷ್ಟು ಫಾಸ್ಟ್ ಆಗಿದ್ದಾನೆ. ಕರ್ಕೊಂಡು ಹೋಗು. ಪ್ಲೀಸ್ ಕಮ್. ಆಲ್ ದ ಬೆಸ್ಟ್. ಹೌಸ್ ದಟ್? ಯಂಗ್ ಮ್ಯಾನ್, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸುನೀಲ್ ಅಂತ, 7th ಸ್ಟ್ಯಾಂಡರ್ಡ್ A ಸೆಕ್ಷನ್, ಬಿಷಪ್ ಕಾಟನ್. ಸುನೀಲ್, ಗುಡ್. ಅಲ್ಲ, ಸುನೀಲ್ ಗವಾಸ್ಕರ್ ಹೆಸರಿಟ್ಕೊಂಡು ಬ್ಯಾಟಿಂಗ್ ಮಾಡೋದು ಬಿಟ್ಬಿಟ್ಟು ಬೌಲಿಂಗ್ ಮಾಡಿದಲ್ಲ, ಅದಕ್ಕೆ ನಾಟ್ ಔಟ್ ಕೊಟ್ಟೆ. ರೀ, ಯಾರೀ ನಿಮ್ಗೆ ಹೇಳಿದ್ದು? ನಮ್ ಗುರು ಗವಾಸ್ಕರ್ ಆಲ್ರೌಂಡರ್, ಟೆಸ್ಟ್ ನಲ್ಲೂ ವಿಕೆಟ್ ತಗೊಂಡಿದ್ದಾರೆ ಗೊತ್ತಾ? ಗುಡ್ 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 ಗುಡ್. ಕ್ರಿಕೆಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಸ್ಟಡೀಸ್ನಲ್ಲಿ ಅದೇ ಇಂಟ್ರೆಸ್ಟ್ ಇದೆಯಾ? ಇದೆ. ಗುಡ್. ಅಂದಾಗೆ ಡಾಕ್ಟರ್ ಇದಾರಪ್ಪ? ನಮ್ಮ ಮಾವನ. ಡಾಕ್ಟ್ರು ನಿನ್ ಮಾವನ? ಕೂತ್ಕೊಳ್ಳಿ, ಕರೀತೀನಿ. ಬಾ. ಹಲೋ. ಹಲೋ ಮಿಸ್ಟರ್ ಸ್ವರೂಪ್, ಮೀಟ್ ಮೈ ಫಾದರ್. ಹಲೋ ಸರ್. ಐ ಆಮ್ ವಿಶ್ವನಾಥ್, ಮ್ಯಾನೇಜಿಂಗ್ ಡೈರೆಕ್ಟರ್, ರಂಜನಿ ಗ್ರೂಪ್ ಆಫ್ ಕಂಪನೀಸ್. ಓ ಮಿಸ್ಟರ್ ವಿಶ್ವನಾಥ್, ಎಸ್. ನಿಮ್ ಬಗ್ಗೆ ಬಹಳಷ್ಟು ಕೇಳಿದ್ದೀನಿ ಸರ್. ನಿಮ್ಮಂತ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್ ನಮ್ಮನೆಗೆ ಬಂದಿದ್ರ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನೈಸ್ ಮೀಟಿಂಗ್ ಯು ಸರ್. ನಿಮ್ ಬಗ್ಗೆ ನನ್ನ ಮಗಳು ಸಾಕಷ್ಟು ಹೇಳಿದಾಳೆ. ನೀವು ಒಬ್ಬ ಮೆಡಿಕಲ್ ಗ್ರಾಜುಯೇಟು. ನೀವು ದೊಡ್ಡ ಮನ್ಸ್ ಮಾಡಿ ನಮ್ಮ ಮನೆಗೆ ಬಂದಿರೋದು ನಂಗೆ ತುಂಬಾ ಸಂತೋಷ. ನೀವು ಸ್ಪಾನ್ಸರ್ಶಿಪ್ ಟ್ರೈ ಮಾಡ್ತಾ ಇದ್ದೀರಾ? ನಮ್ಮ ಕಂಪನಿಯಿಂದ ಯಾಕೆ ಮಾಡಬಾರ್ದು ಅಂತ ನನ್ನ ಮಗಳು ಹೇಳಿದ್ಲು. ಐ ಸೆಡ್ ಓಕೆ ಬಿಕಾಸ್ ಶಿ ಇಸ್ ಮೈ ಬಾಸ್. ಸರ್, ನನ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಇದು ಕನ್ಸೋ ನನ್ಸೋ? ಥ್ಯಾಂಕ್ ಯು ಮಿಸ್ಟರ್ ಸ್ವರೂಪ್, ಇದು ಕನ್ಸಲ್ಲ, ನಿಜಾನೇ. ನೀವ್ ಸ್ವರೂಪ್, ನಾನ್ ರಂಜನಿ, ಇವ್ರು ನಮ್ ಡ್ಯಾಡಿ. ಬೈ ಬೈ, ಅದಕ್ಕೆ ಬೇಕಾದ ನೆಸರಿ ಪೇಪರ್ಸು, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ. ಐ ವಿಲ್ ಕ್ಲಾರಿಫೈ ಮೈ ಸೆಲ್ಫ್. ರೀ ಪ್ರೇಮ್ ಕುಮಾರಿ, ಈ ಸೆಕ್ಸ್ ಅಂದ್ರೆ ಏನ್ರಿ? ನಾರಾಯಣ್, ನಾನು ಇದುವರೆಗೂ ಯಾರು ಇಂಥ ಪ್ರಶ್ನೆ ಕೇಳಿರ್ಲಿಲ್ಲ. ಇವತ್ತು ನೀವು ಕೇಳಿದ್ಮೇಲೆ ನನ್ ಜೀವನ ಸಾರ್ಥಕ ಆಯ್ತು. ಇನ್ನೊಂದ್ಸಲ ಕೇಳಿ. ಅದೇ ರೀ. ನೀವಾದ್ರೂ ಹೇಳ್ರಿ, ಸೆಕ್ಸ್ ಅಂದ್ರೆ ಏನು ಅಂತ? ಸೆಕ್ಸ್ ಅಂದ್ರೆ ಅದೇ ಗಂಡು ಹೆಣ್ಣು ಕಾದಾಡೋದು, ಜೋತಾಡೋದು, ಮಾತಾಡೋದು. ರೀ ಗುಂಡಪ್ಪ, ನೀವಾದ್ರೂ ಹೇಳ್ರಿ. ಏ, ಹೆಣ್ಮಕ್ಳು ಕೆಲಸ ಮಾಡೋ ಕಡೆ ಆ ಪದ ಬಳಸೋದೇ ತಪ್ಪು. ಅಷ್ಟಿಲ್ಲ. ರೀ ರೂಪ, ನೀವಾದ್ರೂ ಹೇಳ್ರಿ. ಹಂಗಂದ್ರೆ ನನ್ ನಾಚಿಕೆ ಆಗುತ್ತಪ್ಪ. ನೀನೇನ್ ಹೇಳ್ತೀಯ? ಮೊದ್ಲು ನೀನೊಂದು ಮದುವೆ ಆಗು, ಆಮೇಲೆ ಎಲ್ಲ ನಿನಗೆ ಗೊತ್ತಾಗುತ್ತೆ. ನಿಮ್ಮ ಅಜ್ಜಿ ಪಿಂಡ ಅದ್ ತಿಳ್ಕೊಳಕ್ ಮದುವೆ ಬೇರೆ ದಂಡ. ಸೆಕ್ಸ್ ಅಂದ್ರೆ ಅದೇ ವಾತ್ಸಾಯನ. మీరు దాదాపన్పారు ಸೆಕ್ಸ್ ಅಂದ್ರೆ ಅದು ಒಂದ್ ಹುಡುಗಿ ಬಂದ್ ನಿನ್ ಮೈ ಮೇಲೆ ಬೀಳೋವರೆಗೂ ನಿನಗ್ ಗೊತ್ತಾಗಲ್ಲ. रतन जी, आपका क्या इरादा है? देखो भाई साहब, बचपन में मैं एक सेक्स फिल्म देखा था, उसका नाम भूल गया बे. ನೀವೇ ಸರಿ ಪ್ರೇಮ್ ಕುಮಾರ್, ನೀವೇ ಹೇಳಿ. ನಿಜವಾಗ್ಲೂ ಹೇಳಲೇಬೇಕಾ? ಒಂದು ವಿಡಿಯೋ ಕ್ಯಾಸೆಟ್ ಅಂಗಡಿಗೆ ಹೋಗಿ ಚಳಿ ಕ್ಯಾಸೆಟ್ ಕೊಡಿ ನೀ. ಅವನ ಆ ಕಡೆ ಈ ಕಡೆ ನೋಡ್ತಾನೆ, ಹಾಗೆ ಎತ್ಕೊಡ್ತಾನೆ PF ಕ್ಯಾಸೆಟ್. ಅದನ್ನ ಮನೆಗ್ ತಗೊಂಡ್ ಹೋಗಿ ನೋಡಿ, ಆಗ ನಿಮ್ಗೆ ಗೊತ್ತಾಗತ್ತೆ. ಏ ನವಾಲ್ಜಿ ನಾರಾಯಣ, ಇಷ್ಟೊತ್ನಲ್ಲಿ ಯಾಕೋ ಬಂತು ನಿನಗೆ ಡೌಟು? ಏನಿಲ್ಲಪ್ಪ, ಪಕ್ಕದ ಮನೆ ಹುಡುಗಿ ಬಂದು ಏನಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು, ಸೆಕ್ಸ್ ಅನ್ನೋ ಕಾಲಮ್ ಅಲ್ಲಿ ಏನಂತ ಫಿಲ್ಅಪ್ ಮಾಡ್ಬೇಕು ಅಂಕಲ್ ಅಂದ್ಲು. ಹುಡುಗಿನಾ?
ಸ್ವರೂಪ, ಯಾಕೋ ಹೀಗೆ ಕೂತಿದ್ಯಾ? ಏನಿಲ್ಲ. ಸುಳ್ಳು ಹೇಳೋದು ಒಂದ್ ಕಲೆ ಕಣೋ, ಅದ್ ನಿನಗ್ ಬರಲ್ಲ ಕಣೋ. ನೋಡೋ, ನೀನ್ ಏನ್ ಓದ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ದಿದ್ರು ನೀನ್ ಏನ್ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗ್ ಕಾಣಿಸುತ್ತೆ ಕಣೋ. ಅರೆ ಪರವಾಗಿಲ್ಲಮ್ಮ, ನಾನ್ ಡಾಕ್ಟರ್ ಆಗಿ ಪೇಷನ್ಸ್ ಪಲ್ಸ್ ಹಿಡಿತೀನಿ, ನೀನ್ ಡಾಕ್ಟರ್ ಪಲ್ಸ್ ಹಿಡಿತೀಯಲ್ಲಮ್ಮ. ಕಾಯಿಲೆ ಏನು ಅಂತ ಕಂಡಿಡಿಯೋದು ಬಹಳ ಕಷ್ಟ ಕಣೋ. ಅದ್ ಗೊತ್ತಾದ್ರೆ ಔಷಧಿ ಏನು ಯಾರ್ ಬೇಕಾದ್ರೂ ಕೊಡ್ಬೋದು. ಆಹಾ, ವೆರಿ ಗುಡ್ ಅಮ್ಮ. ನಿನ್ ಬುದ್ಧಿವಂತಿಕೆ ಮುಂದೆ ನಾನ್ ಕ್ಲೀನ್ ಬೋಲ್ಡ್. ನಿನ್ ಇಂಟೆಲಿಜೆನ್ಸ್ಗೆ ನನ್ಗೆ ಬಂದಿರೋ ಆ ಗೋಲ್ಡ್ ಮೆಡಲ್ ಇಂದಾನೆ ಒಂದ್ ಗೋಲ್ಡ್ ಚೈನ್ ಮಾಡಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಯ್ಯೋ, ಈ ವಯಸ್ಸಿನಲ್ಲಿ ನನಗೆ ಯಾಕೋ ಚಿನ್ನದ ಚೈನು? ನೋಡೋ, ಚಿನ್ನದ ಚೈನ್ ಬೇಕಾದ್ರೆ ನಾನೇ ನಿನಗೆ ಮಾಡಿಸ್ಕೊಡ್ತೀನಿ. ಆದ್ರೆ ಅದನ್ನ ಹಾಕ್ಬೇಕಾದ್ದು ನನ್ ಸೊಸೆಗೆ ಅಂತ ಜ್ಞಾಪಕದಲ್ಲಿಟ್ಕೋ. ಏನಮ್ಮ ನೀನು ಯಾವ ನೋಡ್ರು ಮದುವೆ ಸೊಸೆ ಅಂತಿರ್ತೀಯ. ಇದು ಬಿಟ್ಟು ಬೇರೆ ವಿಷಯ ಮಾತಾಡಕ್ಕೆ ಬರಲ್ವಾ? ನೀನ್ ಫಾರಿನ್ಗೆ ಯಾಕೆ ಹೋಗ್ತಾ ಇದೀಯಾ? ಪೋಸ್ಟ್ ಗ್ರಾಜುಯೇಷನ್ಗೆ. ನಿನ್ನ ಅಮೆರಿಕ ಯಾರು ಕಳಿಸ್ತಾ ಇದಾರೆ? ಏನಮ್ಮ ಗೊತ್ತಿಲ್ದಿರೋರ್ ತರ ಕೇಳ್ತೀಯಲ್ಲ? ಅದೇ ರಂಜನಿ ಗ್ರೂಪ್ ಆಫ್ ಕಂಪನೀಸ್ ನ ವಿಶ್ವನಾಥ್ ಅವರು. ಯಾಕೆ? ನನ್ ಕ್ಯಾರೆಕ್ಟರ್ ಮೆರಿಟ್ ಅವ್ರಿಗೆ ಮೆಚ್ಚುಗೆ ಆಯ್ತು, ಅದಕ್ಕೆ ಕಳಿಸ್ತಿದ್ದಾರೆ. ಅಷ್ಟೇ ಅಂತೀಯಾ? ಹಾಗಾದ್ರೆ ಅವ್ರ ಮಗಳು ರಂಜಿನಿ ಎಲ್ಲಾದ್ರೂ ಉಂಟೇನಮ್ಮ. ರಂಜಿನಿ ರೆಕಮೆಂಡ್ ಮಾಡಿದ್ರಿಂದಾನೇ ನಂಗೆ ಸ್ಪಾನ್ಸರ್ಶಿಪ್ ಸಿಕ್ಕಿರೋದು. ರಂಜಿನಿ ಯಾಕೆ ರೆಕಮೆಂಡ್ ಮಾಡಿದ್ಲು? ಯಾಕೆ? ನೋಡು, ನನ್ಗನ್ಸುತ್ತೆ ರಂಜಿನಿ ನಿನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ. ಅದ್ಹಾಗಮ್ಮ ಸಾಧ್ಯ? ಅವರೆಲ್ಲಿ ನಾವೆಲ್ಲಿ? ನೋಡು ಸ್ವರೂಪ, ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎರಡು ಸೇರಿದ್ರೆ ಕಣೋ ಉಪ್ಪಿನಕಾಯಿ ಆಗೋದು. ಎಲ್ಲಿಟ್ಟಿದ್ಯಮ್ಮ ಇದು? ನೋಡು, ಅದೃಷ್ಟ ಲಕ್ಷ್ಮಿ ಒಂದೇ ಒಂದ್ಸರಿ ಕಣೋ ಬಾಗಲ್ ತಟ್ಟದು. ರಂಜಿನಿ ನಿನ್ ಹೇಳ್ ಮಾಡ್ಸಿದ್ ಜೋಡಿ. ಅದು ಅಲ್ದೆ ರಾಯರು ವ್ಯವಹಾರಸ್ಥರು, ಲಾಭ ಇಲ್ದೆ ಯಾವ ವ್ಯವಹಾರನೂ ಮಾಡಲ್ಲ. ನಾಳೆ ಏನಾದ್ರೂ ಅವ್ರ ಮಗಳು ನಿನ್ ಕೈನಲ್ಲಿ ಇಡ್ತೀನಿ ಅಂದ್ರೆ ಅಷ್ಟು ಕೇಳಿದ್ಮೇಲೆ ಸುಮ್ನೆ ಇರ್ತೀನ? ಕಟ್ಕೊಂಡ್ಬಿಡ್ತೀನಿ. ಎಸ್ ನಿಮ್ಮ ಐಡಿಯಾ ನಂಗೆ ಗೊತ್ತಾಗೋಯ್ತು. ಐ ಲೈಕ್ ಇಟ್ ವೆರಿ ಮಚ್. ಇದು ನನಗೆ ಅರ್ಥ ಆಗ್ಲಿಲ್ಲ. ಸರ್, ವೆರಿ ಸಿಂಪಲ್ ಸರ್. ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀರಾ? ಸಿಫ್ರಾನ್ ಬಾಟಮ್ ಅಲ್ಲಿ ಕಾಟನ್ ಇದು ಮಾಡ್ತೀನಿ ಸರ್. ಕಾಟನ್ ಯಾರು? ಯಾ. ಏನಪ್ಪ ನಂಗೆ ಗೊತ್ತಾಗಲ್ಲ. ನಾನು ಸ್ಕೆಚ್ ಡ್ರಾ ಮಾಡ್ಕೊಂಡ್ ಬರ್ತೀನಿ ಸರ್. ಏನು ಐಲ್ ಗೆಟ್ ಬ್ಯಾಕ್. ಓಕೆ. ಐಲ್ ಬಿ ಬ್ಯಾಕ್ ಇನ್ 2 minutes. Hi, my angels. ಹಲೋ ಅಂಕಲ್. ಹಲೋ ಅಂಕಲ್. ಹಲೋ ಹಲೋ. ಡಲ್ ಬ್ರ್ಯಾಂಡ್ ಅಂತ ಯಾವಾಗ್ಲೂ ಕಿಂಡಲ್ ಈಗಲೂ ಮಾಡ್ತಿದ್ರಲ್ಲ, ಹೇಳ್ತೀನಿ. ತಗೊಳ್ಳಿ ಸ್ವೀಟ್ಸ್. ಯಾಕೆ? ನಾವು ಪಾಸ್ ಆಗಿದ್ದೀವಿ. ವಾಟ್? ಫಸ್ಟ್ ರ್ಯಾಂಕ್? ಕಂಗ್ರಾಟ್ಸ್. ಫಸ್ಟ್ ರ್ಯಾಂಕ್ ತುಂಬಾ ಕಾಂಪಿಟೇಷನ್ ಅಂಕಲ್. ಹೌದಾ? ಅದಕ್ಕೆ ನಾವಿಬ್ರು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀವಿ. ಜಸ್ಟ್ 250 ಮಾರ್ಕ್ಸ್ ಅಲ್ಲಿ ರ್ಯಾಂಕ್ ಮಿಸ್. 250 ಮಾರ್ಕ್ಸ್. ಎನಿವೆ ಪಾಸ್ ಆದ್ರಲ್ಲ? ನಾವೇನಾದ್ರೂ ಹೆಚ್ಚಿಗೆ ಮಾರ್ಕ್ಸ್ ತೆಗೆದಿದ್ರೆ ನೀವು ಡಾಕ್ಟರ್ ಇಂಜಿನಿಯರ್ ಸೀಟ್ ಅಂತ ಓಡಾಡ್ಬೇಕಿತ್ತು. ಅದಕ್ಕೆ ನಾವು ತಗೋಬಿಟ್ಟ. ಓಹ್ ಸಾರಿ. ಅದಕ್ಕೆ ನಾವು Meet my daughter Ranjini and her friend Megha. Come on. Hi, sweet. ನಮ್ಮ ಹುಡುಗರಿಬ್ರು ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗ್ಬೇಕಾಗಿತ್ತು, ಮಿಸ್ ಆಗಿ ಜಸ್ಟ್ ಪಾಸ್ ಆಗಿದ್ದಾರೆ ಅಷ್ಟೇ. ಬೈ ನಮ್ಮ ನ್ಯೂ ಡಿಸೈನರ್ ಆಕಾಶ್. ಹಲೋ ಅಂಕಲ್, ಇವರು ಒಳ್ಳೆ ಫ್ಯಾಷನ್ ಡಿಸೈನರ್ ಮಾತ್ರ ಅಲ್ಲ, ಈಸ್ ಅ ವೆರಿ ಗುಡ್ ಫೈಟರ್ ಆಲ್ಸೋ. ಅವತ್ತು ಎಸ್ ನಂಗೆಲ್ಲ ಗೊತ್ತು. ರಂಜನಿ ಎಲ್ಲ ಹೇಳ್ಬಿಟ್ಲು. ಅವರೇನಾ? ಥ್ಯಾಂಕ್ ಯು ಆಕಾಶ್ ಫಾರ್ ಸೇವಿಂಗ್ ಮೈ ಡಾಟರ್ಸ್. ಇವರಿಬ್ರು ನನ್ನ 2 ಕಣ್ಣುಗಳಿದ್ದಾಗೆ. ಮೇಘ, ನಿಮ್ಮಿಬ್ಬರನ್ನು ನಾನು 2 ಕಣ್ಣುಗಳು ಅಂತ ಹೇಳಿದೆ. ನಿನ್ ಕಣ್ಣು ಎಲ್ಲೋ ಹೊರಟೋಯ್ತಲ್ಲ? ಇಲ್ವಲ್ಲ, ಜಸ್ಟ್ ಲೈಕ್ ದಟ್. ಓ, ಜಸ್ಟ್ ಲೈಕ್ ದಟ್. ಜಸ್ಟ್ ಲೈಕ್ ದಟ್. ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ನಮ್ಮ ರಿಲೇಷನ್ ಒಬ್ರು ಪ್ರೊಫೆಸರ್, ಅವ್ರ ಅಡ್ರೆಸ್ ಫೋನ್ ನಂಬರ್ ಇದರಲ್ಲಿದೆ, ತಗೊಳ್ಳಿ. ಇದು ಕೋಟಿ ರಾಮನಾಮತ್ ತರ ಇಷ್ಟೊಂದು ಅಡ್ರೆಸ್ ಕಲೆಕ್ಟ್ ಮಾಡಿದೀರಾ? ಅಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆದ್ರೂ ತಕ್ಷಣ ಹೆಲ್ಪ್ ಸಿಗ್ಲಿ ಅಂತ ಈ ರೆಫರೆನ್ಸಸ್. ನೀವು ತುಂಬಾ ಹೋಮ್ವರ್ಕ್ ಮಾಡಿದ್ದೀರಾ. ನಾನು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ರಿಯಲಿ ಮಾತೇ ಹೊರಳ್ತಾ ಇಲ್ಲ. ಡೋಂಟ್ ವರಿ, ಸ್ಟೇಟ್ಸ್ಗೆ ಹೋದ್ಮೇಲೆ ನಿಧಾನವಾಗಿ ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಥ್ಯಾಂಕ್ ಮಾಡಿ ಕಾಗದ ಬರೀರಿ. ಕಾಗದ ಯಾಕೆ? ಫೋನೇ ಮಾಡ್ತೀನಿ. ಹಾಗಂತ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನೀವ್ ಹೋಗ್ತಾ ಇರೋದು ಓದೋಕೆ. ಗುರ್ತು ಪರಿಚಯ ಇಲ್ದೇ ಇರೋ ಊರು, ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲ ಆದ್ರೆ ನಿಮ್ಮಮ್ಮ ಕೂತ್ರೆ ನಿಂತ್ರೆ ನಿಮ್ ಯೋಗಕ್ಷೇಮ ವಿಚಾರಿಸ್ತಿದ್ರು. ಅಲ್ಲಿ ನಿಮ್ಮನ್ನ ನೋಡ್ಕೊಳಕ್ ಯಾರು ಇರಲ್ಲ, ನಿಮ್ಮನ್ನ ನೀವೇ ನೋಡ್ಕೋಬೇಕು. ಇನ್ನೂ 10 ಸರಿ ಹೇಳು. ನನಗೆ ಇವಂದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅಲ್ಲ, ನಾನ್ ಹೇಳ್ದಂಗೆ ಕೇಳ್ಕೊಂಡು ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ನನ್ ಜವಾಬ್ದಾರಿ ಕೇಳಿ ಅಂತಂದ್ರೆ ನನ್ ಮಾತ್ ಕೇಳಲ್ಲ ಅಂತಾನೆ.
ಯೋಚನೆ ಮಾಡ್ಬೇಡಿ ಮಾ, ನಿಮ್ಗೆ ಚಂದನದ ಗೊಂಬೆ ಅಂತ ಸೊಸೆನೂ ತರ್ತಾರೆ, ದಂತದ ಗೊಂಬೆಗಳಂತ ಮೊಮ್ಮಕ್ಕಳು ಕೊಡ್ತಾರೆ. ಎಂಥ ಒಳ್ಳೆ ಮಾತಾಡ್ದಮ್ಮ. ನಿಜವಾಗ್ಲೂ ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಬಂಗಾರದಂತ ಹುಡುಗಿ. ಎದ್ದೇಳು ಮಂಜುನಾಥ, ಆಕಾಶ್! ಏಳು ಟೈಮ್. ಆಕಾಶ್! ಆಕಾಶ್, ನೆನೆ ಒಂದು ಡಿಸೈನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಲ್ಲ, ನನ್ಗೊಂದು ಒಳ್ಳೆ ಡಿಸೈನ್ ಫ್ಲಾಶ್ ಆಗಿದೆ ನೋಡು. ಈ ಹಾಲ್ ಟನೆಕ್ ಇದೆಯಲ್ಲ, ಹಾಲ್ ಟನೆಕ್ ಚೆನ್ನಾಗಿ ಕಾಣಲ್ಲ, ಆಫ್ ಸುಟರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಆಮೇಲೆ ಈ ಬ್ಯಾಕ್ ಬಟನ್ ಒಂಚೂರು ಚೆನ್ನಾಗಿ ಕಾಣಿಸೋದಿಲ್ಲ, ಫ್ರಂಟ್ ಬಟನ್ ಸೂಪರ್ ಆಗಿರುತ್ತೆ. ಆಮೇಲೆ ಈ ಪಾಕೆಟ್ ಇದೆಯಲ್ಲ, ಅದು ಬೇಡವೇ ಬೇಡ, ಅದಿದ್ರೆ ವೇಸ್ಟ್. ಅಲ್ಲ, ಇದನ್ನ ಹೇಳೋದಿಕ್ಕೆ ಒಳ್ಳೆ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ತರ ಹೇಗಿದ್ದೀರೋ ಹಾಗೆ ಬಂದ್ಬಿಟ್ಟಿದ್ದೀರಾ. ಅಯ್ಯೋ ಮೈ ಗಾಡ್, ಐ ಆಮ್ ಸಾರಿ. ನಿಮ್ಗೆ ಹೇಳ್ಬೇಕು ಅಂತ ನಾನು ಹಾಗೆ ಬಂದ್ಬಿಟ್ಟೆ. ನೀವು ನಗುವಾಗ ದೀದಿ, ನನ್ನ ಅಪ್ರಿಶಿಯೇಟ್ ಮಾಡ್ತಾ ಲವ್ ಯು ಮಾಡ್ಬಿಡ್ಬೇಡಿ. ಯಾಕೆ? ಲವ್ ಅಂದ್ರೆ ಅಲರ್ಜಿನಾ? ಛೇ, ಲವ್ ಅಂದ್ರೆ ಬಂಡಲ್. ಬರ್ತೀನಿ. ರೀ ರೀ ರೀ, ಶಿ ಸೋ ಸ್ವೀಟ್. ನನ್ನ ನೋಡಕ್ಕೆ ಅಂತಾನೆ ಬಂದಿದ್ದಾಳೆ. ಲವ್ ಮಾಡ್ಬೇಡಿ ಅಂತ ವಾರ್ ಬೇರೆ ಮಾಡ್ತಾಳೆ. ವಿಚಿತ್ರ ಸ್ವಭಾವ. ಎದ್ದೇಳು ಮಂಜುನಾಥ. ವಿಶ್ವ, ಇಲ್ಲೋಡು, ನಿನ್ ಸೋಲ್ಜರ್ ಸತ್ತ. ಅಲ್ಲರಿ, ಪ್ರಪಂಚದಲ್ಲಿ ಶಾಂತಿ ಶಾಂತಿ ಅಂತ ಜಪ ಮಾಡ್ತಿದ್ದಾರೆ. ನೀವೀಗ ಇಷ್ಟೊಂದು ಯುದ್ಧ ಮಾಡಿ 100 ಜನನ ಬಲಿ ತಗೊಂಡ್ರೆ ಹೇಗೆ? ರಕ್ತಪಾತ ಇಲ್ಲದೆ ನಡೆಸೋ ಯುದ್ಧನೇ ಈ ಚದುರಂಗದ ಆಟ. ಹೌದೌದು. ಲಾಯರ್ನೇ ಜೊತೆಲಿ ಇಟ್ಕೊಂಡು ಕೊಲೆ ಮಾಡಿದ್ರೆ ಯಾವ ಶಿಕ್ಷೆ ಭಯನೂ ಇರಲ್ಲ ಅಲ್ವಾ ಡ್ಯಾಡಿ? ಅಂಕಲ್ ಸ್ಪೆಷಾಲಿಟಿನೇ ಅದು. ಡಾಕ್ಟರ್ ಪಕ್ಕದಲ್ಲಿ ಇಟ್ಕೊಂಡು ಎಷ್ಟು ಬೇಕಾದ್ರೂ ತಿನ್ಬಹುದು ಅಂತ ಚೆನ್ನಾಗಿ ಬಾರಿಸ್ಬಿಡ್ತಾರೆ. ನೋಡಿದೆ ಚಂದ್ರು, ಏನೆಯ? ನಾವು ಒಬ್ಬರೊಬ್ರು ಆಟದಲ್ಲಿ ಸೋಲ್ಸೋದಕ್ಕಿಂತ ನಮ್ಮ ಮಕ್ಕಳ ಮಾತಲ್ಲೇ ಸೋಲ್ಸ್ಬಿಡ್ತಾರೆ. ಕರೆಕ್ಟ್. ಅದ್ರಲ್ಲೂ ಒಂದು ಸುಖ ಇದೆ ವಿಶ್ವ. ಎಸ್. ಮೆಗಾ, ಡಾಕ್ಟರ್ ಅಂಕಲ್ ನಿಂಗೊಂದು ಪಾರ್ಸಲ್ ಕಳಿಸಿದ್ದಾರೆ. ಅಲ್ಲಿದೆ ನೋಡು. ವಾವ್, ಬಾರೆ. ಅಲ್ಲಿಟ್ಟಿದ್ದೀನಿ. ಯಾವ್ದಯ್ಯ ಪಾರ್ಸಲ್? ಅದೇ ನಮ್ ಪರಮ್ ಶಿವು ಪ್ಯಾರಿಸ್ ನಲ್ಲಿದ್ದಾನಲ್ಲ, ಹ. ಅವನು ಹೋದ್ಸಲಿ ಬಂದಿದ್ದಾಗ ಮೇಘಂಗೊಂದು ಸೆಂಟ್ ಬಾಟ್ಲು ಕೊಟ್ಟಿದ್ದ. ಚೆಕ್. ಅದನ್ನ ಅವಳು ಉಪಯೋಗಿಸದೇ ಇಲ್ಲ ಅಂತ ದೂರಿನಲ್ಲೇ ಇಟ್ಬಿಟ್ಟಿದ್ಲು. ಯಾಕಂತೆ? ಯಾಕೆ ಅಂದ್ರೆ ಕೊಡು ಅಂಕಲ್, ಒಂದೇ ಕೊಟ್ರೆ ಹೇಗೆ? ರಂಜನಿಗೂ ಕಳ್ಸ್ಕೊಡಿ ಅಂತ ನಾನೇ ಹಠ ಮಾಡಿದ್ದು. ಕರೆಕ್ಟ್. ನನಗ್ ಬೇಡವಾಗಿದ್ದು ಅವಳಿಗೂ ಬೇಡ, ನನಗ್ ಬೇಕಾಗಿದ್ದು ಅವಳಿಗೂ ಬೇಕು. ವಿಶ್ವ, ಫ್ರೆಂಡ್ಸ್ ಅಂದ್ರೆ ಹೀಗಿರ್ಬೇಕಣಯ್ಯ. ಎಷ್ಟಾದ್ರೂ ನಮ್ಮ ಮಕ್ಕಳಲ್ಲೇನೋ. ಮೇಘ, ಈಗ್ಲಾರು ಸಂತೋಷವಾಯ್ತಮ್ಮ? ಆಫ್ ಕೋರ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯಾಡ್ ಗರ್ಲ್. ನಿನ್ನ ಹತ್ರ ಮಾತಾಡೋದಿಲ್ಲ. ಐ ಡೋಂಟ್ ಲೈಕ್ ಯು. ಯಾಕೆ ಅಂಕಲ್? ನಿಮ್ ಡ್ಯಾಡಿ ಕಿಸ್ ಕೊಟ್ಟೆ, ಈ ಕೆನೆ ಕಾಲಿದೆ. ಕಮ್ ಆನ್. ಆಕಾಶ್ ನಮ್ ಜೊತೆಲಿದ್ರೆ ನಕ್ಕು ನಕ್ಕು ಸುಸ್ತಾಗ್ಬಿಡುತ್ತೆ. ಇನ್ನೊಂದು ವಿಷಯ ಗೊತ್ತಾ? ಏನು? ಎಲ್ಲ ಊರಲ್ಲೂ ನಾಯಿಗಳು ಹಿಂಗ್ ಬಾಲ್ ಅಳ್ಳಾಡ್ಸಿದ್ರೆ ಕಲ್ಕಟ್ಟದಲ್ಲಿ ಹಿಂಗ್ ಅಳ್ಳಾಡ್ಸುತ್ತಂತೆ. ಯಾಕೆ? ವೆರಿ ಸಿಂಪಲ್. ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿ ಜಾಗ ಇಲ್ಲದೆ ಈಗ ಅಳ್ಳಾಡ್ತಾ ಇರುತ್ತಂತೆ. ಇನ್ನೊಂದ್ ಜೋಕ್ ಹೇಳಿ. ಆಕಾಶ್, ಆಕಾಶ್ ಪ್ಲೀಸ್. ಇನ್ನೊಂದು ಜೋಕ್ ಬೇಡ, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಮೊನ್ನೆ ಗ್ಯಾಲಕ್ಸಿ ಥಿಯೇಟರ್ ಪ್ರಿಟಿ ವುಮನ್ ಪಿಕ್ಚರ್ ನೋಡಕ್ ಹೋದ್ನಾ, ಕೌಂಟ್ರಲ್ಲಿ ಪ್ರಿಟಿಯಾಗಿರೋ ಒಂದು ಹುಡುಗಿ ನಿಂತಿದ್ಲು. ಅವಳು ನನ್ನೇ ನೋಡ್ತಾ ಇದ್ಲಾ, ನಾನು ಅವಳು ನೋಡ್ತಾ ಇದ್ದೆ. ಆಮೇಲೆ ಒಳಗಡೆ ಹೋದ್ವಾ, ಅಲ್ಲೂ ಅಷ್ಟೇ, ಅವಳು ನನ್ನೇ ನೋಡ್ತಾ ಇದ್ಲು, ನಾನು ಅವಳೇ ನೋಡ್ತಾ ಇದ್ದೆ. ಆಮೇಲೆ ಇಂಟರ್ವಲ್, ಮತ್ತೆ ಅವಳು ನನ್ನ ನೋಡ್ತಾ ಇದ್ಲಾ, ನಾನು ಅವಳೇ ನೋಡ್ತಾ ಇದ್ದೆ. ಆಮೇಲೆ ಪಿಕ್ಚರ್ ಓವರ್. ಮತ್ತೆ ಹೊರಗಡೆ ಬಂದ್ವಾ, ಆಮೇಲೆ ಅವಳನ್ನ ಫಾಲೋ ಮಾಡ್ಕೊಂಡು ನಾನು ಹೋಗ್ತಾ ಇದ್ನಾ, ಸಡನ್ ಆಗಿ ನಿಂತ್ಬಿಟ್ಟು, ರೀ ಮಿಸ್ಟರ್, ನನ್ನನ್ನು ಫಾಲೋ ಮಾಡ್ಬೇಡ್ರಿ, ನಿಮ್ ಹಿಂದೆ ನಮ್ಮ ಮಮ್ಮಿ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಲು. ಕರೆಕ್ಟ್ ಆಗಿ ಹೇಳಿದಾಳೆ. ಸುಮ್ಮನೆ. ಆಮೇಲೆ ಆಮೇಲೇನು, ರೇ ಮೇಡಮ್, ನಿಮ್ ಮಮ್ಮಿ ಹಿಂದೆ ನಮ್ ಡ್ಯಾಡಿ ಬರ್ತಾ ಇದ್ದಾರೆ ಅಂತ ಹೇಳ್ದೆ. ಎಕ್ಸ್ಕ್ಯೂಸ್ ಮೀ. ಹಲೋ ಆಕಾಶ್, ಎಲ್ಲಿದ್ದೀರಿ ನೀವು? ಏನಿದು, ಎಷ್ಟ್ ದಿವಸದಿಂದ ನಡೀತಾ ಇದೆ? ನಾನು ಆಕೇನಿಲ್ಲ, ಬಟ್ ಮೇಘ ನೋಡ್ದಾಗಿಂದ ಯಾಕೋ ಏನೋ ಒಂಥರ ಸ್ಲೀಪ್ಲೆಸ್ ನೈಟ್ ಆಗ್ಬಿಟ್ಟಿದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನನ್ ಮನ್ಸು ತುಂಬಾ ಅವಳೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಅಷ್ಟೇ, ಬೆಳಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆನೆ ನಮ್ಮ ಮನೆಗೆ ಬರ್ತಾಳೆ. ಆಕಾಶ್ ಅದು, ಆಕಾಶ್ ಇದು ಅಂತ ಬಾಯಿ ತುಂಬಾ ಮಾತಾಡ್ತಾ ಇರ್ತಾಳೆ. ನಾನು ಮಾಡೋ ಕೆಲಸದಲ್ಲೆಲ್ಲ ಇನ್ವಾಲ್ವ್ ಆಗ್ತಾಳೆ. ಬಟ್ ಏನೋ ವೆದರ್ ಅವಳ ಮನ್ಸಲ್ಲಿ ನಾನಿದ್ದೀನ
ನನ್ನನ್ನು ಇಷ್ಟಪಡ್ತಾ ಇದ್ದಾಳ ನನಗೊಂದು ತಿಳ್ಕೊಳಕ್ಕಾಗ್ತಾ ಇಲ್ಲ. ಸೊ ರಂಜನಿ, ಮೇಘನ್ ಮನಸ್ಸಲ್ಲಿ ಏನಿದೆ ಅಂತ ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಓಕೆ, ಮೇಘನ್ ಮನ್ಸಿನಲ್ಲಿ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕು. Yes. ಮೇಘ ಸಂದೇಶ ಕೊಡ್ಬೇಕು. Yes. ಅಷ್ಟೇ ತಾನೇ? Yes. ಡನ್. ಮೇಘ, ನೀನು ನೇಚರ್ನ ತುಂಬಾ ಲವ್ ಮಾಡ್ತೀಯಲ್ಲ? ಹೌದು ಕಣೆ. ದೇವ್ರ ಕಣ್ಕೊಟ್ಟಿರೋದೇ ಈ ಪ್ರಕೃತಿ ಸೌಂದರ್ಯನ ನೋಡೋಕೆ. ಐ ಲವ್ ನೇಚರ್ ಯಾ. ಅಷ್ಟೇ ಅಲ್ಲದೆ ನಿಸ್ವಾರ್ಥ ಅಂತ ಇದ್ರೆ ಅದು ಒಂದು ಪ್ರೀತಿಲಿ, ಇನ್ನೊಂದು ಪ್ರಕೃತಿಲಿ ಕಣೆ. ಪರವಾಗಿಲ್ವೇ? ಪ್ರೀತಿ ಬಗ್ಗೆ ಎಷ್ಟೊಂದು ಮಾತಾಡ್ತಿದ್ಯಲ್ಲೇ. ಏನಮ್ಮ, ಯಾರನ್ನಾದ್ರೂ ಲವ್ ಗೇವ್ ಮಾಡ್ತಿದ್ಯಾ? ಏನ್ ಕತೆ? ಅಯ್ಯೋ, ನಾನ್ ಹಾಗೆಲ್ಲ ಇನ್ಫ್ಯಾಚುಯೇಷನ್ ಬೆಳೆಸ್ಕೊಳಲ್ಲಪ್ಪ. ಈ ಲವ್, ಈ ಪ್ರೀತಿನೆಲ್ಲ ನನ್ ವೀಕ್ನೆಸ್ ಆಗಿ ನಾನ್ ಮಾಡ್ಕೊಳ್ಳೋದೇ ಇಲ್ಲ ಕಣೆ. ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ ನಮ್ಮ ನಾವೇ ಮೋಸ ಮಾಡ್ಕೊಂಡ್ ಹಾಗೆ. ಏನೇನೋ ಮಾತಾಡ್ತಿದ್ಯಲ್ಲೇ, ನಿಜ ಹೇಳೆ, ನೀನ್ ಯಾರನ್ನು ಲವ್ ಮಾಡ್ತಾ ಇಲ್ವೇನೆ? ಪ್ರಾಮಿಸ್, ನಾನ್ ಯಾರನ್ನು ಲವ್ ಮಾಡ್ತಿಲ್ಲ. ಮತ್ತೆ ಆಗಾಗ ಹೋಗಿ ಆಕಾಶ್ನ ಮೀಟ್ ಮಾಡ್ತಿರ್ತೀಯಂತೆ? ಆಕಾಶ್ ಒಬ್ಬ ಜೀನಿಯಸ್ ಕಣೆ. ಅವ್ರ ವರ್ಕಿಂಗ್ ಸ್ಟೈಲ್ ನಂಗೆ ತುಂಬಾ ಹಿಡಿಸುತ್ತೆ ಗೊತ್ತಾ. ಮತ್ತೆ ಆಕಾಶ್ಗೆ ಅಸಿಸ್ಟ್ ಮಾಡ್ತೀಯಂತೆ? ದಟ್ ಇಸ್ ಇನ್ ದ ಇಂಟ್ರೆಸ್ಟ್ ಆಫ್ ರಂಜನಿ ಗವರ್ಮೆಂಟ್ಸ್. ಬೆಳಿಗ್ಗೆ ಬೆಳಿಗ್ಗೆನೆ ಅವ್ರ ಮನೆಗೆ ಹೋಗಿ ಏನೇನೋ ಐಡಿಯಾಸ್ ಎಲ್ಲ ಕೊಡ್ತೀಯಂತೆ? ಓ, ಅದನ್ನು ನಿನ್ನ ಹತ್ರ ಹೇಳ್ಬಿಟ್ರಾ? ಏನೋ ಐಡಿಯಾ ಬಂತು, ಹೋಗಿ ಹೇಳ್ದೆ. ಅದಕ್ಕೇನೀಗ? ನಾನು ಅವನ ಪ್ರೀತಿ ಮಾಡ್ತಿದ್ದೀನಿ ಅಂತನಾ? ಅಯ್ಯೋ, ಏನ್ ಜನಗಳೋ ಏನೋ. ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಒಂದು ಗೊತ್ತಾಗಲ್ಲ ಕಣೆ. ಈ ಜಗತ್ನಲ್ಲಿ ಸ್ವಲ್ಪ ಸೋಷಿಯಲ್ ಆಗಿ ಮೂವ್ ಮಾಡಿದ್ರೆ ಸಾಕು, ಇಲ್ದಿರೋ ತಪ್ಪು ಕಲ್ಪನೆ ಎಲ್ಲ ಮಾಡ್ಕೊಂಡು ನಾವು ಪ್ರೀತಿ ಮಾಡ್ತಿದೀವಿ ಅಂತ ಅಪಾರ್ಥ ಮಾಡ್ಕೊಳ್ತಾರೆ ಅಲ್ವೇ? ಅವ್ರೇನೋ ಹುಚ್ಚ, ನೀ ನನ್ ಬೆಸ್ಟ್ ಫ್ರೆಂಡ್ ತಾನೆ. ನಿನ್ ಹತ್ರ ಏನಾರು ಮುಚ್ಚಿರ್ತೀನಾ? ಅಥವಾ ನಿನಗೆ ಗೊತ್ತಿಲ್ಲ ನಾನೇನೋ ಲವ್ ಮಾಡ್ತೀನ? ಇಲ್ಲ ಕಣೆ. ಹೇಳೋರು ಅವ್ರೇನೋ ಹೆಡ್ರಾದ್ರೆ ಕೇಳು ನೀನಂತ ದಡ್ಡಿನೇ. ಅಂದ್ರೆ ನೀನು ಆಕಾಶ್ನ ಲವ್ ಮಾಡ್ತಿಲ್ವಾ? ನೋ 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 ನೋ. ಅಲ್ವೇ, ದಿನ ಬೆಳಗಾದ್ರೆ ನೀ ಪೇಪರ್ ನೋಡಲ್ವಾ? ಹಿಂದೆ ಮುಂದೆ ತಿಳಿದವನ್ನ ಲವ್ ಮಾಡಿದ್ರು, ಮೋಸ ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಅಲ್ವೇ ರಂಜಿನಿ, ಏನೂ ತಿಳಿದೇ ಇದ್ದವನ್ನ ಲವ್ ಮಾಡಿ ಜೀವನ ಪೂರ್ತಿ ಕೊರ್ಗೋ ಅಂತೀಯಾ? ಏನೇ ಆದ್ರೂ ಸರಿ ಕಣೆ. ನಮ್ಮ ಅಪ್ಪ ಅಮ್ಮ ಯಾರನ್ನ ಮದ್ವೆ ಮಾಡ್ಕೊಂತಾರೋ ನಾನು ಅವನ್ನೇ ಮದ್ವೆ ಮಾಡ್ಕೊಳ್ಳೋದು. ಶ್ರಮ ಪಟ್ಟು ಹಿಮಾಲಯ ಪರ್ವತ ಹತ್ತಿದ್ರೆ ತಾನೆ ಮಾನಸ ಸರೋವರ ಕಾಣೋದು. ಬಟ್ ನನಗೇನೋ ನಿಮ್ ಪ್ರಯತ್ನ ಮರಳಲ್ಲಿ ಎಣ್ಣೆ ತೆಗಿಯೋ ತರ ಅನ್ಸ್ತಾ ಇದೆ. ಅಂದ್ರೆ ಮೇಘ ನನ್ನ ಪ್ರೀತಿಸ್ತಿಲ್ವಾ? ನಿಮ್ ಬಗ್ಗೆ ಆಸಕ್ತಿ ಇದೆ ಆಕಾಶ್. ನಿಮ್ ವಿಷಯ ಅಂದ್ರೆ ಎಷ್ಟು ಕುತೂಹಲದಿಂದ ಕೇಳ್ತಾಳೆ ಗೊತ್ತಾ? ನಿಮ್ ಚಟುವಟಿಕೆಗಳನ್ನೆಲ್ಲ ಗಮನಿಸಿದಾಳೆ. ನಿಮ್ ವಿಚಾರ ಅಂದ್ರೆ ಎಷ್ಟು ಆಸೆಯಿಂದ ಮಾತಾಡ್ತಾಳೆ. ಲವ್ ಅಂದ್ರೆ ಮಾತ್ರ ಸಿಡಿದು ಬೀಳ್ತಾಳೆ. ಐ ಆಮ್ ಸಾರಿ ಆಕಾಶ್, ನಿಮ್ಗೆ ತುಂಬಾ ಡಿಸಪಾಯಿಂಟ್ ಆಯ್ತಲ್ಲ? ಬಟ್ ನಿಮ್ ಫ್ರೆಂಡ್ಗೆ ತುಂಬಾನೇ ಹೆಡ್ ವೇಟ್. ಆಕೆ ತಾನೇ ಮಿಸ್ ವರ್ಲ್ಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ ರೀ, ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಅವಳ ಲವ್ ಮಾಡ್ಬೇಕು? ಪ್ರೀತಿ ಪ್ರೇಮ ಗೊತ್ತಿಲ್ದಿರೋ ನಿಮ್ ಫ್ರೆಂಡು ನನಗೆ ಬೇಡ ರೀ. ಆಕೆಗೊಂದು ದೊಡ್ಡ ನಮಸ್ಕಾರ. ಅಪ್ಪ ಅಮ್ಮ ತೋರ್ಸೋ ಹುಡುಗಿನಾದ್ರೂ ಮದ್ವೆ ಆದ್ರೆ ಅವರಾದ್ರೂ ಸಂತೋಷವಾಗಿರ್ತಾರೆ. ನನ್ನದೇ ಗುಡಿಯ ಹಣತೆಯ ಬೆಳಗಲು ಬರುವ ಕುಮಾರಿ ಸಂಗೀತ ಎಮ್ಮೆ. ಯಾರೇ ಅದು ಸಂಗೀತ? ನಂಗ್ ಗೊತ್ತಿಲ್ಲಪ್ಪ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಊಟ ತಿಂಡಿ ಎಲ್ಲ ಮದ್ವೆ ಮನೇಲೆ. ಹಲೋ ಸೀನ್ ಬಾಯ್, ಥ್ಯಾಂಕ್ ಯು. आपका बीवी को लेके आना. ಓ ಪ್ರೇಮ್ ಕುಮಾರಿ ಅವರೇ, ನಿಮ್ಗೋಸ್ಕರ ಸ್ಪೆಷಲ್ ಇನ್ವಿಟೇಷನ್. ಖಂಡಿತ ಬರಬೇಕು. ನೀವ್ ಇಷ್ಟ ಬೇಗ ಮದ್ವೆ ಆಗ್ತೀರಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ? ಹೋಗಿಪ್ಪ. ಮರ್ಯಪ್ಪನವರೇ, ಕುಟುಂಬ ಸಮೇತ ಬರಬೇಕು. ಪ್ರಕಾಶ್, ಕಂಗ್ರಾಟ್ ಸರ್. ಥ್ಯಾಂಕ್ ಯು. ನಿಮ್ ಫ್ಯಾಮಿಲಿ ಸಮೇತ ಬರಬೇಕು ಸರ್. ನಿಮ್ ಚಿನ್ಮೀಡು ಕರ್ಕೊಂಡು. ಅಡ್ಜಸ್ಟ್ ಮಾಡ್ತೀನಿ ಸರ್. ಹಲೋ 2 minutes ನಾರಾಯಣ್. ಮ್ಯಾರೇಜ್ ಇನ್ವಿಟೇಷನ್, ಅಲ್ಲಿ ಓಡಾಟ ಗಿಡಾಟ ಎಲ್ಲ ನಿಮ್ದೇನೆ. ನೋ ಪ್ರಾಬ್ಲಮ್ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂಡ್ ಕಂಗ್ರಾಚುಲೇಷನ್ಸ್. ಆಕಾಶ್, ಏನ್ರಿ ಇದು? ಲಗ್ನ ಪತ್ರಿಕೆ, ಮ್ಯಾರೇಜ್ ಇನ್ವಿಟೇಷನ್. ಏನಿದ್ರ ಅರ್ಥ? ವೆರಿ ಸಿಂಪಲ್. ಆತ್ಮೀಯರು ಕುಟುಂಬ ಸಮೇತ ಬಂದು ಮಧು ಮಕ್ಕಳನ್ನ ಶುಭ ಹಾರೈಸುವ ಕರೆಯೋಲೆ. ಇದ್ ಸರಿ ಏನ್ರಿ? ಯಾಕೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ಯಾ? ಪ್ರೂಫ್ 2 ಸರಿ ನೋಡಿದ್ನಲ್ಲ. ಆಕಾಶ್ ವೆಟ್ಸ್ ಸಂಗೀತ ಕರೆಕ್ಟ್ ಆಗೇ ಇದೆ. ಯಾವಳ್ರಿ ಅವಳ ಸಂಗೀತ? ನನ್ ಮದ್ವೆ ಆಗೋ ಹುಡುಗಿ. ನೀವ್ ಅವಳ ಪ್ರೀತಿಸ್ತಿದ್ದೀರಾ? ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವಳು ನಿಮ್ಮನ್ನ ಪ್ರೀತಿಸ್ತಿದ್ದಾಳ? ಅದಕ್ಕೆ ತಾನೇ ಮದ್ವೆ ಆಗ್ತಿರೋದು. ಸುಳ್ಳು, ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ಸುಳ್ಳು? ನಾನ್ಯಾಕೆ ಸುಳ್ಳು ಹೇಳಿ? ನಾನ್ಯಾಕೆ ಸುಳ್ಳು ಹೇಳಿ? ಯಾಕೆಂದ್ರೆ ನೀವು ಪ್ರೀತಿಸಿದ್ದು ನನ್ನ, ಮದ್ವೆ ಆಗೋದು ನನ್ನ. ಆದ್ರೆ ನೀವು ನನ್ನ ಲೋವೇ ಮಾಡ್ಲಿಲ್ವಲ್ಲ? ಹಾಗಂತ ನಾನೇನ್ ಹೇಳಿಲ್ವಲ್ಲ. ಹಾಗಾದ್ರೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹೌದು ಹೌದು ಹೌದು. ಮೇಘ ಮೇಘ, ಆಲ್ ದ ಬೆಸ್ಟ್. ಕೂತ್ಕೋ. ಮಹಾರಾಜ
ರಾಜರಾಜಶ್ರೀ ಆಕಾಶ್ ಎಂಬವರನಿಗೆ ಸೌಭಾಗ್ಯವತಿ ಮೇಘ ಎಂಬ ಕನ್ಯಾ ರತ್ನವನ್ನು ಕೊಟ್ಟು ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರು ಸಮ್ಮತಿಸಿದ್ದಾರೆ. ಇದೇ ಬೆಂಗಳೂರು ಮಹಾನಗರದಲ್ಲಿ ಛತ್ರ ಸಿಕ್ಕುವ ದಿವಸವೇ ಶುಭ ಮುಹೂರ್ತವನ್ನು ನಿಶ್ಚಯಿಸಿದ್ದೇವೆ. ಹೇಳಿದೆಮ್ಮ, ಆಗಿನ ಕಾಲದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ನಿಶ್ಚಯ ಮಾಡ್ತಿದ್ರು. ಈಗ ಛತ್ರ ಸಿಕ್ಕಿದ ತಕ್ಷಣ ಅದೇ ಒಳ್ಳೆ ಮುಹೂರ್ತ ಅಂತ ಮಾಡ್ಬೇಕು. ಅಂದ್ಹಾಗೆ ಆಕಾಶ್ ರಾಯ್ರೆ, ಮದುವೆ ಮುಹೂರ್ತ ಒಂದು 3 ತಿಂಗಳು ಕಳೆದ ಮೇಲೆ ಇಟ್ಕೊಳ್ಳೋಣವಾ? ನಂದೇನು ಅಭ್ಯಂತರ ಇಲ್ಲ. 3 ತಿಂಗಳ ಯಾಕೆ, 6 ತಿಂಗಳಾದ್ರೂ ಪರವಾಗಿಲ್ಲ. ಆದ್ರೆ ಮುಂದೆ ನಡೆಯೋದಕ್ಕೆಲ್ಲ ನೀವೇ ಜವಾಬ್ದಾರಿ. ಅಂದ್ರೆ ನನ್ನ ಯೋಚನೆಯಲ್ಲಿ ಮೇಘ ಹಾಸಿಗೆ ಹಿಡಿಯೋದು, ಅವಳ ಯೋಚನೆಯಲ್ಲಿ ನಾನು ಆಸ್ಪತ್ರೆ ಸೇರ್ಕೊಳ್ಳೋದು. ನಿಮ್ಗೆ ಡಬಲ್ ಡ್ಯೂಟಿ. ಮನೆಯಿಂದ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಮನೆಗೆ ಊಟ ತರೋದು. ರೆಡಿ ಇದ್ದೀರಾ? ಅದೆಲ್ಲ ಏನು ಬೇಡ, ಒಂದೊಳ್ಳೆ ಮುಹೂರ್ತ ನೋಡಿ ಮದುವೆ ನಿಶ್ಚಯ ಮಾಡ್ಬಿಡೋಣ. ಏನಂತಮ್ಮ ಮೇಘ? ನಾನು ಈ ಮದುವೆ ಮಾಡ್ಕೊಳ್ಳಲ್ಲ. ಏನ್ ಹೇಳ್ತಾ ಇದ್ಯಾ ಮೇಘ? ನೀವೇ ಹೇಳಿ. ನಾನ್ ಮಾತ್ರ ಗಂಡ ಮನೆ ಮಕ್ಕಳು ಅಂತ ಜವಾಬ್ದಾರಿ ಹೊತ್ಕೊಡೋದು, ಇವಳು ಮಾತ್ರ ಫ್ರೀ ಬರ್ಡ್ ಆಗಿರೋದು. ಇದ್ ಸರಿನಾ? ಅಮ್ಮಣ್ಣಿ, ನೀನ್ ಮಾತ್ರ ಲವ್ ಮಾಡಿ ಮದ್ವೆ ಆಗ್ಬೋದಾ? ನಾನು ಲವ್ ಮಾಡ್ತೀನಿ, ಆಮೇಲೆ ಮದ್ವೆ ಆಗ್ತೀನಿ. ಏ ರಂಜಿನಿ, ಏನೇ ನಿನ್ ಹುಡುಗಾಟ? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೆ ನಿಂಗೆ? ರಂಜನಿ ಸ್ಟ್ರೈಟ್ ಫಾರ್ವರ್ಡ್. ಅವಳ ಸ್ವಭಾವ ನಂಗೆ ಚೆನ್ನಾಗಿ ಗೊತ್ತು. ನಾವಿಲ್ಲಿವರೆಗೂ ಬರಕ್ಕೆ ಅವಳೇ ಕಾರಣ. ಎಕ್ಸಾಕ್ಟ್ಲಿ. ನನಗೆ ಈ ಲವ್ ಇವು ಏನು ಅಂತ ಗೊತ್ತೇ ಇರ್ಲಿಲ್ಲ. ಹೌದು ಅಂಕಲ್, ಹೌದು ಡ್ಯಾಡಿ, ನನಗೆ ಗೊತ್ತೇ ಇರ್ಲಿಲ್ಲ. ಹೌದಲ್ವಾ ಆಕಾಶ್? ಇವಳಿದಾಳಲ್ಲ, ಇವಳೇ ನನ್ನ ತಲೆ ಕೆಡಿಸಿದ್ದು. ಇವಳೇ ನನ್ನ ಟೀಚರ್, ಲವ್ ಟೀಚರ್. ಆಹಾ, ಹೌದಮ್ಮ ಹೌದು. ನಿಂಗೇನು ಗೊತ್ತಿಲ್ಲ. ಆದ್ರೆ ಐಸ್ ಕ್ರೀಮ್ ಪಾರ್ಲರ್, ಕಬ್ಬನ್ ಪಾರ್ಕ್, ಏನಿಲ್ಲಮ್ಮ. ವಿಷಯ ಅಲ್ಲಿವರೆಗೂ ಬಂದಿತ್ತಾ? ಸುಮ್ಮನೆ ಹಾಗಾದ್ರೆ ನಮ್ ರಂಜನಿದೇನ್ ತಪ್ಪಿಲ್ಲ. ಹೌದು, ಬಾ ಕೂತ್ಕೋ. ಏ ರಂಜಿನಿ, ಆಕಾಶ್ ಹ್ಯಾಕ್ ಕಾಣ್ತಾರೆ ಹೇಳು? ಮೀಸೆ ಇಲ್ದೆ ಇದ್ರೆ ಚಚೆ ಚೆನ್ನಾಗಿರಲ್ಲ. ಸಚಿನ್ ತೆಂಡೂಲ್ಕರ್ ತರ ಕಾಣಿಸ್ತಾರೆ ಕಣೆ. ಆದ್ರೆ ಮೀಸೆ ಇದ್ರೆ ಅನಿಲ್ ಕುಂಬ್ಳೆ ತರ ಕಾಣ್ತಾರಲ್ಲ. ಇವ್ರಿಗೆ ಕೋಟ್ ಸೂಟ್ ಆಗೋದೇ ಇಲ್ಲ. ಕುರ್ತಾ ಪೈಜಾಮ ಹಾಕೊಂಡ್ರೆ ಎಷ್ಟ್ ಚೆನ್ನಾಗ್ ಕಾಣ್ತಾರೆ. ಕುರ್ತಾನ? ಹೋಗ್ಲಿ ಬಿಡು, ನೀನ್ ಫಸ್ಟ್ ನೈಟ್ ದಿನ ಅದನ್ನೇ ಪ್ರೆಸೆಂಟ್ ಮಾಡು. ಫಸ್ಟ್ ನೈಟಾ? ಅದ್ ಸರಿ, ಈ ಫಸ್ಟ್ ನೈಟ್ ಅಂತ ಸಾಯ್ತಾರಲ್ಲ, ಫಸ್ಟ್ ನೈಟ್ ಅಂದ್ರೆ ಏನೇ? ಫಸ್ಟ್ ನೈಟ್ ಅಂದ್ರೆ ಗೊತ್ತಿಲ್ವಾ ನಿಂಗೆ? ನಿಜವಾಗ್ಲೂ ಗೊತ್ತಿಲ್ವೇನೆ ಫಸ್ಟ್ ನೈಟ್ ಅಂದ್ರೆ? ಗೊತ್ತಿಲ್ಲ ಕಣೆ. ಹೇಳ್ಬೇಡ, ದೇವ್ರಾಣೆಗೂ ಗೊತ್ತಿಲ್ವೇ? ಸುಮ್ನೆ ಆಕ್ಟ್ ಮಾಡ್ಬೇಡ. ಏ ಹೇಳಿ ರಂಜಿನಿ, ಪ್ಲೀಸ್ ಹೇಳಿ ರಂಜಿನಿ. ಒಂದ್ ಕೆಲ್ಸ ಮಾಡು, ಆಕಾಶ್ ಇದಾರಲ್ಲ, ಫಸ್ಟ್ ನೈಟ್ ದಿನ ಅವ್ರನ್ನೇ ಕೇಳ್ಬಿಡು ಫಸ್ಟ್ ನೈಟ್ ಅಂದ್ರೆ ಏನು ಅಂತ. ಅವರೇ ಡೀಟೇಲ್ ಆಗಿ ಹೇಳ್ತಾರೆ. ಅದ್ ಸರಿ, ನಿನ್ ಸ್ವರೂಪಂದೇನೇ ಸುದ್ದಿ? ನಮ್ ಸ್ವರೂಪ ಏನು, ಅಮೆರಿಕಾದಲ್ಲಿದ್ದಾರೆ, ಓದ್ತಿದ್ದಾರೆ ಅಷ್ಟೇನಾ? ಈ ಟೆಲೆಕ್ಸ್, ಫ್ಯಾಕ್ಸ್, ಫೋನ್ ಕಾಲ್ಸ್ ಏನು ಇಲ್ವಾ? ಅಂದ್ರೆ ಅಯ್ಯೋ ಪಾಪ, ಎಳೆ ಮಗು, ಏನೂ ಗೊತ್ತಿಲ್ಲ. ಮೇಘ, ನೀನ್ ನನ್ನ ತಪ್ಪಿಕೊಂಡಿದ್ಯಮ್ಮ. ನೀನ್ ಲವ್ ಮಾಡ್ತೀಯ ಅಂತ ಎಲ್ಲರೂ ಲವ್ ಮಾಡಕ್ಕಾಗತ್ತಾ? ಸ್ವರೂಪ್ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟು. ಡ್ಯಾಡಿಗೆ ಹೇಳ್ದೆ, ಸ್ಪಾನ್ಸರ್ಶಿಪ್ ಸಿಕ್ತು, ಅಮೆರಿಕಾಗ್ ಹೋದ್ರು, ಅಲ್ಲೇ ಇದ್ದಾರೆ ಅಷ್ಟೇ, ಇನ್ಯಾವ ಫೀಲಿಂಗ್ಸು ಇಲ್ಲ. ನಿಜವಾಗ್ಲು? ಐ ಸ್ವೇರ್. ಕರ್ಮ 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 ಕರ್ಮ. ಛೇ, ನಮ್ ಬುಲ್ಬುಲ್ ಮೇಲೆ ಸುಮ್ನೆ ಅನುಮಾನ ಪಟ್ಬಿಟ್ಟೆ. ಸರಿಯಾಗಚ್ಚೆ, ಸ್ವಲ್ಪ ಇದೆ. ಮಮ್ಮಿ, ಮದ್ವೆ ಇದ್ರೆ ಇದೆಲ್ಲ ಮಾಡ್ಕೊಳ್ಳೇಬೇಕಾ? ಮತ್ತೆ ಮದ್ವೆ ಶಾಸ್ತ್ರ ಅಂದ್ರೆ ತಮಾಷೆನಾ? ಅರ್ಶಿನ ಸ್ನಾನ ಮಾಡಿಸ್ತಾರೆ, ಹೊಗೆ ಮುಂದೆ ಕೂರಿಸ್ತಾರೆ, ಎಂಜಲನ್ನು ತಿನ್ನಿಸ್ತಾರೆ. ಲೇ ರಂಜು, ಹಗ್ಗನ್ ಕಂಡ್ರೆ ಹೆದೋರ್ ಮೇಲೆ ಹಾವ ಎಸ್ದಾಗೆ ಅವಳನ್ಯಾಕೆ ಇನ್ನೂ ಹೆದರ್ಸ್ತೀಯಾ? ಗಂಟೆಗಟ್ಲೆ ಬ್ಯೂಟಿ ಪಾರ್ಲರ್ ಕೂತಿರೋ ನಿಮ್ಗೆ ಶಾಸ್ತ್ರ ಅಂದ್ರೆ ಬೋರ್. ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪಾರ್ವತಿ, ಅದಕ್ಕೆ ಹೀಗಾಡ್ತಾ ಇದ್ದಾರೆ. ಮೇಘ, ಹಿಂದಿನ ಕಾಲದಲ್ಲಿ ಹುಡುಗಿ ಸಂಸಾರಕ್ಕೆ ಯೋಗ್ಯಳೆ ಅಂತ ತಿಳ್ಕೊಳಕ್ಕೆ ಹಿರಿಯರು ಪರೀಕ್ಷೆ ಮಾಡ್ತಾ ಇದ್ರು. ಯಾಕ್ ನಗ್ತಾ ಇದ್ಯಾ? ಹುಡುಗಿಗೆ ಕಣ್ಣು ಮೂಗು ನೇರವಾಗಿದ್ಯಾ, ಬೈತಲೆ ಸುಳಿ ಸರಿಯಾಗಿದ್ಯಾ, ನಾಡಿ ನಡು ಸಮವಾಗಿದ್ಯಾ ಅಂತ ತಿಳ್ಕೊಳಕ್ಕೆ ಗಲ್ಲಕ್ಕೆ ಅರಿಶಿನ ಸವರಿ, ತಲೆಗೆ ಹೂವ ಮುಡ್ಸಿ, ಕೈಯಿಗೆ ಬಳೆ ತೊಡ್ಸಿ, ಕಣ್ಣಿಗೆ ಕಾಡಿಗೆ ಹಚ್ಚಿ. ಓಹೋ, ಹಾಗಾದ್ರೆ ಮದ್ವೆ ಹೆಣ್ಣಿಗೆ ಫಿಸಿಕಲ್ ಟೆಸ್ಟ್ ಮಾಡ್ತಿದ್ರು ನೀ? ಹಾಗಲ್ಲಮ್ಮ, ಅರಿಶಿನ ದೈವದ ಸಂಯೋಗ, ಕುಂಕುಮ ಹೆಣ್ಣಿನ ಸೌಭಾಗ್ಯ, ಕಾಡಿಗೆ ದೃಷ್ಟಿ ತಾಗದೆ ಇರ್ಲಿ ಅಂತ, ಹೂವು ಬಳೆ ಸುಮಂಗಲಿಯ ಪ್ರತೀಕ. ಈ ಎಲ್ಲ 5 ಸೇರಿದ್ರೇನೆ ಹೆಣ್ಣು ಮುತ್ತೈದೆ ಸುಮಂಗಲಿ ಅಂತ ಅನ್ಸ್ಕೊಳ್ಳೋದು. ಅದೇನೋ ಸರಿನೇ, ಆದ್ರೆ ಈ ತೆರೆ ಸರ್ಸೋದು, ಧಾರೆ ಹುಯ್ಯೋದು
ಯಾಕೆ? ಹೇಳೋದನ್ನ ಸರಿಯಾಗಿ ಕೇಳು. ಮದ್ವೆಲಿ ಮುಖ್ಯವಾಗಿ 3 ಶಾಸ್ತ್ರ ಅನುಸರಿಸ್ತಾರೆ. ಮೊದಲನೇದು ತೆರೆ ಶಾಸ್ತ್ರ. ಓಹೋ. ಎರಡನೇದು ಕನ್ಯಾದಾನ. ಇಷ್ಟು ದಿನ ನನ್ನ ವಶದಲ್ಲಿದ್ದ ಮಗಳು ನಿನ್ನ ವಶಕ್ಕೆ ಸೇರಿದ್ಲು ಅಂತ ಧಾರೆ ಎರೆದು ಕೊಡ್ತಾರೆ. ಆಮೇಲೆ ಗೃಹಸ್ಥಾಶ್ರಮಕ್ಕೆ ಬದ್ಧನಾದ ಗಂಡು ಹೆಣ್ಣಿನ ಕೈ ಹಿಡಿದು ಮೇಘಾ, ಮೇಘಾ, ನಿನಗೇನ್ ತೊಂದರೆ ಆಗ್ತಿದೆ? ನನಗೆ ಕಾಲು ಮೈ ಅಲ್ಲಾಡ್ಸೋಕಾಗ್ತಿಲ್ಲ. ಡಾಕ್ಟರ್, ಮೇಘ ಹೇಗಿದ್ದಾಳೆ? ಪೇಷಂಟ್ ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, ಈಗಲೇ ಏನು ಹೇಳಕ್ಕಾಗಲ್ಲ. ದೇವ್ರೆ, ನನ್ ಮೇಘ ಆದಷ್ಟು ಬೇಗ ಹುಷಾರಾಗ್ಲಪ್ಪ. ಡಾಕ್ಟರ್, ಈ ಕೇಸ್ ತುಂಬಾ ವಿಚಿತ್ರವಾಗಿದೆಯಲ್ಲ. ನಾನು 20 ವರ್ಷ ಸರ್ವಿಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಚ್ ಎ ಕೇಸ್. ಈ ಕೇಸ್ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ವಲ್ಲ. ಈ ಕೇಸ್ ದಿನೇ ದಿನೇ ಬಹಳ ಕಾಂಪ್ಲಿಕೇಟ್ ಆಗ್ತಾ ಇದೆ. ಡಾಕ್ಟರ್, ನೀವೇ ಹೀಗೆ ಹೇಳಿದ್ರೆ ಯಾಕೆ? ಡಾಕ್ಟರ್, ಪ್ಲೀಸ್ ಡೂ ಸಮಥಿಂಗ್. ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ನ ಕರೆಸ್ತೀವಿ. ಡಾಕ್ಟರ್, ನೀವು ಯಾರಾದ್ರೂ ಕಳಿಸಿ, ಏನಾದ್ರೂ ಮಾಡಿ ನನ್ನ ಮೇಘನ ಉಳಿಸ್ಕೊಡಿ. ನನ್ನ ಮೇಘನ ಉಳಿಸ್ಕೊಡಿ. ಡೋಂಟ್ ಗೆಟ್ ಎಮೋಷನಲ್. ಡೋಂಟ್ ವರಿ, ವಿ ವಿಲ್ ಡೂ ಅವರ್ ಬೆಸ್ಟ್. Hello, is it All India Institute of Medical Sciences, Delhi? Yes, Can I speak to Dr. Bhatnagar, please? he's gone to attend a conference, madam. When he will be back, sir? Not sure. Could you please give his contact number, sir? Yeah, I'll give the number. Right on, ma'am.
ಗುಡ್ ಮಾರ್ನಿಂಗ್ ಮೇಘಾ. ಈಗ ಹೇಗಿದೆಯೇ? ನನಗೋಸ್ಕರ ನೀವಿಬ್ರು ಎಷ್ಟು ಕಷ್ಟಪಡ್ತಿದ್ದೀರಾ ನೋಡಿ. ನಾನು ಪೇಷಂಟು, ನಾನು ಹೇಳ್ತಾ ಇದ್ದೀನಿ, ನನಗೆ ಏನೂ ಆಗೋದಿಲ್ಲ, ಖಂಡಿತ ಏನೂ ಆಗೋದಿಲ್ಲ. ನರಳ್ತಿರೋಳು ನಾನೇ ಇಷ್ಟು ಧೈರ್ಯವಾಗಿರುವಾಗ ನೀವೆಲ್ಲ ಯಾಕಿಷ್ಟು ಹೆದರ್ಕೋತೀರಾ? ನಿಮ್ ಪ್ರೀತಿ, ರಂಜನಿ ಸ್ನೇಹ ನನ್ನಿಷ್ಟು ಬೇಗ ಸಾಯೋಕ್ ಬಿಡುತ್ತಾ? ಖಂಡಿತ ಇಲ್ಲ. ಆಫ್ಕೋರ್ಸ್ ಗಾಬರಿ ಆಗೋದೇನೋ ಸಹಜನೇ, ಯಾಕೆಂದ್ರೆ ನಂದು ಶ್ರೀಮಂತ ಕಾಯಿಲೆ ಅಲ್ವಾ. ಮನುಷ್ಯರಾದವರು 1000ಕ್ಕೆ ಒಬ್ಬರಾಗಿ ಬದುಕಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಬರೀ 1000 ಅಲ್ಲ, 1,00,000 ಹಾಗೆ ಸಾಯ್ತೀನಿ. ನೋಡು ನೀನ್ ಹೀಗೆಲ್ಲ ಏನೇನೋ ಕೆಟ್ಟದಾಗ ಮಾತಾಡ್ಬೇಡ. ನನ್ನ ಆಯಸ್ಸಾದ್ರೂ ಧಾರೆ ಎರೆದು ನಿನ್ನ ಉಳಿಸ್ಕೊಳ್ತೀನಿ ಮೇಘ, ಉಳಿಸ್ಕೊಳ್ತೀನಿ. ಹಲೋ, ಕಾಲಿಂಗ್ ಫ್ರಮ್ ಇಂಡಿಯಾ. ಕುಡ್ ಯು ಪ್ಲೀಸ್ ಕನೆಕ್ಟ್ ಮಿ ಟು ಡಾಕ್ಟರ್ ಸ್ವರೂಪ್? ಸ್ವರೂಪ್, ನಾನು ರಂಜನಿ ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ನಿಂದ. ಫೈನ್, ನಾನು ಚೆನ್ನಾಗಿದ್ದೀನಿ. ಏನಿಲ್ಲ, ನನ್ನ ಫ್ರೆಂಡ್ ಮೇಘ. ಅದೇ ಮೇಘನ ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ತೋರ್ಸಿದ್ವಿ, ಆದ್ರೆ ಯಾವ ಕಾಯಿಲೆ ಅಂತ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಜನಕ್ಕೆ ತೋರ್ಸಿದ್ವಿ, ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದೇ ಫಾರಿನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾನು ಇವತ್ತೇ ಕಳಿಸ್ಕೊಡ್ತೀನಿ ಇಮಿಡಿಯೇಟ್ ಆಗಿ. ಓಕೆ, ಥ್ಯಾಂಕ್ ಯು, ಬಾಯ್. ಎಸ್, ಸ್ಕ್ಯಾನಿಂಗ್ ರಿಪೋರ್ಟ್ ಏನಾಯ್ತು? ಏನು ಗೊತ್ತಾಗ್ಲಿಲ್ವಾ? ವಾಟ್ ಈಸ್ ದಿಸ್? ಐ ಸೇ ಯು ಆರ್ ನಾಟ್ ಏಬಲ್ ಟು ಡಯಾಗ್ನೈಸ್ ಇಟ್. ಡಾಕ್ಟರ್ ಪಾಸಾರ್ತಿಯಲ್ಲಿ ಆಸ್ಕ್ ಹಿಮ್ ಟು ಕಾಂಟ್ಯಾಕ್ಟ್ ಮೀ. ಡ್ಯಾಡಿ, ಏನ್ ಹೇಳಿದ್ರು ಡಾಕ್ಟರ್? ಏನ್ ಹೇಳ್ತಾರೆ? ಏನು ಗೊತ್ತಿಲ್ಲ ಅಂತ. ಸರ್, ತುಂಬಾ ಭಯ ಆಗ್ತಾ ಇದೆ. ಆಕಾಶ್, ಮನಸ್ಸು ಧೈರ್ಯ ತಗೊಳ್ಳಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಯಾವ ಡಾಕ್ಟರ್ನು ಒಪ್ಪೇ ಕೊಡ್ತಾ ಇಲ್ಲ. ನನ್ಗೆ ಯಾಕೋ ಒಂದು ಅರ್ಥ ಆಗ್ತದೆ. ಸರ್, ಒಂದು ನಿಮಿಷ ಸರ್. ಏನಪ್ಪ ನಾರಾಯಣ್, ವಿ ಹ್ಯಾವ್ ಗಾಟ್ ಅವರ್ ಓನ್ ಪ್ರಾಬ್ಲಮ್ಸ್. ಈಗ ಬಂದು ಜೋಕ್ ಹೇಳ್ತಿದ್ಯಾ? ಅದೆಲ್ಲ ಸರ್, ನಮ್ಮ ಮೇಘಾ ಸಿಸ್ಟರ್ನ ನಮ್ಮೂರತ್ತೊಬ್ಬರು ನಾಟಿ ವೈದ್ಯರಿದ್ದಾರೆ. ಲುಕ್ ಐ ಸೇ, MBBS FRCS ಡಾಕ್ಟರ್ಸ್ ಎಲ್ಲ ಡಯಾಗ್ನೋಸ್ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಹಾಗಿರುವಾಗ ಎಕ್ಕಸ್ಥಿತ ಒಬ್ಬ ನಾಟಿ ವೈದ್ಯ ಇದನ್ನು ಕ್ಯೂರ್ ಮಾಡ್ತಾನೆ ಅಂದ್ರೆ ಹೌ ಕ್ಯಾನ್ ಐ ಬಿಲೀವ್ ಇಟ್? ಪ್ರವಾಹದಲ್ಲಿ ಮುಳುಗ್ತಾ ಇರೋರಿಗೆ ಹುಲ್ಲುಕಡ್ಡಿನೂ ಆಸರೆ ಇದ್ದಾಗೆ. ನೀವ್ ಹೇಳಿ ನಾರಾಯಣ್. ಬುಧವಾಳರು ಆಯುರ್ವೇದದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಅವರು ಕೇಳದೇ ಇರೋ ಕಾಯಿಲೆ ಇಲ್ಲ, ಮಾಡಿಲ್ದೇ ಇರೋ ವೈದ್ಯ ಇಲ್ಲ. ನಮ್ಮ ಅಕ್ಕನ ಮಗಳಿಗೂ ಕಾಯಿಲೆ ಬಂದು ಯಾವುದಾದ್ರು ಡಾಕ್ಟ್ರು ಏನೇನೋ ಪ್ರಯತ್ನ ಪಟ್ಟು ಕೈ ಬಿಟ್ಬಿಟ್ರು ಸರ್. ಆಗ ಈ ಬುಧವಾಳರು ಅವ್ರು ವಾಸಿ ಮಾಡಿ ಸರ್. ನನ್ನ ಮಾತು ಕೇಳಿ ಸರ್, ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಡ್ಯಾಡಿ, ಆಕಾಶ್, ನನ್ ಮನಸ್ಸು ಯಾಕೋ ಈ ಪ್ರಯತ್ನನ ಮಾಡೋಣ ಅಂತ ಹೇಳ್ತಾ ಇದೆ. ಟ್ರೈ ಮಾಡೋಣ. ಮೇಘ, ನಿನಗೆ ನಮ್ ನಾರಾಯಣ್ ಗೊತ್ತಲ್ವಾ? ನಾರಾಯಣ? ಯಾವ ನಾರಾಯಣ? ಅದೇ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರು. ಓಹ್, ನವಲ್ಜಿ ನಾರಾಯಣ. ಪಾರ್ಟಿ ಎಷ್ಟು ನಗಿಸ್ತಾರಲ್ಲ ಅವರು. ಮೇಘ, ನೀನ್ ಹೀಗ್ ನಗೋದನ್ನ ನೋಡಿ ಎಷ್ಟು ದಿನ ಆಗಿತ್ತಮ್ಮ. ನಾರಾಯಣ್ ಹೇಳಿದ್ರು ಅವ್ರ ರಿಲೇಟಿವ್ ಒಬ್ಬರಿಗೆ ಹೀಗೆ ಆಗಿತ್ತಂತೆ. ಯಾರೋ ನಾಟಿ ವೈದ್ಯರಂತೆ, ಬುಧವಾಳಂತ. ಅವ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ್ದಕ್ಕೆ ಕಂಪ್ಲೀಟ್ ಆಗಿ ವಾಸಿ ಆಯ್ತಂತೆ. ಅದಕ್ಕೆ ನಾನು ಅವ್ರ ಹತ್ರ ಹೋಗೋಣ ಅಂತ. ನಾನ್ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲವೇ ಇಲ್ಲ. ನನ್ನ ಉಳಿಸ್ಕೊಡಕ್ಕೆ ಇನ್ನು ಎಷ್ಟು ಕಷ್ಟಪಡ್ತೀಯೇ? ಇದ್ ಬಿಟ್ಟು ನನಗೆ ಬೇರೆ ಇನ್ನೇನೇ ಇದೆ. ನೋಡ್ ರಂಜನಿ, ಅಷ್ಟು ದೂರ ನೀನೊಬ್ಳೆ ಹೋಗ್ಬೇಕಾಗಿಲ್ಲ. ನಾನು ಆಕಾಶ್ ಕೇಳ್ತೀನಿ, ಅವ್ರನ್ನ ಕರ್ಕೊಂಡು. ಓಕೆ ಮಾ, ಬಾ. भगवानी श्री कृष्ण
भगवानी देवी महामाये अन्नपूर्णेश्वरी ओम गुरुवायूरप्पा 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 भगवानी ओम എന്റെ ഗുരുവായൂരപ്പോ അങ്ങനെ ചെയ്യടാ മുഖದ ಮೇಲೆ ಹಚ್ಚೋ ಗುರುವಾಯೂರಪ್ಪ ಸೊರಟೂರಿನಿಂದ ಬಂದಿರೋರು ಯಾರು ಬನ್ನಿ. ಮುಂಚೆ ಒಂದು ಸಲ ನೀವಿಡ ವನ್ನಲ್ಲೋ ಎಂದ ಸಮಾಚಾರ? ನಿಮ್ಮ ಔಷಧಿಲೆ ವಾಸಿ ಆಗ್ತಿತ್ತು ಬುದ್ಧಿ. ಸುಮ್ನಿರ್ದೆ ಬೇರೆಯವ್ರ ಮಾತು ಕೇಳ್ಕೊಂಡು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ಬಿಟ್ರು ಇವ್ರು. എന്താ ഇംഗ്ലീഷ് മെഡിസിൻ തിന്നോ? എന്റെ മരുന്നിനെ അവമാനം ചെയ്തോ? അന്ത കുണ്ടൂറാവ് എന്റെ മെഡിസിൻ തിന്ന് നന്നായിരുന്നു. അമേരിക്ക പോയി ഇംഗ്ലീഷ് മെഡിസിൻ തിന്ന് ചത്തുപോയി. എന്റെ ഗുരുവായൂരപ്പ എന്താണെന്ന് കേൾക്കുന്നത്? അയ്യോ, എന്തൊരു പരീക്ഷയാണിത്. ഗുരുവായൂരപ്പ പോ, ಹೋಗಿಲಿಂದ. ನನ್ನ ಮೆಡಿಸಿನ್ಗೆ ಅವಮಾನ ಮಾಡಿದ್ರೆ ಇಲ್ಲಿ ಇರೋದು ಬೇಡ. ಹೋಗಿಲಿಂದ. ಎಂದ ಪೋಯೋ? ನಿಮ್ಮ ಔಷಧಿ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಎಲ್ಲ ಗುರುವಾಯೂರಪ್ಪ ಮಹಿಮಾ. ಸ್ವಲ್ಪ ಇರಿ. ಇಲ್ಲ ಇದಲ್ಲ, ಇಲ್ಲಿ ಇದು ಕಂಟಿನ್ಯೂ ಆಗಲಿ. ಹೋಗಿ ಬನ್ನಿ. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿನ വന്നോ? നമ്മുടെ ഗുരുവായൂരപ്പ ನಿಮಗೋಸ್ಕರ എന്ത് ചെയ്യണം? ನಿಮ್ದು ಯಾವ ವೈದ್ಯ ಪದ್ಧತಿ ಪಡುವಲ್ರೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮಗೆ ಚಿಕಿತ್ಸೆ ಮುಖ್ಯನೇ ಹೊರತು ಪದ್ಧತಿ ಅಲ್ಲ. ನಾವು ಗುರುವಾಯೂರಪ್ಪನ ಮೇಲೆ ಭಾರ ಹಾಕಿ ಚಿಕಿತ್ಸೆ ಮಾಡೋದು. ನಿಮ್ಮ ಹಸ್ತಗುಣ ಚೆನ್ನಾಗಿದೆ ಅಂತ ಕೇಳಿದೀವಿ, ನಿಮ್ಮನ್ನೇ ನಂಬ್ಕೊಂಡು ಬಂದಿದೀವಿ. ನಂಬಿಕೆಯೇ ಆ ಗುರುವಾಯೂರಪ್ಪ. ಇಂದ ವೈದ್ಯ ಕೊಡುವ ಔಷಧಿಯಲ್ಲಿ ನನ್ನ ರೋಗ ಗುಣವಾಗುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ಗುಣವಾದಂಗೇನೆ. ಮುಂದಿನ ವಿಷಯ ಹೇಳಿ. ಮೇಘ ನನ್ ಸ್ನೇಹಿತೆ, ಇವ್ರ ಹೆಂಡತಿ. ಇದ್ದಕ್ಕಿದ್ದ ಹಾಗೆ ಕಾಯಿಲೆ ಬಿದ್ದಿದ್ದಾಳೆ. ಮಾಮೂಲಾಗೆ ಮಾತಾಡ್ತಾಳೆ, ಊಟ ತಿಂಡಿ ಎಲ್ಲ ಮಾಡ್ತಾಳೆ. ಕೈಕಾಲೆಲ್ಲ ಮರಗಟ್ಟೋಗಿದೆ. ನಾವು ಎಲ್ಲ ಕಡೆ ಪ್ರಯತ್ನ ಪಟ್ವಿ. ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆಲ್ಲ ತೋರಿಸಿದ್ವಿ. ಎಂದ ರೋಗ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ? ನಿಮ್ ಮಾತು ನಿಜ ವೈದ್ಯರೇ. ಅದು ಸರಿ, ರೋಗಿನೇ ಕಾಣದೆ ಚಿಕಿತ್ಸೆಗೆ ചെയ്യും ಅಂದ್ರೆ ನಾನೆಲ್ಲಿಗೂ ಬರೋದಿಲ್ಲ. ರೋಗಿನೇ ಇಲ್ಲಿ ಕರೆತನ್ನಿ. ನೋಡಿ ವೈದ್ಯರೇ, ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ. ದಯವಿಟ್ಟು ನೀವು ನಮ್ ಜೊತೆ ಬಂದು ನಮ್ ಮೇಘನ ಉಳಿಸ್ಕೊಡಿ. മോളെ, ഞാൻ ആരറിയോ? ನನಗೆ ಬಂದ ರಾಷ್ಟ್ರ ಪ್ರಶಸ್ತಿಯನ್ನು ಇಲ್ಲಿಗೆ ತರಿಸಿಕೊಂಡವನು ഞാനെಲ್ಲೂ ಬರದಿಲ್ಲ. ಈ ಜಾಗ ಬಿಟ್ಟು. ನೋಡಿ, ಪೇಷಂಟ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ದಯವಿಟ್ಟು ತಾವು ದೊಡ್ಡ ಮನ್ಸು ಮಾಡಿ ನಮ್ ಜೊತೆ ಬರ್ಬೇಕು. ನೋಡಿಯಪ್ಪ, ನನ್ನ ಸಮಯ ವ್ಯರ್ಥ ಮಾಡಬೇಡಿ. ನಾನು ಎಲ್ಲಿಗೂ ಬರೋದಿಲ್ಲ. ಪೊಯ್ಕೋ ಆಗೋದಿಲ್ಲ. ಪ್ಲೀಸ್ ನೋಡಿ ಅಮ್ಮ, ನಾನಿಲ್ಲಿಂದ ಹೊರಗಡೆ ಹೋದ್ರೆ ಗುರುವಾಯೂರಪ್ಪ ನನ್ನ ಸುಮ್ಮನೆ ಬಿಡ್ತಾನ? ನನ್ನ ಕತೆ ಅಷ್ಟೇ. ಆಗೋದಿಲ್ಲ ಅಮ್ಮ. ಪೊಯ್ಕೋ ಆಗೋದಿಲ್ಲ. ನೋಡಿ, ಬೇಕಾದ್ರೆ ಮಧ್ಯಾಹ್ನ ಇಲ್ಲಿ ಊಟ ಮಾಡಿಕೊಂಡು ಹೋಗಿ. ಗುರುವಾಯೂರಪ್ಪ ನಮ್ಮ ಗಂಜಿಗೇನು ಕಡಿಮೆ ಮಾಡಿಲ್ಲ. ಏನಾಯ್ತು ಆಕಾಶ್? ಪೆಟ್ರೋಲ್ ಆಗೋಯ್ತು ಅಂತ ಕಾಣಿಸುತ್ತೆ. ಹೊರಡುವಾಗ್ಲೇ ಹಾಕಿಸ್ಬೇಕಾಗಿತ್ತು. ಆಕಾಶ್, ಈಗ ಏನ್ ಮಾಡೋದು? ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ವಲ್ಲ.
ಈ ರಸ್ತೆಯಲ್ಲಿ ಯಾವ ವೆಹಿಕಲ್ ಓಡಾಡ್ತಾ ಇಲ್ಲ. ಡ್ರಾಪ್ ತಗೊಳ್ಳೋಣ ಅಂತ. ಹೊರಟ್ಗಳಿಗೆ ಸರಿಗಿಲ್ಲ ಅಂತ ಕಾಣಿಸುತ್ತೆ. ಮೇಘ ಕಾಯ್ತಿರ್ತಾಳೋ ಏನೋ. ಆದಷ್ಟು ಬೇಗ ಊರ್ ಸೇರ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ನೀರು ಇಲ್ಲ. ಅಲ್ಲಿ ಯಾವುದೋ ಮನೆ ಇದ್ದಾಗಿದೆ. ಕುಡಿಯೋಕೆ ಸ್ವಲ್ಪ ನೀರಾದ್ರೂ ತರೋಣ. ಏನ್ರಿ, ರಂಜಿನಿಗ್ ನೀವಾದ್ರೂ ಸ್ವಲ್ಪ ಧೈರ್ಯ ಹೇಳ್ಬಾರ್ದಾ? ಬಂದಾಗಿಂದ ಒಂದೇ ಸಮ ಮಂಕಾಗಿದ್ದಾಳೆ. ಏನ್ ಮಾಡಕ್ಕಾಗುತ್ತೆ? ಅವಳು ಮಲಗಿರೋದು ನೋಡಿದ್ರೆ ನಮಗೆ ಏನೂ ತೋರಿಸ್ತಿಲ್ಲ. ಇನ್ ರಂಜನಿ ಮನಸ್ಸಿಗೆ ಆಗಿರ್ಬೇಕು ಹೇಳು. ಮೇಘ ಆರೋಗ್ಯ ತಪ್ಪಾಗಿಂದ ಇವಳು ನೋವು ಅನ್ಭವಿಸ್ತಾ ಇದ್ದಾಳೆ. ಎಲ್ಲಿ ಇವಳು ಆರೋಗ್ಯ ಕೆಟ್ಟು ಮಲಗ್ಬಿಡ್ತಾಳೋ ಅಂತ ನನ್ಗೆ ತುಂಬಾ ಭಯ ಆಗ್ತಾ ಇದೆ. ವಿಶ್ವನಾಥ್, ಹಲೋ, ಡಾಕ್ಟರ್ ಸ್ವರೂಪ್, ಎಲ್ಲಿಂದ? ಅಮೆರಿಕ ಇಂದನಾ? ಹೇಗಿದ್ದೀರಾ? ಇದ್ದಾಳೆ, ಕರಿತೀನಿ. ಹೌ ಆರ್ ಯು? ರಂಜನಿ, ರಂಜನಿ. ಏನ್ ಡ್ಯಾಡಿ? ಸ್ವರೂಪಿಂದ ಫೋನ್ ಬಂದಿದೆ. ಸ್ವರೂಪ್, ಎಕ್ಸೆಪ್ಟ್ ಫೇಸ್, ಎವ್ರಿಥಿಂಗ್ ಇಸ್ ಪ್ಯಾರಲೈಸ್ಡ್. ಡಾಕ್ಟರ್ಸ್ ಡಯಾಗ್ನೋಸ್ ಮಾಡಕ್ ಆಗ್ತಿಲ್ಲ. ಎಸ್, ರಂಜನಿ ಬಂದು ಮಾತಾಡಿ. ಹಲೋ ಸ್ವರೂಪ್, ನಾನ್ ರಂಜನಿ. ಸ್ಟಡಿ ಮಾಡಿದ್ರಾ? ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರಾ? ಹೌದಾ? ಇಸ್ ಇಟ್ ಪಾಸಿಬಲ್? ಆರ್ ಯು ಶ್ಯೂರ್? ಖಂಡಿತ ವಾಸಿ ಆಗುತ್ತಾ? ಓ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಯಾವಾಗ ಬರ್ತಿದ್ದೀರಾ? 3 days ಆಗುತ್ತಾ? ಬೇಗ ಬರಕ್ಕಾಗಲ್ವಾ? ಓಕೆ, ನಾನು ನಿಮ್ಮನ್ನ ಕಾಯ್ತಾ ಇರ್ತೀನಿ. ಖಂಡಿತ ಕ್ಯೂರ್ ಆಗುತ್ತೆ ತಾನೇ? ಹೌದಾ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್.
ಡಾಕ್ಟರ್, ಇಟ್ ಸೀಮ್ಸ್ ಇಟ್ ಈಸ್ AV ಮೇಲ್ ಫಾರ್ಮೇಶನ್, ಐ ಮೀನ್ ಅಟ್ರೋವೀನಸ್ ಮೇಲ್ ಫಾರ್ಮೇಶನ್. ಯಾ, ಅಂದ್ರೆ? ಶ್ಯೂರ್. ಈ ರೋಗದ ಲಕ್ಷಣನೇ ಹೀಗೆ. ತಲೆಭಾಗ ಒಂದ್ ಬಿಟ್ಟು ಇನ್ನು ಉಳಿದಿದ್ದು ಯಾವುದು ಕೆಲಸನೇ ಮಾಡೋದಿಲ್ಲ. ವೆರಿ ರೇರ್ ಕೇಸ್. ವಾಸನೆ ಆಗಲ್ವಾ? ಇಲ್ಲ, ಕ್ಯೂರ್ ಇದೆ, ಡೆಫಿನೆಟ್ಲಿ ಕ್ಯೂರ್ ಇದೆ. ಅದೇ ಪ್ರೊಸೆಸ್ ವೆರಿ ಸ್ಲೋ. ನಾಳೆಯಿಂದಾನೇ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಬೈ ದ ಬೈ ಡಾಕ್ಟರ್, ಈ ಕಾಯಿಲೆಗೆ ಮನೇಲೂ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಐ ರಿಕ್ವೆಸ್ಟ್ ಯು ಟು ಶಿಫ್ಟ್ ದ ಪೇಷಂಟ್ ಟು ದಿ ರೆಸಿಡೆನ್ಸ್. ಸ್ವಲ್ಪ ಇಟ್ಕೊಳ್ಳಿ. ಹೊತ್ತಿಗೆ ಸ್ವಲ್ಪ ತೆಗೀರಿ. ಡಾಕ್ಟರ್, ಬೇಗ ವಾಸಿ ಆಗುತ್ತಲ್ಲ? ಟ್ರೀಟ್ಮೆಂಟ್ ಈಗ ತಾನೇ ಶುರು ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಡಾಕ್ಟರ್, ಏನು ತೊಂದರೆ ಇಲ್ಲ ತಾನೆ? ನಥಿಂಗ್ ಟು ವರಿ, ಧೈರ್ಯವಾಗಿರಿ. ಮೇಘ ಹುಷಾರಾಗ್ಬಿಡ್ತಾಳಲ್ವಾ? ಸರ್ಟನ್ಲಿ, 100%. ನೋಡು, ಹಠ ಮಾಡ್ಬೇಡ. ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೆ ಇರೋ ಕಾಯಿಲೆ ನೀನೊಬ್ಬಳಿಗೆಲ್ಲ ಬಂದಿರೋದು. ನನ್ನಿಂದ ಎಲ್ರಿಗೂ ತೊಂದರೆ ಅನ್ಕೊಳ್ಳೋದು, ಯೋಚನೆ ಮಾಡೋದು, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಊಟ ಇಲ್ಲ, ತಿಂಡಿ ಇಲ್ಲ, ಮೊಂಡಾಟ ಮಾಡೋದು. ಇದಿಷ್ಟು ತಿನ್ಬಿಡಮ್ಮ. ಜಾಣ್ ಮರಿಯಲ್ಲ, ಜಾಣೆ ಜಾಣೆ. ಹಾ, ಇದಿಷ್ಟೇ ತಿನ್ಬಿಡ ಆಯ್ತಾ? ಬರೀ ಹೊಟ್ಟೆಲಿ ಇರಬಾರ್ದು. ತಿನ್ನು, ಸಾಕು. ತಿನ್ಬಿಡಮ್ಮ. ಇಷ್ಟೇ ಇಷ್ಟೇ, ಇನ್ನು ಮತ್ತೆ ತಿನ್ಸಲ್ಲ. ಹಾ. ರಂಜನಿ, ಅದರಲ್ಲಿ ಬ್ಲಡ್ ಸ್ಪಾಟ್ಸ್ ಇದೆಯಾ? ವಾಸಿ ಆಗ್ತಿದ್ದಾಗಲೇ ಎಲ್ಲ ತಿನ್ಬಿಡೋದಾ? ಫೀಲಿಂಗ್ ಬೆಟರ್? ನಾನು ಎಷ್ಟು ಬೇಡ ಅಂದ್ರು ಬಲವಂತ ಮಾಡಿ ತಿನ್ಸಿದ್ಲು. ಈಗ ನೋಡಿದ್ರೆ ವಾಂತಿ ಬಾಚ್ತಿದ್ದಾಳೆ. ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ಲು. ಅವಳ ಋಣನ ನಾನು ಹೇಗೆ ತೀರಿಸ್ಲಿ? ಸೇವೆ ಯಾವತ್ತೂ ವ್ಯಾಪಾರ ಅಲ್ಲ, ಅದು ಮನುಷ್ಯನ ಕರ್ತವ್ಯ, ನಿಜವಾದ ಮನುಷ್ಯ ಧರ್ಮ. ರೋಗಿಗಳ ಸೇವೆನೇ ಪರಮ ಯೋಗ ಅಂತ ದೊಡ್ಡ ದೊಡ್ಡ ಮಹಾತ್ಮರೇ ಹೇಳಿದ್ದಾರೆ. ಡು ಯು ನೋ ಸಮಥಿಂಗ್ ಮೇಘಾ? ನರ್ಸಿಂಗ್ ಇಸ್ ದ ಗ್ರೇಟೆಸ್ಟ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಸಾಕು ಸಾಕು, ಹೀಗೆ ನನ್ನನ್ನು ಹೊಗಳ್ತಾ ಹೋದ್ರೆ
ಅದು ಪಾರ್ಟ್ ಆಫ್ ದಿ ಟ್ರೀಟ್ಮೆಂಟ್ ಆಗ್ಬಿಡತ್ತೆ. ನಿಜ ಹೇಳಿ ನನ್ನ ಪ್ರೊಫೆಷನಲ್ ಎಥಿಕ್ಸ್ ಅಪ್ಪ. ಏನ್ ಹೆದರ್ಕೋಬೇಡಿ, ನಿಮ್ಮನ್ನ ಹೋಗ್ಲಿದಾಗ ನಾನೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಹಾ ಮೇಘ, ಟ್ರೈ ಟು ಗೆಟ್ ಅಪ್. ಮೇಲೆ ಹೇಳಿ, ಹಾಗೆ ಮೇಲೆ ಹೇಳಿ. ಹಾ ಯಾ ಗುಡ್. ಇಲ್ಲ ಇಲ್ಲ, ಹೆಲ್ಪ್ ಮಾಡಬೇಡಿ. ಕಮ್ ಹಾಗೆ. ಬನ್ನಿ. ಹಾ ಹಾ ಕಮ್ ಆನ್. ಇನ್ ಸ್ವಲ್ಪ. ಹಾ ಕಮ್ ಆನ್ ಮೇಘ, ಇನ್ ಸ್ವಲ್ಪ ಬನ್ನಿ. ಗುಡ್, ವೆರಿ ಗುಡ್. ಹಾಗೆ ಹಿಂದೆ ಹೋಗ್ತೀರಾ? ಕ್ಯಾನ್ ಯು ಲೀನ್ ಬ್ಯಾಕ್? ನಾ ಡೋಂಟ್ ಹೆಲ್ಪ್, ಶಿ ವಿಲ್ ಡೂ ಇಟ್. ಕಮ್ ಆನ್ ಮೇಘ. ಯಾ ಗುಡ್. ಹಾಗೆ ಇನ್ ಸ್ವಲ್ಪ ಹಿಂದೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಕೊಳ್ಳಿ. ಪ್ರೆಸ್ ಪ್ರೆಸ್. ಗುಡ್. ಗುಡ್. ರಿಲೀವ್ ಇಟ್. ಮಿಸ್ಟರ್ ಆಕಾಶ್, she is absolutely all right. ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್, ನಿಮ್ ಮಾತ್ ನಿಜನಾ ಡಾಕ್ಟರ್? ನಮ್ ಮೇಘ ಹುಷಾರಾಗ್ಬಿಟ್ಲಾ? ಅವಳಿಗೆ ಮೇಲೆ ಯಾವ ತೊಂದರೆನೂ ಇರಲ್ವಾ? ಅವಳು ಮೊದಲಾಗೆ ಆಗ್ಬಿಡ್ತಾಳ? ಎಸ್ ಎಸ್, ನಿಮ್ ಫ್ರೆಂಡ್ ಮೇಘ ಈಗ ಆರೋಗ್ಯವಾಗಿದ್ದಾರೆ. ಇನ್ನೊಂದ್ಸರಿ ಹೇಳಿ ಡಾಕ್ಟರ್. ಶಿ ಇಸ್ ಫೈನ್. ಪ್ಲೀಸ್ ಇನ್ನೊಂದ್ಸರಿ ಹೇಳಿ ಡಾಕ್ಟರ್. ಒಂದ್ಸಲ ಯಾಕೆ, 10 ಸಲ ಹೇಳ್ತೀನಿ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹೆಲ್ತ್ ಇಸ್ ನಾರ್ಮಲ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೀನ್ ನಡೆಯೋ ಹಾಗಾಗ್ಬಿಟ್ರೆ ಹೇಳ್ಕೊಂಡಿರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಹರಕೆ ಸಲ್ಸ್ಕೊಂಡ್ ಬರೋಣ. ನನಗ್ ಚೆನ್ನಾಗ್ ಗೊತ್ತಿತ್ತು ಕಣೆ. ಊರಲ್ಲಿರೋ ಎಲ್ಲಾ ಕಲ್ಲು ಬಂಡೆ ಗಿಡ ಮರಗಳ ಹತ್ರ ನನಗ್ ಬೇಗ ವಾಸಿಯಾಗ್ಲಿ ಅಂತ ಹರಕೆ ಮಾಡಿರ್ತೀಯ. ಅಬ್ಬಾ, ಎಷ್ಟು ದಿನ ಆಗೋಗಿತ್ತು ಈ ಕೈ ಕಾಲಾಡ್ಸಿ. ಆಕಾಶವೇ ಬೀಳಲಿ ಮೇ. ಮೇಘ, ಔಷಧಿ ತಗೊಂಡಿಯಾ? ಮೇಘ, ನಾನಿನ್ ಬರ್ತೀನಿ. ರಂಜಿನಿ, ಒಂದ್ ನಿಮಿಷ. ಆಕಾಶ್, ರಂಜಿನಿ ಕಾರ್ ತಂದಿಲ್ಲ, ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಬನ್ನಿ. ಪರವಾಗಿಲ್ಲ ಕಡೆ, ನಾನೇ ಹೋಗ್ತೀನಿ. ನಥಿಂಗ್ ಡೂಯಿಂಗ್. ಆಕಾಶ್, ಹರಿ ಅಪ್. ಜಸ್ಟ್ ಅ ಮಿನಿಟ್. ಏನೇ ಮೇಘ ನೀನು? ಅವ್ರು ಈಗ ತಾನೇ ಆಫೀಸ್ನಿಂದ ಬಂದಿದ್ದಾರೆ. ಸುಮ್ನೆ ಯಾಕೆ ಅವ್ರಿಗೆ ತೊಂದರೆ ಕೊಟ್ಟೆ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ಆಕಾಶ್ ನೀನ್ ಡ್ರಾಪ್ ಮಾಡಿ ಬರ್ತಾರೆ. ಸರಿ, ಬರ್ಲಾ? ಗುಡ್ ನೈಟ್, ಬರ್ತೀನಿ. ಇದೇನ್ ಇಷ್ಟ ಬೇಗ ಬಂದ್ಬಿಟ್ರಿ? ನಾನು ರೆಡಿ ಆಗಷ್ಟಲ್ಲ ಅವಳು ಹೊರಟೆ ಹೋಗಿದ್ದಾಳೆ. ರಂಜಿನಿ ಹೊರಟೋದ್ಲಾ? ಫೋನ್ ಮಾಡಿ ಚೆನ್ನಾಗಿದ್ಯಾ? ಹಾ, ನಾನು ಚೆನ್ನಾಗಿದ್ದೀನಿ. ಅಮ್ಮನೂ ಚೆನ್ನಾಗಿದ್ದಾರೆ. ನೋ ನೋ ನೋ, ಮನೆ ಬಿಟ್ಟೆಲ್ಲೇ ಹೋಗ್ತೀನಿ ನಾನು. ಬರ್ತೀಯಾ? ಸಂಜೆನಾ? ಬರ್ಬೇಕು, ಮಿಸ್ ಮಾಡ್ಬೇಡ. ಓಕೆ? ಹಾ, ಬರುವಾಗ ನಿಮ್ ತಾಯಿನೂ ಕರ್ಕೊಂಡ್ ಬರೆ. ನಾನು ಮನೇಲೇ ಇರ್ತೀನಿ. ಓಕೆ, ಬಾಯ್. ರಂಜಿನಿ, ನಾನ್ ದೇವ್ರಿಗೆ ದೀಪ ಹಚ್ಚೋ ಆಗಿಲ್ಲ, ನೀನೇ ದೀಪ ಹಚ್ಚಿಡಮ್ಮ.
ಇವತ್ತಲ್ಲ ನಾಳೆ ಇದ್ರ ಬಗ್ಗೆ ನೀನ್ ಜನರಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಅಲ್ಲ, ಇದ್ರ ಬಗ್ಗೆ ನೀನ್ ಮೊದ್ಲೇ ಯಾಕೆ ಎಚ್ಚರ ವಹಿಸ್ಲಿಲ್ಲ? ನನ್ ಮೇಘನ ನಾನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಎಲ್ಲ ಮರ್ತು ಬಿಟ್ಟೆ ಡಾಕ್ಟರ್. ಈಗಿದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚಿಸಿದೀಯಾ? ನಾನು ನಿನಗೇನೇ ದ್ರೋಹ ಮಾಡಿದ್ದೆ? ಬೇಗ ಯಾಕೆ ಹೇಗ್ ಮಾತಾಡ್ತಾ ಇದ್ಯಾ? ಮಳ್ಳಿ ಮಳ್ಳಿ ಮಂಚಿ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಒಂದ್ಲಂತೆ. ಏನು ಗೊತ್ತಿಲ್ದ ತರ ಮಾತಾಡ್ಬೇಡ ಮೇಘ, ಪ್ಲೀಸ್. ಹೋಗಿಟ್ಟಾಗ ಮಾತಾಡ್ಬೇಡ್ವೆ. ನಿನ್ನ ಸ್ನೇಹಿತಿಯಾಗಿ ನಂಬಿದಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ ತಾಯಿ. ಮೇಘ, ಏನ್ ಹೇಳ್ತಿದ್ಯಾ? ಹೇಳೋದಕ್ಕೂ ಕೇಳೋದಕ್ಕೂ ಏನೇ ಉಳಿಸಿದ್ಯಾ? ನಿನ್ ತೀಟೆ ತೀರ್ಸ್ಕೊಳಕ್ಕೆ ನನ್ ಗಂಡನೇ ಬೇಕಿತ್ತಾ? ಹೇಳೆ, ಯಾಕೆ ಮಾತಾಡ್ತಿಲ್ಲ? ನಾಲ್ಗೆ ಸೇದೋಯ್ತಾ ಇಲ್ಲ ಹೃದಯ ನಿಂತೋಯ್ತಾ? ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ ಮುಖ ನೋಡೋದು ತಪ್ಪು. ಮೇಘ, ಸಮಾಧಾನ ಮಾಡ್ಕೊಳೆ. ನಾನೆಲ್ಲ ನಿಧಾನವಾಗಿ ನಿನಗೆ ಹೇಳ್ತೀನಿ. ಬೇಡ, ಖಂಡಿತ ಬೇಡ. ನಿನ್ನ ನಿಧಾನ ಸಮಾಧಾನ ಯಾವುದೂ ಬೇಡ. ನನ್ನ ಪ್ರೀತಿ ಗೂಡಿಗೆ ಬೆಂಕಿ ಹಚ್ಚೋದಕ್ಕೆ ನೀನೇ ನಿಂತ ನನ್ನ ಕಾಯಿಲೆ ವಾಸಿ ಮಾಡ್ತಿದ್ಯಾ? ಲೇ, ನನಗ್ ಗೊತ್ತು ಕಣೆ, ನನ್ ಗಂಡ ಚಿನ್ನದಂಥ ಮನುಷ್ಯ. ಯಾವತ್ತೂ ದುಡ್ಕೊನಲ್ಲ. ನೀನೇ ಮೈ ಮೇಲ್ ಬಿದ್ದಿರ್ತೀಯ. ಎಂಥ ಗಂಡಸೆ ಆದ್ರೂ ಹೆಣ್ಣು ಬಲೆ ಬೀಸಿದ್ರೆ ಸುಮ್ಮನೆ ಇರ್ತಾನೇನೆ. ಮೇಘ, ಅದು ನೋಡು, ನಿನ್ ಸಂಜಾಯಿಷಿ ಕೇಳೋಕ್ ನಾನು ಇಲ್ಲಿಗೆ ಬರ್ಲಿಲ್ಲ. ನಿನ್ ಸ್ನೇಹಕ್ಕೆ ದೊಡ್ಡ ನಮಸ್ಕಾರ ಹೇಳೋಕ್ ಬಂದೆ. ಇನ್ನು ಜನ್ಮದಲ್ಲಿ ನಿನ್ ಮುಖ ನೋಡಲ್ಲ. ಈ ಅನಿಷ್ಟನೆಲ್ಲ ನೋಡೋಕೆ ನಾನು ಇರಲ್ಲ. ಗುಡ್ ಬೈ ಮೇಘ. ಮೇಘ, ಐ ಆಮ್ ವೆರಿ ಸಾರಿ. ಒಬ್ಬ ಡಾಕ್ಟರ್ ಆಗಿ ಒಂದು ಹೆಣ್ಣಾಗಿ ನಾನು ಈ ತರ ಸಲಹೆ ಕೊಡಬಾರ್ದು. ಆದ್ರೆ ನಿಮ್ಮನೆ ಮಾನ ಮರ್ಯಾದೆ, ನಿನ್ ಭವಿಷ್ಯದ ಬಗ್ಗೆ ಯೋಚಿಸಿ ಹೀಗೆ ಹೇಳ್ತಾ ಇದ್ದೀನಿ. ಈಗಿರೋದು ಒಂದೇ ದಾರಿ, ನೀನ್ ಅಬಾರ್ಷನ್ ಮಾಡಿಸ್ಕೊಳ್ಳೋದು. ನಾವು ಮಾಡಿದ ತಪ್ಪಿಗೆ ಈ ಪ್ರಪಂಚನೇ ನೋಡದೆ ಇರೋ ಆ ಮಗುಗೆ ಶಿಕ್ಷೆ ಕೊಡಕ್ಕೆ ನನ್ಗಿಷ್ಟ ಇಲ್ಲ ಡಾಕ್ಟರ್. ಹಾಗಂತ ತಿಳಿದು ಪ್ರವಾಹದ ವಿರುದ್ಧ ಈಜೋ ಧೈರ್ಯ ಮಾಡ್ತೀಯಾ? ಹೌದು, ಇದೇ ನನ್ನ ನಿರ್ಧಾರ. ದುಡುಕಿ ನಿರ್ಧಾರ ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡಬೇಡ. ನಮ್ ಸಮಾಜ 21ನೇ ಶತಮಾನದ ಬಗ್ಗೆ ಮಾತಾಡ್ತಾ ಇದ್ರು ಇನ್ನೂ 18ನೇ ಶತಮಾನದ ಆಚಾರ ಬಿಟ್ಟಿಲ್ಲ. ಆಧುನಿಕತೆ ಅವಿವೇಕ ಅನ್ಸ್ಕೋಬಾರ್ದು. ನನ್ ಹುಟ್ಟೋ ಮಗುಗೆ ನಾನೇ ತಂದೆ ತಾಯಿ ಎರಡೂ ಆಗಿ ಬೆಳೆಸ್ತೇನೆ. ನಿನ್ನ ನಿರ್ಧಾರದಿಂದ ಮುಂದೆ ಬಹಳಷ್ಟು ಸಮಸ್ಯೆಗಳನ್ನ ನೀನೇ ಎದುರಿಸಬೇಕಾಗತ್ತೆ. ನನಗೆ ಗೊತ್ತು ಡಾಕ್ಟರ್, ಇದರ ಪರಿಣಾಮ ಏನಾಗುತ್ತೆ ಅಂತ. ಬಟ್ ಐ ನೆವರ್ ಕಿಲ್ ಮೈ ಚೈಲ್ಡ್. ನೆವರ್. ರೀ, ಏನ್ರಿ? ತಗೊಳ್ಳಿ. ಓ, ಥ್ಯಾಂಕ್ ಯು. ಒಂದ್ ನಿಮಿಷ. ಸರಿ, ಬರ್ಲಾ? ರೀ, ಸಂಜೆ ಬೇಗ ಬರ್ತೀರಾ? ಯಾಕೆ, ಏನಾದ್ರೂ ಕೆಲಸ ಇದೆಯಾ? ಕೆಲಸ ಅಂತೇನೂ ಇಲ್ಲ. ಬೇಗ ಬಂದ್ರೆ ಕಾಂಪನ್ಸೇಷನ್ ಕ್ಲೇಮ್ ಮಾಡ್ಬೋದು ಅಂತ. ಕಾಂಪನ್ಸೇಷನ್ ಅಂದ್ರೆ? ನಮ್ ಜೀವನದಲ್ಲಿ ನಾವು ಕಳ್ಕೊಂಡಿರೋ ಮೊದಲನೇ ರಾತ್ರಿ ಮಧುರತೆನ ಪಡ್ಕೋಬಹುದು ಅಂತ. ಅರ್ಥ ಆಗ್ಲಿಲ್ವಾ? ಕಪಲ್ ಸ್ಪೆಷಲ್. ಬರ್ಲಾ? ರೀ, ಒಂದ್ ನಿಮಿಷ. ಚಿಕ್ಲೆಟ್ಸ್ ಬೇಡ್ವಾ? ಏನಮ್ಮ ರಂಜಿನಿ, ಏನಾದ್ರೂ ಬೇಕಿತ್ತಾ? ಇಲ್ಲ. ಮತ್ತೆ ಏನಾದ್ರೂ ಹೇಳ್ಬೇಕಾ?
ಹಾ ಇಲ್ಲ. ಅದೇನ್ ಹೇಳೆ? ಏನೂ ಇಲ್ಲ ಮಮ್ಮಿ, ಏನಿಲ್ಲ. ಏನು ಹೇಳಕ್ ಬಂದ್ ಹಾಗೆ ಹೋಗ್ತಿದ್ದಾಳೆ. ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಸ್ವಲ್ಪ ಸ್ವಲ್ಪ ರೀ. ಏನೇ ಇಷ್ಟೊಂದು ಮುತುರ್ಜಿ ಮಾಡ್ತಾ ಇದೀಯಾ? ಚೆನ್ನಾಗಿ ತಿನ್ಬೇಕು ಗೊತ್ತಾ? ತಗೊಳ್ಳಿ. ಅಯ್ಯೋ ಸ್ವಲ್ಪನೇ. ಒಂಚೂರು ಸಾಂಬಾರ್ ಹಾಕ್ಲಾ? ಬೇಡ 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 ಬೇಡ. ಅಯ್ಯೋ ಊಟ ಜಾಸ್ತಿ ಆಯ್ತು. ಓಹೋ, ಏನ್ ಮೇಘಾರಾಣಿ ಅವರು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀರಾ? ಬೇಗ ಕೆಲಸ ಮುಗಿಸಿದ್ರೆ ನೀವು ಮನೇಲಿರುವಾಗ ಸ್ವಲ್ಪ ಹೊತ್ತಾದ್ರೂ ನಿಮ್ ಜೊತೆ ಕಾಲ ಕಳಿಬಹುದು ಅಂತ. ಹಾಗಂತ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ. ಮೈ ಡಿಯರ್ ಹಾರ್ಡ್ ವರ್ಕಿಂಗ್ ಹಸ್ಬೆಂಡ್, ಗಂಡಸರಿಗೆ ಹೋಮ್ವರ್ಕ್ ಅಂದ್ರೆ ಇದಲ್ಲ, ಹೆಂಡತಿನ ಗಮನಿಸ್ಕೊಳ್ಳೋದು. ಮೇಘ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ ಕಣೆ. ಸ್ಟ್ರೈನ್ ಮಾಡ್ಕೋಬೇಡಿ, ಬೇಗ ಮಲ್ಕೋಣ. ನನಗಿಷ್ಟು ಬೇಗ ನಿದ್ರೆ ಬರಲ್ಲ ಅಮ್ಮ. ಮಲಗೋದು ಅಂದ್ರೆ ನಿದ್ದೆ ಮಾಡೋದು ಅಂತ ಅರ್ಥ ಅಲ್ಲ ರೀ. ಅಂದ್ರೆ ರೀ, ನಾನ್ ನಿಮ್ ಹೆಂಡತಿ, ನಾನು ಒಂದು ಹೆಣ್ಣು ರೀ. ನನಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಅಂತ ಇದಕ್ಕಿಂತ ಸೂಕ್ಷ್ಮವಾಗಿ ನಾಚಿಕೆ ಬಿಟ್ಟು ಹೇಗೆ ಹೇಳೋಕ್ಕಾಗುತ್ತೆ? ಮೇಘ, ದಯವಿಟ್ಟು ನನ್ನ ಮಾತು ಕೇಳು. ನನಗೆ ನೀನ್ ಮುಖ್ಯ, ನಿನ್ನ ಆರೋಗ್ಯ ಮುಖ್ಯ. ನೋಡು, ದಾಂಪತ್ಯ ಜೀವನ ನಮ್ಮಿಂದ ಕೈ ಜಾರಲ್ಲ. ಸಂಸಾರ ಅಂದಮೇಲೆ ಸುಖಕ್ಕೆ ಕೊನೆ ಮೊದಲಿಲ್ಲ, ಎಲ್ಲ ರೂಟೀನೇ. ನೀನಿನ್ನು 4 ದಿವಸ ಆರಾಮಾಗಿರು. ನನ್ ಸುಖ ಸಂತೋಷ ಎಲ್ಲ ನೀವಿರಿ. ಐ ನೋ. ರಂಜಿನಿ ಯಾಕೋ ಮೊದ್ಲಿನ ತರ ಇಲ್ಲ ರೀ. ರಂಜಿನಿ ಹುಡ್ದಾಗ ಚಿಕ್ಕ ಪಾಪ ಆಗಿದ್ಲು, ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಪ್ರಕೃತಿ ಕಣೆ. ಅಯ್ಯೋ ಕರ್ಮ, ದಯವಿಟ್ಟು ನನ್ ಮಾತ್ ಕೇಳ್ರಿ. ಹೇಳು. ರಂಜಿನಿ ಹೊತ್ತೊತ್ತು ಊಟನೇ ಮಾಡ್ತಾ ಇಲ್ಲ. ಅಜೀರ್ಣ ಆಗಿರ್ಬೇಕು. ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ. ನಿದ್ದೆ ಬಂದಿಲ್ಲ, ಮಾಡಿಲ್ಲ. ಸದಾ ಯಾವ್ದೋ ಲೋಕದಲ್ಲಿದ್ದಾಗಿರ್ತಾಳೆ. ನೋಡೆ, ಮೇಘ ಕಾಯಿಲೆ ಬಿದ್ದಿದ್ದಲ್ಲ, ಡಿಪ್ರೆಷನ್ ಆಗಿರ್ಬೇಕು. ಇನ್ನೂ ಹ್ಯಾಂಗ್ ಓವರ್ ಬಿಟ್ಟಿಲ್ಲ ಕಣೆ. ಅಷ್ಟೇ ಅಂತೀರಾ? ಅಷ್ಟಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀಯ? ನೋಡು, ಅವಳಿಗೆ ಮನೇಲಿ ಬೇಜಾರಾದ್ರೆ ಆಫೀಸಿಗೆ ಕಳಿಸು. ಕೆಲಸ ಮಾಡ್ತಾ ಇದ್ರೆ ಎಲ್ಲ ಮರ್ತು ಬಿಡ್ತಾಳೆ. ನಡ್ಸು. ಏನ್ರಿ ನೀವು? ಏನಾಯ್ತು ನಿಮ್ಗೆ? ನೋ, ಐ ಆಮ್ ಆಲ್ ರೈಟ್. ಯಾಕೆ ಹೀಗೆ ಮಾಡ್ತಿದ್ದೀರಾ? ಇಲ್ಲ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ನನಗ್ ನೀವು ಬೇಕು ರೀ. ನಾನು ನಿಮ್ ಜೊತೆ ಸಂಸಾರ ಮಾಡೋಕ್ ಇಷ್ಟಪಡ್ತೇನೆ ಹೊರತು ನಿಮ್ ನೆರಳಿನ ಜೊತೆ ಜೀವನ ಮಾಡೋಕಲ್ಲ ರೀ. ನೀವು ದೇವರಂತ ಮನುಷ್ಯರು, ಆದ್ರೆ ಮನಸ್ಸನ್ನ ಕಲ್ ಮಾಡ್ಕೋತಾ ಇದ್ದೀರಾ. ನೀವು ನನ್ನ ಪಾಲ್ಗೆ ದೇವರಾಗ್ಬಾರ್ದು ರೀ. ಮೌನವಾಗಿರೋದು ದೇವರ ಲಕ್ಷಣ, ಮನುಷ್ಯನಿಗೆ ಧರ್ಮ ಅಲ್ಲ. ನಾನು ಅಂದ್ರೆ ಎಷ್ಟೊಂದು ಪ್ರೀತಿಸ್ತಿದ್ದೆ ನೀವು, ಈಗ ನನ್ನಿಂದ ಅಷ್ಟೇ ದೂರ ಆಗ್ತಿದ್ದೀರಾ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರ ರೀ. ಹೇಳ್ರಿ,
ಮೇಘ ಕೂಲ್ಡು. ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಡಾಕ್ಟರ್ ಹೇಳಿಲ್ವಾ ಜಾಸ್ತಿ ಎಮೋಷನಲ್ ಆಗ್ಬಾರ್ದು ಅಂತ? ಡಾಕ್ಟ್ರಾ, ನೀವು ಡಾಕ್ಟರ್ ಹತ್ರ ಹೋಗಿದ್ರಾ? ಅವ್ರು ನಿಮ್ಮ ಹತ್ರ ಏನಾದ್ರೂ ಹೇಳಿದ್ರಾ? ಯಾವ ವಿಷಯ? ಡಾಕ್ಟರ್ ಹತ್ರ ಪೇಷಂಟ್ ಯಾವ ವಿಷಯನೂ ಮುಚ್ಚಿಡಬಾರ್ದು ಅಂತಾರೆ. ವೆರಿ ಗುಡ್, ಕಂಟಿನ್ಯೂ. ಡಾಕ್ಟರ್ ಆಗಿ ನೀವು ನಿಜ ಹೇಳಿ, ನಾನು ಸಂಪೂರ್ಣ ಗುಣವಾಗಿದ್ದೀನಾ? ನನಗೆ ಮತ್ತೆ ಕಾಯಿಲೆ ಬರಲ್ವಾ? ನನ್ನ ದಾಂಪತ್ಯ ಜೀವನಕ್ಕೆ ಯಾವ ತೊಂದರೆನೂ ಆಗಲ್ವಾ? ಅಫ್ಕೋರ್ಸ್ ನಾಟ್. ನನ್ನ ಎಫಿಷಿಯನ್ಸಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟ ಅನುಮಾನ? ನೀವು ಆರೋಗ್ಯವಾಗಿದ್ದೀರಾ ಡಾಕ್ಟರ್. ನಿಮ್ಮ ಮಾತನ್ನ ನಂಬಹುದಾ? ಮೇಘ, ನಂಬಿಕೆನೇ ಜೀವನ. ಆಸ್ ಅ ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ನಾನು ಅಂದ್ರೆ ತುಂಬಾ ತುಂಬಾ ಪ್ರೀತಿಸ್ತಿದ್ ನನ್ನ ಆಕಾಶ್ ಇತ್ತೀಚೆಗೆ ನನ್ನ ವಾತ್ಸಲ್ಯದಿಂದ ನೋಡ್ತಿದ್ದಾರೆ ಹೊರತು ನನ್ನ ನನ್ನ ಹೆಂಡತಿಯಾಗಿ ನೋಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಸಿಂಪಲ್. ನೋಡಿ, ನಿಮ್ಮ ಹಸ್ಬೆಂಡ್ ಈಗ ಮಾನಸಿಕವಾಗಿ ತುಂಬಾ ಒತ್ತಡದಲ್ಲಿದ್ದಾರೆ. ನಿಮ್ಮ ಅನಾರೋಗ್ಯ ಅವ್ರ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ದಿಸ್ ಇಸ್ ನಥಿಂಗ್ ಬಟ್ ಸೈಕಲಾಜಿಕಲ್ ಡಿಪ್ರೆಷನ್. ಒಂದ್ ಸ್ವಲ್ಪ ದಿವಸ ಇಲ್ ಬಿ ನಾರ್ಮಲ್. ಕಾಲ ಕಳೆದಂತೆ ಎಂತ ನೋವು ಮಾಯ ಆಗತ್ತೆ. ಒಂದ್ 4 ದಿವಸ ಕಳೀಲಿ, ಆಕಾಶ್ ನಿಮ್ ಜೊತೆ ಮೊದ್ಲಿನ ತರನೇ ಸಂತೋಷವಾಗಿ ಜೀವನ ನಡೆಸ್ತಾರೆ. ಓಕೆ? ಓಕೆ ಡಾಕ್ಟರ್. ಅದ್ ಸರಿ ಡಾಕ್ಟರ್, ನೀವು ಅವ್ರದ್ದು ಇವ್ರದ್ದು ಸಂಸಾರನೇ ಸಂತೋಷ ಪಡಿಸ್ತಿರ್ತೀರಾ, ಇಲ್ಲ ನಿಮ್ದು ಒಂದ್ ಸಂಸಾರ ಅಂತ ಏನಾದ್ರು ಮಾಡ್ಕೊಡ್ತೀರಾ? ಸಂಸಾರನ? ಯು ಮೀನ್ ಟು ಸೇ ಮ್ಯಾರೇಜ್? ಅಫ್ಕೋರ್ಸ್. ಟೈಮ್ ಬಂದಾಗ ಆಗೋಣ ಬಿಡಿ, ಅದಕ್ಕೇನಂತೆ. ನಾನು ಆ ವಿಷಯ ಮಾತಾಡೋಕೆ ಇಲ್ಲಿಗೆ ಬಂದಿದ್ದು. ಓಹೋ, ಅದು ಇದೆಯಾ? ಹೇಳಿ. ನಿಮಗೆ ನಮ್ಮ ರಂಜನಿ ಬಗ್ಗೆ ಏನನ್ಸುತ್ತೆ? ರಂಜನಿನ? ರಂಜನಿ ತುಂಬಾ ಒಳ್ಳೆ ಹುಡುಗಿ, ನೋಡಕ್ ತುಂಬಾನೇ ಚೆನ್ನಾಗಿದ್ದಾರೆ. ವೆರಿ ಕೇರಿಂಗ್. ಶಿಲ್ ಮೇಕ್ ಐಡಿಯಲ್ ಹೌಸ್ ವೈಫ್. ಅಂದ್ರೆ ನೀವ್ ಅದನ್ನ ಹೇಳೋಕೆ ಸಂಕೋಚ ಪಟ್ಕೋತಿದ್ದೀರಾ ತಾಯ್ತು? ಸಂಕೋಚ ಅಂತಲ್ಲ, ನಾವ್ ಅನ್ಕೊಳ್ಳೋಕ್ಕಿಂತಲೂ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಅಲ್ವಾ? ಡಾಕ್ಟರ್, ನೀವು ನನ್ನ ಜೀವ ಉಳಿಸಿದ್ದೀರಾ. ನನ್ನ ಜೀವದ ಗೆಳತಿಗೆ ನೀವು ಜೀವನ ಸಂಗಾತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ರಂಜನಿ, ಈ ಉಂಗುರ ನೋಡು. ರಂಜನಿ, ಉಂಗುರ ಪ್ರೇಮದ ಸಂಕೇತ. ಕಾಳಿದಾಸನ ಮೇಘ ಸಂದೇಶದಲ್ಲಿ ದುಷ್ಯಂತ ಕೊಟ್ಟ ಉಂಗುರದಿಂದಲೇ ಶಾಕುಂತಳೆ ಅಮರ ನಾಯಕಿಯಾದ್ಲು. ಉಂಗುರ ಹೆಣ್ಣಿನ ಮನಸ್ಸಿನ ಕೋಮಲ ಭಾವನೆಗಳ ಪ್ರತೀಕ. ಇದು ನಮ್ಮ ಜೀವನದ ಮಧುರ ಕ್ಷಣಗಳನ್ನ ಶಾಶ್ವತಗೊಳಿಸೋ ಸಂಕೇತ. ದಾಂಪತ್ಯ ಜೀವನದ ಅನುಭವಗಳ ಶಿಲ್ಪ. ಹಾ, ನಾನ್ ನಿನಗ್ ಸೆಲೆಕ್ಟ್ ಮಾಡಿರೋರು ಬಂದು ನಿನಗೆ ಈ ಉಂಗ್ರನ ಹಾಕ್ತಾರೆ. ಅವರು ಯಾರು ಅಂತ ಕೇಳಲ್ವಾ? ಅರೆ, ನೆನೆದವ್ರ ಮನದಲ್ಲಿ ಅನ್ನೋ ಹಾಗೆ ಅವರೇ ಬಂದ್ಬಿಟ್ರು. ಐ ಆಮ್ ಸಿನ್ಸಿಯರ್ಲಿ ವೆರಿ ಸಾರಿ, ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ. ಚೇಚೆ, ಹಾಗೇನಿಲ್ಲಪ್ಪ. ನೀವ್ ಇಲ್ಲಿಗೆ ಬಂದಿರೋದೇ ದೊಡ್ಡ ವಿಷಯ. ಅರೆ, ಏನ್ ಹಾಗಂತೀರಾ? ನಾನ್ ನನ್ನ ಲೈಫಲ್ಲಿ ಯಾವುದನ್ನು ಕಳ್ಕೊಳಕ್ ಇಷ್ಟಪಡಲ್ಲ. ಸ್ನೇಹ, ವಿಶ್ವಾಸ, ಸಂಬಂಧ, ಪ್ರೀತಿ ಇದ್ಯಾವುದನ್ನು ಕಳ್ಕೊಳಕ್ ಇಷ್ಟಪಡೋದಿಲ್ಲ. ದಟ್ ಇಸ್ ಯುವರ್ ಗ್ರೇಟ್ನೆಸ್. ನಿಮ್ ಸೌಜನ್ಯಕ್ಕೆ ಪರ್ಫೆಕ್ಟ್ ಸಾಕ್ಷಿ. ಎಷ್ಟೇ ಆದ್ರೆ ಲಾಯರ್ ಮಗಳು, ಸಾಕ್ಷಿ ಪುರಾವೆಲ್ದೆ ಮಾತಾಡಲ್ಲ. ಬೈ ದ ವೈ, ಕಮಿಂಗ್ ಟು ದ ಪಾಯಿಂಟ್, ಶ್ರೀಮತಿ ಮೇಘ ಆಕಾಶ್ ರವರೇ, ಡಾಕ್ಟರ್ ಸ್ವರೂಪ್, ದಟ್ ಈಸ್ ಮೀ, ನನ್ನನ್ನ ಇಲ್ಲಿ ಕರೆಸಿರೋ ಉದ್ದೇಶ ಹೇಳ್ತೀರಾ? ಮೈ ಗಾಡ್, ಪರವಾಗಿಲ್ವೇ? ನೀವ್ ನಾಟಕೀಯವಾಗೋ ಮಾತಾಡ್ತಿರಲ್ಲ. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ನೋಡಿ, ಕೆಲವರು ನಾಟಕ ಆಡಿ ಜೀವನ ಮಾಡ್ತಾರೆ, ಕೆಲವರು ಜೀವನದಲ್ಲೇ ನಾಟಕ ಆಡ್ತಾರೆ. ನಾನು ಎಲ್ಲರ ಹತ್ರ ಸೋಷಿಯಲ್ ಆಗಿರಕ್ಕೆ ಇಷ್ಟಪಡ್ತೀನಿ. ಯು ಆರ್ ವೆರಿ ರೈಟ್ ಡಾಕ್ಟರ್. ಬದಲಾವಣೆನೇ ಮನುಷ್ಯನ ಧರ್ಮ ಅಲ್ವಾ? ಓಕೆ, ಫಾರ್ ಎ ಚೇಂಜ್ ನಾನ್ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ನನ್ನ ಜೀವನದಲ್ಲಿ ಅಮೂಲ್ಯವಾದದನ್ನ ನಿಮಗ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾ, ನಿಮಗೋಸ್ಕರ ಈ ಉಂಗುರ ತಂದಿದ್ದೀನಿ, ರಂಜನಿಗೋಸ್ಕರ ನಿಮ್ಮನ್ ಕರ್ಸಿದ್ದೀನಿ. ತಗೊಳ್ಳಿ, ಈ ಉಂಗುರ ತಗೊಂಡು ರಂಜನಿಗೆ ಹಾಕಿ. ಅರೆ, ಸುಮ್ನೆ ನಿಂತ್ಬಿಟ್ರಲ್ಲ. ಖಂಡಿತ ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ದಯವಿಟ್ಟು ನಾನೇನು ಕೇಳ್ಬೇಡ. ಯಾವ ಕಾರಣಕ್ಕೂ ನನ್ನ ಮದ್ವೆ ವಿಷಯ ಮುಂದುವರಿಸಬೇಡ. ಇದನ್ನೆಲ್ಲ ಮರ್ತು ಬಿಡು. ಓ,
ಮರ್ತು ಬಿಡೋದಾ? ಯಾವುದನ್ನೇ ಮರ್ತು ಬಿಡೋದು? ನಿನ್ನ ಸ್ನೇಹನ, ನಿನ್ನ ಪ್ರೀತಿನ, ಇಲ್ಲ ನಿನ್ನ ವಿಶ್ವಾಸನ? ಹೇಳೆ, ಯಾವುದನ್ನೇ ಮರೆಯೋದು? ಇಲ್ವೇ, ನಾನು ಯಾವುದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ನನ್ನ ಆಕಾಶ್ ಮದ್ವೆಗೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ? ನನ್ನ ಪ್ರಾಣ ಉಳಿಸೋಕೋಸ್ಕರ ಅಮೆರಿಕದಿಂದ ಡಾಕ್ಟರ್ ಸ್ವರೂಪ್ನ ಕರ್ಸಿದ್ಯಾ? ಇದನ್ನೆಲ್ಲ ಮರ್ತ್ಬಿಡು ಅಂತ ಹೇಳ್ತಿದ್ಯೇನೆ ರಂಜನಿ? ನೋಡ್ ರಂಜನಿ, ಸ್ವರೂಪ್ ಜಮಾಫೆ ಪರ್ಸನ್. ಅವರಂತಹ ಗಂಡ ನಿನಗೆ ಎಲ್ಲೇ ಸಿಗ್ತಾರೆ? ಅವ್ರು ನಿನಗೆ ಹೊಸಬ್ರೇನೆ? ಅವ್ರ ಬಗ್ಗೆ ನಿನ್ಗೇನು ಗೊತ್ತಿಲ್ವಾ? ಯಾಕೆ ರಂಜನಿ, ಯಾಕೆ ಮದ್ವೆ ಗೊತ್ತಿಲ್ಲ? ಯಾಕೆ ಸುಮ್ಮನೆ ಇದೆಯಾ? ಮಾತಾಡು ರಂಜನಿ, ಮಾತಾಡು. ಏನಾಗಿದೆಯಾ ನಿನಗೆ? ಬೇಗ ಬೇಗ ಪ್ಲೀಸ್, ನನ್ನೇನು ಕೇಳ್ಬೇಡ, ನನ್ನೇನು ಕೇಳ್ಬೇಡ. ನಾನೇನು ಹೇಳೋ ಸ್ಥಿತಿಲಿಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್, ಲೀವ್ ಮಿ ಅಲೋನ್. ಐ ಆಮ್ ವೆರಿ ಸಾರಿ. ಅವಳು ಯಾವತ್ತೂ ಹೀಗ್ ಮಾಡ್ದವಳಲ್ಲ. ಏನೋ ಅವಳು ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ಸ್ವರೂಪ್ ಹಾಗೆ, ಸ್ವರೂಪ್ ಹೀಗೆ ಅಂತ. ಅವಳು ನಿಮ್ಮನ್ನ ತುಂಬಾ ಇಷ್ಟಪಡ್ತಾಳೆ. ಹಾ, ನಾನು ಅವಳನ್ನ ಒಪ್ಪಿಸ್ತೀನಿ, ಖಂಡಿತ ಒಪ್ಪಿಸ್ತೀನಿ. ಬಂದೆ. ಓಹೋ, ಯಾಕೆ ಇಷ್ಟೊಂದು ಬೆಲ್ ಹೊಡಿತಾ ಇದೀಯಾ? ಯಾಕೆ ಇಷ್ಟೊಂದು ಅರ್ಜೆಂಟು? ಮುಗೀತು, ಎಲ್ಲ ಮುಗೀತು. ಈ ಪ್ರಪಂಚದಲ್ಲಿ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕೋ ಒಂದೂ ಗೊತ್ತಾಗಲ್ಲ. ನಾನು ನಮ್ಮವರು ತಮ್ಮವರು ಅಂತ ಓಡಾಡಿದಕ್ಕೆ ಒಳ್ಳೆ ಪಾಠ ಕಲ್ಸಿದ್ಲು. ಇವಳು ವಿಶ್ವಾಸ ಎಲ್ಲ ಬರೀ ಬೂಟಾಟ್ಕೆ ನಾಟಕ. ಮೇಘಾ, ಅಲ್ರಿ, ನಾನೇನ್ ತಪ್ಪು ಮಾಡಿದ್ದೆ? ಯಾರಿಗೆ ಅನ್ಯಾಯ ಮಾಡಿದ್ದೆ? ಅಲ್ಲ, ನನ್ನ ಹತ್ರ ಎಂತ ಮುಚ್ಚುಮರೆ? ರಂಜನಿ ಯಾರು? ನಿನ್ ಸ್ನೇಹಿತೆ. ನಾನು ನಿಮ್ಮನ್ನ ಪ್ರೀತಿಸಿ ಮದ್ವೆ ಆಗೋಕೆ ಕಾರಣ ಯಾರು? ರಂಜನಿ. ಹಾಗಂತ ನನ್ಗೆ ಅವಳ ಮೇಲೆ ಯಾವ ಅಧಿಕಾರನೂ ಇಲ್ವಾ? ಹಾಗಂತ ಯಾರು ಹೇಳಿದ್ರು? ಮತ್ತೆ ರಂಜನಿ ಯಾಕೆ ಸ್ವರೂಪನ್ ಮದ್ವೆ ಆಗೋಲ್ಲ ಅಂತ ಹೇಳಿದ್ಲು? ನಾನು ನಮ್ ರಂಜನಿ ಒಳ್ಳೇದಾಗ್ಲಿ, ಡಾಕ್ಟರ್ ಮದ್ವೆಗೆ ಅಮೆರಿಕಾಗ್ ಹೋಗ್ಲಿ, ಸಂತೋಷವಾಗಿರ್ಲಿ ಅಂತ ಆಸೆ ಪಟ್ಟಿದ್ದು ತಪ್ಪಾ? ಅಲ್ರಿ, ಸ್ವರೂಪ್ ಏನ್ರಿ ಕಡಿಮೆ ಆಗಿದೆ? ಗುಣ ಇಲ್ವಾ? ವಿದ್ಯೆ ಇಲ್ವಾ? ಸ್ವರೂಪ್ನಂತ ಹುಡುಗ ಎಲ್ರಿ ಸಿಗ್ತಾನೆ? ಮೇಘಾ, ಮದುವೆ ಅವ್ರ ಸ್ವಂತ ವಿಷಯ. ಏನ್ರಿ ಸ್ವಂತ ವಿಷಯ? ನನ್ನ ರಂಜನಿ ಮಧ್ಯೆ ಪರ್ಸನಲ್ ಏನ್ ಬಂತು? ನಾನ್ ಬೇರೆಯಲ್ಲ, ಅವಳು ಬೇರೆಯಲ್ಲ. ಏನೇ ಇದ್ರು ನನ್ನ ಹತ್ರ ಹೇಳ್ಬೋದಿತ್ತಲ್ಲ ರೀ. ನನ್ಗನ್ಸುತ್ತೆ ರಂಜನಿಗೇನೋ ತೊಂದರೆ ಆಗಿದೆ. ಅವಳು ಮೊದ್ಲಿನ ರಂಜನಿನೇ ಅಲ್ಲ. ಅವಳ ನಡವಳಿಕೆ, ಮಾತು ಎಲ್ಲದರಲ್ಲೂ ಬದಲಾವಣೆ ಆಗಿದೆ. ನನಗೇನು ಮಂಕ್ ಹಿಡಿದಿತ್ತು. ಅವಳನ್ನ ಸುಮ್ನೆ ಬೈದ್ಬಿಟ್ಟೆ ಕಣ್ರಿ. ಏನು ಎತ್ತ ಅಂತ ಒಂದು ಮಾತು ಸಹ ನಾನು ಕೇಳಲಿಲ್ಲ ರೀ. ಒಂದ್ ವೇಳೆ ರಂಜನಿಗೆ ಮೋಸ ಏನಾದ್ರೂ ಆಗಿದ್ರೆ ಆ ಮೋಸ್ಕಾರ, ಆ ಲೋಫರ್ ಯಾರು ಅಂತ ಕಂಡುಹಿಡಿಬೇಕು. ಅವಳಿಗಾದ ಅನ್ಯಾಯನ ಸರಿಪಡಿಸ್ಬೇಕು. ಅವನು ಯಾರು ಅಂತ ಗೊತ್ತಾಗ್ಲಿ. ನಾನ್ ಸುಮ್ಮನೆ ಇರೋಲ್ಲ. ಐ ಕಿಲ್ ಹಿಮ್. ಸರ್, ನಾನು ಮತ್ತೆ ಅಮೆರಿಕ ಹೋಗ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಅ ಸರ್ಪ್ರೈಸ್ ಫಾರ್ ಮೀ. ನಾಟ್ ಅಟ್ ಆಲ್. ಮತ್ತೆ ವಾಪಸ್ ಬರ್ತೀಯಲ್ಲ? ಇಲ್ಲ ಸರ್, ನಾನು ಮತ್ತೆ ವಾಪಸ್ ಬರೋ ಸಾಧ್ಯತೆ ಇಲ್ಲ ಅಂತ ಕಾಣುತ್ತೆ. ಅದೇ ಸರ್ಪ್ರೈಸ್. ಹೋದ್ಸಲ ಬಂದಾಗ ಸ್ವೀಟ್ಸ್ ತಂದಿದ್ರಿ, ಈ ಸಲ ಮದ್ವೆ ಇನ್ವಿಟೇಷನ್ ತಂದಿದ್ದೀನೋ ಅನ್ಕೊಂಡೆ. ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕಲ್ಲ. ಅಂದ್ರೆ ಇಬ್ರಿಗೂ ಒಂದೇ ಉತ್ತರ ಎನ್ನಯ್ಯ? ಟೀ ಕುಡಿ. ಏ ಮಾಲ್ತಿ, ಶ್ಯಾಮಲಾ ಇದ್ದಾಗಿಲ್ಲ? ಇವತ್ ನಿಮ್ ಅಕ್ಕನ ಮನೆ ಜ್ಞಾಪಕ ಬಂತಾ? ಮೀಟ್ ಮೈ ಸಿಸ್ಟರ್ ಇನ್ ಲಾ. ಹಲೋ, ನಮಸ್ಕಾರ. ಸ್ವರೂಪ್, ಇವ್ರು ನಮ್ ಜಾತಿಗೆ ಸೇರಿದವರಯ್ಯ. ಸರ್, ಐ ಮೀನ್ ಡಾಕ್ಟರ್ ಶ್ಯಾಮಲಾ ಕ್ಲಿನಿಕ್ ನಡೆಸ್ತಾ ಇದ್ದಾಳಪ್ಪ. ಶ್ಯಾಮಲಾ, ಡಾಕ್ಟರ್ ಸ್ವರೂಪ್ ಫಾರಿನ್ ರಿಟರ್ನ್, ನನ್ನ ಪಟ್ಟ ಶಿಷ್ಯ. ವೆರಿ ವೆರಿ ಬ್ರಿಲಿಯಂಟ್. ವೆರಿ ನೈಸ್ ಮೀಟಿಂಗ್ ಯು. ಸೇಮ್. ಕೂತ್ಕೊಂಡು ಮಾತಾಡೋಣ. ಟೀ ತರ್ಲ ಶ್ಯಾಮ್ಲಾ? ಬೇಡ ಅಕ್ಕ, ಕೂತ್ಕೋ. ಅಲ್ಲ ಬಾವ, ಫಾರಿನ್ ರಿಟರ್ನ್ ಅಂತೀರಾ? ಆ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಮ್ಮ, ಕೈ ಕುಲುಕದೆ ನಮಸ್ಕಾರ ಮಾಡ್ದ ಅಂತನಾ? ವಾಟ್ ಸ್ವರೂಪ್? ನೋಡಿ ಶ್ಯಾಮ್ಲಾ ಅವರೇ,
ನಾನು ಇಮಿಟೇಷನ್ನ ಹೇಟ್ ಮಾಡ್ತೀನಿ, ಇಂಟ್ಯೂಷನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಇವತ್ತು ಭಾರತದಿಂದ ಅಮೆರಿಕ ಹೋಗ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ವಿವೇಕಾನಂದರು ಅಂತ ಅಲ್ಲಿ ಜನ ಇವತ್ತು ನೋಡ್ತಾರೆ, ಭಾವಿಸ್ತಾರೆ. ಆದ್ರೆ ನಮ್ ಜನನೇ ದುರಭ್ಯಾಸಕ್ಕೆ, ದುಶ್ಚಟಕ್ಕೆ ಬಲಿಯಾಗಿ ಅವ್ರ ಜೀವನನೇ ದುರಂತ ಮಾಡ್ಕೋತಿದ್ದಾರೆ. ಹೌದು, ನೀವ್ ಹೇಳ್ತಿರೋದು ತುಂಬಾ ನಿಜ ಡಾಕ್ಟ್ರೆ. ಇವತ್ತು ಇಂಡಿಯನ್ ಕಲ್ಚರು ಪಲ್ಯೂಟ್ ಆಗ್ತಾ ಇದೆ. ಅಮೆರಿಕಾದಲ್ಲಿ ಇವತ್ತು ಸರ್ವೇ ಸಾಧಾರಣವಾದ ಸಂಗತಿ. ನಮ್ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಬಹುದಾದಂತ ವಿಷಯ, ಇಂಥದ್ದನ್ನ ನಮ್ ಜನ ತುಂಬಾ ಕೂಲಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಲಾಸ್ಟ್ ವೀಕ್ ನನ್ನ ಹತ್ರ ಒಬ್ಳು ಹುಡುಗಿ ಬಂದಿದ್ಲು. ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ರೆಪ್ಯೂಟೆಡ್ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಓನರ್ ಮಗಳು. ಇನ್ನೂ ಮದುವೆ ಆಗಿಲ್ಲ, ತಾಯಿ ಆಗ್ತಾ ಇದ್ದಾಳೆ. ಆಸ್ ಎ ವೆಲ್ ವಿಷರ್ ನಾನು ಅವಳಿಗೆ ಅಬಾರ್ಷನ್ ಮಾಡಿಸ್ಕೊ ಅಂತ ಹೇಳಿದೆ. ಅದಕ್ಕವಳು ಒಪ್ಲೇ ಇಲ್ಲ. ರಂಜನಿ, ಹೆಣ್ಣಿನ ಜೀವನ ಪೂರ್ಣತೆ ಕಾಣೋದು ತಾಯಾದ್ಮೇಲೆನೆ. ಹೆಣ್ಣಿನ ತಾಯ್ತನದ ಭಾವನೆ, ಮಗುವಿನ ಮೇಲೆ ಬೆಳೆಸ್ಕೊಡೋ ವಾತ್ಸಲ್ಯ, ಇದನ್ನೆಲ್ಲ ಬಾಯಲ್ಲಿ ಹೇಳೋಕ್ಕಾಗಲ್ವೇ? ಅದು ಅಲ್ಲದೆ ಹೆಣ್ಣು ಗಂಡನ ನಿಯಂತ್ರಿಸೋದು ಒಂದು ಮಗು ಹುಟ್ಟದ ಮೇಲೇನೆ. ಮನುಷ್ಯನಿಗೆ ತನ್ನ ಹೆಂಡತಿ, ತನ್ನ ಮಗುವಿನ ಮೇಲೆ ಅಭಿಮಾನ, ಮಮಕಾರ ಮೂಡಿದ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ. 2 ಕೈ ಸೇರ್ದೆ ಚಪ್ಪಾಳೆ ಆಗೋಲ್ಲ, 2 ಹೃದಯ ಬೇರಿದೆ ಪ್ರೇಮವೂ ಆಗೋಲ್ಲ, ಹಾಗೆ 2 ದೇಹ ಜೊತೆಯಾಗದೆ ಸಂಸಾರ ಆಗೋಲ್ಲ. ನೀನೇನೋ ಮುಚ್ಚಿಡ್ತಾ ಇದೀಯ ನನ್ನ ಹತ್ರ. ನಿನ್ನ ಹತ್ರ ಏನೇ ಮುಚ್ಚು ಮರೆ, ಅವ್ರು ನನ್ನ ಜೊತೆ ಸೇರ್ತಿಲ್ಲ ಕಣೆ. ನಾನಾಗೆ ಇಷ್ಟಪಟ್ಟರು ಏನೋ ಕಾರಣ ಹೇಳಿ ನನ್ನ ದೂರ ತಳ್ಬಿಡ್ತಾರೆ. ಡಾಕ್ಟರ್ ಹೇಳಿದ್ದಾರೆ ನಮ್ ದಾಂಪತ್ಯ ಜೀವನಕ್ಕೆ ಯಾವ ತೊಂದರೆನೂ ಇಲ್ಲ ಅಂತ. ಆದ್ರೆ ಇವ್ರು ನೋಡಿದ್ರೆ ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಕಣೆ. ದಿನೇ ದಿನೇ ಇವ್ರು ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ನನಗ್ ಭಯ ಬಂದ್ಬಿಟ್ಟಿದೆ. ಆಕಾಶ್, ಹೇಗಿದ್ದೀರಾ? ನನ್ನ ಮಟ್ಟಿಗೆ ನಾನು ಚೆನ್ನಾಗೇ ಇದ್ದೀನಿ. ನೀನು ಹೇಗಿದ್ದೀಯ ಅಂತ ಕೇಳೋ ಸೌಜನ್ಯನ ನಾನು ಕಳ್ಕೊಂಬಿಟ್ಟಿದ್ದೀನಿ. ರಂಜನಿ, ನಮ್ಮಿಬ್ರು ಮಧ್ಯೆ ನಡೆದ ಆ ಚಾತುರ್ಯ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಆಕಾಶ್, ಗಂಡು ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೀತಾ ಬದುಕ್ತಾನೆ. ಆದ್ರೆ ಅದೇ ಹೆಣ್ಣು ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ನೆನೀತಾ ಬದುಕ್ತಾಳೆ. ಅದು ಅವಳ ಅನಿವಾರ್ಯತೆನೇ ಇರಬಹುದು, ಇಲ್ಲ ಹೆಂಗಸಿನ ಸ್ವಭಾವನೇ ಅಂಥದ್ದು ಅಂತ ತಿಳ್ಕೊಳ್ಳಿ. ಇಲ್ಲ ರಂಜನಿ, ನನ್ನಿಂದ ನಿನ್ಗೆ ಅನ್ಯಾಯ ಆಗಿದೆ ಅನ್ನೋ ಭಾವನೆ ನಿಮಿಷಕ್ಕೂ ನನ್ನ ಮನಸ್ಸನ್ನ ಚುಚ್ಚಿಕೊಳ್ತಾ ಇದೆ. ನಾನು ನನ್ನಲ್ಲೇ ಚಿತ್ರಹಿಂಸನ ಅನುಭವಿಸ್ತಾ ಇದ್ದೀನಿ. ಯಾರ ಹತ್ರ ನೀವು ಹೇಳ್ಕೊಳಕ್ಕಾಗದೆ ಹೊತ್ತಾಡ್ತಾ ಇದ್ದೀನಿ. ಇದರಿಂದ ಮೇಘನಿಗೆ ಯಾವ ಸುಖನೂ ಇಲ್ಲ. ಅವಳ ಆರೋಗ್ಯದ ಬಗ್ಗೆ ಏನಾದ್ರೂ ನಿಮ್ಗೆ ಆತಂಕನಾ? ಇಲ್ಲ ಅವಳು ದಾಂಪತ್ಯ ಜೀವನಕ್ಕೆ ಯೋಗ್ಯಳೇ ಅಲ್ಲ ಅಂತ ಏನಾದ್ರೂ ಡಾಕ್ಟರ್ ಹೇಳಿದಾರಾ? ನೋ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗಾದ್ರೆ ನೀವ್ ಯಾಕೆ ಅವಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ? ನಿನಗೆ ಮೇಘ ಸಿಕ್ಕಿದ್ಲಾ? ಪ್ರಶ್ನೆನೇ ಉತ್ತರ ಅಲ್ಲ. ಓಕೆ ಓಕೆ, ಮೇಘ ನನ್ನ ಬಗ್ಗೆ ಏನಾದ್ರು ಹೇಳಿದ್ಲಾ? ಆಕಾಶ್, ಮೇಘ ನಾನು ಒಂದೇ ಜೀವ, 2 ದೇಹ ಇದ್ದ ಹಾಗೆ. ಅವಳು ನನಗೇನೇ ಹೇಳದೇ ಇರಬಹುದು, ಆದ್ರೆ ಅವಳು ಹೃದಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನೋಡಿ ಆಕಾಶ್, ಒಂದು ಹೆಣ್ಣು ಗಂಡಿನಿಂದ ದೂರವಾಗಿರಬಲ್ಲು, ಆದ್ರೆ ಗಂಡ ಹತ್ರದಲ್ಲೇ ಇದ್ರು ವಿಧವೆಯಾಗಿ ಬಾಳೋದಿಕ್ಕೆ ಯಾವ ಹೆಣ್ಣು ಇಷ್ಟಪಡೋದಿಲ್ಲ. ನಿಜ ಹೇಳಿ, ಯಾಕೆ ನಿಮ್ ನಡವಳಿಕೆ ವಿಚಿತ್ರವಾಗಿದೆ? ಮೇಘ ಆಸೆಯಿಂದ ನನ್ನ ಹತ್ರಕ್ಕೆ ಬಂದಾಗ್ಲೆಲ್ಲ ಆ ಘಟನೆ ನನ್ನ ಸದಾ ಕಾಡುತ್ತೆ. ನನ್ಗೆ ಗೊತ್ತು ಇದು ತಪ್ಪು ಅಂತ, ಆದ್ರೆ ಇದು ಪರಿಹಾರ ಕಾಣದೆ ತೊಳಲ ಹಾಡ್ತಾ ಇದ್ದೀನಿ. ತಪ್ಪು ಮಾಡಿದ್ದು ನೀವೊಬ್ರೇ ಅಲ್ಲ, ಇದರಲ್ಲಿ ನಂದು ಪಾಲಿದೆ. ತಪ್ಪು ಮಾಡಿದ್ ನಾವು, ಆದ್ರೆ ಶಿಕ್ಷೆ ಅನುಭವಿಸ್ತಾ ಇರೋದು ಮೇಘ.
ಇದು ಯಾವ ನ್ಯಾಯ ಹೇಳಿ? ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ತಿಳಿದೇ ಒದ್ದಾಡ್ತಿರೋ ನನಗೆ ನೀನೇ ದಾರಿ ತೋರಿಸ್ಕೊಡ್ಬೇಕು. ಅಂದ್ರೆ ನಿನ್ ಜೀವನಕ್ಕೊಂದು ನೆಲೆ ಸಿಗ್ಬೇಕು, ನಿನ್ ಬದುಕೋಗೊಂದು ಬೆಲೆ ಸಿಗ್ಬೇಕು, ನಿನ್ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಜೊತೆ ಮದ್ವೆ ಆಗ್ಬೇಕು. ಆಗ್ಲೇ ನಿನ್ನ ಆಸೆಯಂತೆ ನಾನು ಮೇಘ ಸಂತೋಷವಾಗಿರೋಕ್ ಸಾಧ್ಯ. ಹಲೋ ಹಲೋ ಸ್ವರೂಪ, ನಾನು ರಂಜನಿ. ರಂಜನಿನ ಹೇಳಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ದಯವಿಟ್ಟು ಸಂಜೆ ಸಿಗ್ತೀರಾ? ಏನೋ ಮಾತಾಡ್ಬೇಕು ಅಂತ ಕರ್ಸ್ಬಿಟ್ಟು ನೀವೇ ಹೀಗೆ ಮೌನವಾಗಿದ್ರೆ ಹೇಗೆ? ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿಪ್ಪ. ನೀವ್ ಯಾಕೆ ನನ್ ಬರಕ್ ಹೇಳಿದಿರಾ ಅಂತ ನನಗೆ ಗೊತ್ತು. ಮನಸ್ಸಿನ ಭಾವನೆ ಕಣ್ಣಿನ ಭಾಷೆಯಲ್ಲಿ ಹೇಳೋದು ಕಲೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೃದಯ. ನಾನೊಬ್ಬ ಡಾಕ್ಟರ್, ನನಗೂ ಹೃದಯ ಇದೆ. ನೀವೀಗ ಎಂಥ ಸೂಕ್ಷ್ಮವಾದ ಪರಿಸ್ಥಿತಿಲಿ ಇದ್ದೀರಾ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆ, ಇಂಥ ಸೂಕ್ಷ್ಮ ಪರಿಸ್ಥಿತಿಲಿ ಇದ್ರೂ ನನ್ನನ್ನು ಮದುವೆ ಆಗ್ತಿರೋ ಸ್ವರೂಪ ಅಂತ ತಾನೆ? ಎಸ್ ರಂಜನಿ, ಯಾವತ್ತು ನಿಮ್ಮನ್ನು ನೋಡಿದ್ನೋ ಆವತ್ತೇ ನಿಮ್ಮನ್ನ ನನ್ನ ಮನಸ್ಸಲ್ಲೇ ಪ್ರೀತಿ ಮಾಡಕ್ಕೆ ಶುರು ಮಾಡಿದೆ. ಆ ಪ್ರೀತಿನೇ ನನ್ನನ್ನು ಅಮೇರಿಕಾಯಿಂದ ಇಲ್ಲಿಗೆ ಬರೋ ಹಾಗೆ ಮಾಡ್ತು. ಕೊನೆಗೂ ನನ್ನ ಪ್ರೀತಿ ರಿಯಲಿ ರಂಜನಿ. ರಂಜನಿ, ನಿಮ್ಮ ಕಣ್ಣಲ್ಲಿ ನನಗೆ ಬೇಕಾಗಿರೋದು ಕೃತಜ್ಞತೆ ಅಲ್ಲ, ನೀವು ನನ್ನ ಮೇಲೆ ಅಭಿಮಾನ ಇಟ್ಟು ಸ್ಟೇಟ್ಸ್ನಲ್ಲಿ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ಸಿದ್ರಿ. ಆ ಉಪಕಾರಕ್ಕೆ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ನಾನೊಬ್ಬ ಮನುಷ್ಯನ? ರಂಜನಿ, ನಾನು ನಿಮ್ಮ ನಿಸ್ಸಹಾಯಕತೆನ ದುರುಪಯೋಗನೂ ಪಡಿಸ್ಕೋತಾ ಇಲ್ಲ. ಐ ಆಮ್ ಮ್ಯಾರಿಂಗ್ ಯು ಬಿಕಾಸ್ ಐ ಲವ್ ಯು. ನಿಮ್ಮ ಜೀವನದಲ್ಲಿ ನಡೆದೋದ್ ಘಟನೆನ ಕೆದಕ್ ಕೇಳೋ ಇಚ್ಛೆ ನನಗಿಲ್ಲ. ಇಲ್ಲ ರಂಜನಿ, ಈಗಲಾದ್ರೂ ನಗ್ಬೋದಲ್ಲ? ಕೊನೆಗೂ ರಂಜನಿ ಮದುವೆ ಮಾಡ್ಕೊಂಡು ಒಪ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಂಗೆ ತುಂಬಾ ಸಂತೋಷ ಆಗ್ತಿದೆ ಆಕಾಶ್. ಪಾರು, ಜೀವನ ಎಷ್ಟು ವಿಚಿತ್ರ ಅಲ್ಲ? ಅಲ್ಲ, ನಾನು ಸ್ವರೂಪನ ಸ್ಪಾನ್ಸರ್ ಮಾಡಿ ಫಾನ್ ಕಳಿಸುವಾಗ ನನಗಾಗ್ಲಿ ಯಾವ ಅಭಿಪ್ರಾಯನೂ ಇರಲಿಲ್ಲ. ಈಗ ಸ್ವರೂಪು ನಾಳೆ ನನ್ನ ಮಗಳ ಮದುವೆ ಆಗಿ ಫಾರಿನ್ ಕರ್ಕೊಂಡು ಹೋಗ್ತಾನೆ ಅಂದಾಗ ನನಗೆ ಹೇಗಿರ್ಬೇಕು ಹೇಳು? ನಿಜ ರೀ, ದಾಸರ ಹಾಡ್ದಾಗೆ ಅನುಗಾಲವೂ ಚಿಂತೆ ಜೀವಕ್ಕೆ, ಇದ್ರೂ ಚಿಂತೆ ಇಲ್ದೇ ಇದ್ರೂ ಚಿಂತೆ. ವೆರಿ ಗುಡ್, ದಾಸರ ಬಾಯಿಂದ ಕೇಳ್ದಾಗಿದೆ. ವಾಟ್ ಇಸ್ ಸರ್ಪ್ರೈಸ್? ಐ ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್. ನೋ 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 ನೋ. ಹಲೋ ಹಲೋ, ಕೂತ್ಕೊಳ್ಳಿ.
ಸೊ ಹೇಗ್ ನಡೀತಿದೆ ಮದುವೆ ಪ್ರಿಪರೇಷನ್ ಎಲ್ಲ? ಜೋರಾಗಿ. ಓಕೆ, ಏನ್ ತಗೊಳ್ತೀರಾ? ಕಾಫಿ, ಟೀ, ಬೋನ್ವಿಟಾ, ಪೆಪ್ಸಿ, ಮೆರಿಂಡಾ ಏನ್ ತಗೊಳ್ತೀರಾ? ಮೇಘ ಏನ್ ತಗೊಳ್ತೀರಾ ಅಂತ ಕೇಳ್ಬಾರ್ದು, ತಗೊಂಬಂದ್ ಸರ್ವ್ ಮಾಡ್ಬೇಕು. ರೈಟ್? Okay, correct. ಬಾಬಾ. ಅಮ್ಮ ಚೆನ್ನಾಗಿದ್ದಾರಾ? ಓಹ್, ಅಮ್ಮಂಗೇನು, ಮಗನ್ ಮದ್ವೆ ಸಂಭ್ರಮ, ಖುಷಿಯಾಗಿದ್ದಾರೆ. ಅರೆ, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನಾನ್ ನಿಮ್ ಮನೆಗೇನು ಹೊಸಬ್ನಾ? ನೀವು ನಮಗ್ ಹೊಸಬ್ರೇನಲ್ಲ, ಆದ್ರೆ ಹೊಸ ಮದುಮಗನಾಗಿ ಮದ್ವೆ ಕರೆಯೋಕ್ ಬಂದಿದ್ದೀರಲ್ಲ ಅದಕ್ಕೆ. ನನ್ ಪರವಾಗಿ ನಿಮ್ಗೆ ಇನ್ವಿಟೇಷನ್ ಕೊಡೋದ್ರಲ್ಲಿ ಒಂದು ಸ್ವಾರ್ಥ ಇದೆ. ಸ್ವಾರ್ಥನ? ಜೋಕ್ ಮಾಡ್ಬೇಡಿ ಡಾಕ್ಟರ್, ನೀವು ಮಾಮೂಲಿ ಮನುಷ್ಯರಲ್ಲ. ಯು ಆರ್ ಆಲ್ವೇಸ್ ಗ್ರೇಟ್. ಅಂದಾಗೆ ಡಾಕ್ಟರ್, ನಿಮ್ ಹನಿಮೂನ್ ಅಮೆರಿಕದಲ್ಲಿ ತಾನೆ? ಹನಿಮೂನ್ ಅಂತಲ್ಲ, ನಾನು ರಿಸರ್ಚ್ ಕಂಟಿನ್ಯೂ ಮಾಡಕ್ಕೆ ಮದುವೆ ದಿನಾನೇ ಹೋಗ್ತಾ ಇದ್ದೀನಿ. ರಂಜನಿನು ಕರ್ಕೊಂಡು ಹೋಗ್ತಿದ್ದೀರಲ್ವಾ? ಅರೆ, ಅಷ್ಟೇ ಯಾಕ್ರಿ ಡೌಟು? ನಿಮ್ ಫ್ರೆಂಡ್ ನ ಖಂಡಿತ ಕರ್ಕೊಂಡು ಹೋಗ್ತಿದ್ದೀನಪ್ಪ. ನನ್ ಫ್ರೆಂಡ್ ಅಂತ ಯಾಕೆ ಹೇಳ್ತೀರಾ? ನಿಮ್ ಹೆಂಡತಿ ಅಂತ ಹೇಳಿ. ಯು ಆರ್ ರೈಟ್. ಇದೆಲ್ಲ ಕೊಡಿ. ಬಿಲ್ ಎಷ್ಟಾಯ್ತು? 675 ರೂಪಾಯಿ ಮೇಡಮ್. ಅಯ್ಯೋ, ಪರ್ಸ್ ಕಾರಲ್ಲೇ ಮರ್ತ್ಬಿಟ್ಟೆ ಕಣೆ. ಹೌದಾ? ಒಂದ್ ನಿಮಿಷ ಇರು, ತಗೊಂಡ್ ಬರ್ತೀನಿ. ಈ ಹುಡುಗಿ ನಾನೆಲ್ಲೋ ನೋಡಿದ್ದೀನಲ್ಲ. ನೀನೆಲ್ಲ ನೋಡಕ್ ಸಾಧ್ಯನೋ? ಬೆಂಗಳೂರಿಗೆ ಬಂದಿರೋದು ಫಸ್ಟ್ ಟೈಮ್ ನೀನು. ಎಲ್ಲಿ ನೋಡಿದೆ? ಬಾ ಹೇಳ್ತೀನಿ. ಹಲೋ ಮೇಡಮ್. ಯಾರ್ ನೀವು? ನನ್ನ ಪರಿಚಯ ನಿಮಗಿಲ್ಲ, ಆದ್ರೆ ನಿಮ್ ಪರಿಚಯ ನನಗೆ ಚೆನ್ನಾಗಿದೆ. ಅವತ್ತು ನೀವೊಬ್ರೇ ಅಲ್ಲ, ನಿಮ್ ಜೊತೆಗೆ ಇನ್ನೊಬ್ರು ಡೀಪ್ ಆಗಿ ಆ ಬೆಟ್ಟದ ತಪ್ಪಲಲ್ಲಿ. ನಾ ಹೇಳಿದ್ ಕರೆಕ್ಟ್ ಅಲ್ಲ? ಇದ್ರಲ್ಲಿ ಭಯ ಪಡುವಂತದ್ದೇನಿಲ್ಲ, ಎಲ್ಲ ಮಾಮೂಲಿ. ನೋಡಿ, ನಾವು ಅಲ್ಲಿಂದ ಇಲ್ಲಿವರೆಗೆ ಅರೆ ಹೋಟೆಲ್ ಬಂದಿದೀವಿ. ಹಸ್ತಿರೋರ್ನ ಟ್ರೀಟ್ ಮಾಡೋದು ನಿಮ್ ಧರ್ಮ ಅಲ್ವಾ? ನಾವು ಅವನಿಗಿಂತ ಚೆನ್ನಾಗಿ ಕಂಪ್ನಿ ಕೊಡ್ತೀವಿ. ಹೆದರ್ಕೋಬೇಡಿ. ರಂಜನಿ, ಏನಾಯ್ತು? ಯಾರು ಅವರು? ಏನ್ ರಂಜನಿ? ಗಾಬರಿ ಆಗ್ಬೇಡ, ಕೂತ್ಕೋ. ಒಂದ್ ನಿಮಿಷ ಬಂದೆ. ಏಯ್, ಅವಳು ಯಾಕೆ ನಿನ್ ನೋಡ್ ಗಾಬರಿ ಆದ್ಲು? ಹೇಳಲ್ಲ. ಹೇಳಲ್ಲ. ಹೇಳ್ತಿಯಲ್ಲ. ಒಂದ್ ನಿಮಿಷ ಬಂದೆ. ಸ್ವರೂಪ್, ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದೆ. ಅರೆ, ನಾನು ನಿಮ್ಗೆ ಹೇಳ್ತಾ ಇರೋದು, ಮದುಮಗನಿಗೆ ಗಂಭೀರ ಇರಬೇಕು, ಆದ್ರೆ ಇಷ್ಟೊಂದು ಗಂಭೀರ ಒಳ್ಳೇದಲ್ಲ. ಹಾಗಲ್ಲ ಮೇಘ, ಕೆಲವೊಮ್ಮೆ ಹೇಳ್ಬೇಕಾದ ವಿಷಯ ಗಂಭೀರವಾದಾಗ ಪರಿಸ್ಥಿತಿ ಹೇಗೆ ನಿಭಾಯಿಸೋದು ಅನ್ನೋದೇ ಸಮಸ್ಯೆ ಆಗ್ಬಿಡುತ್ತೆ. ನೋಡಿ ಡಾಕ್ಟರ್, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಬೇಗ ರೆಡಿಯಾಗಿ ಮುಹೂರ್ತ ಟೈಮ್ ಮೀರ್ ಹೋಗುತ್ತೆ. ಈಗ ನಿಮ್ ಸ್ನೇಹಿತೆ ಮದುವೆಗೆ ಮುಖ್ಯವಾಗಿ ರೆಡಿ ಆಗ್ಬೇಕಾರೋ ವ್ಯಕ್ತಿ ನಾನಲ್ಲ.
ನೀವೇನ್ ಹೇಳ್ತಿದ್ದೀರಾ ಡಾಕ್ಟರ್? ನಾನು ನಿಮ್ಮೆಲ್ಲರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ನಿಮಗೆ ಸಂಬಂಧಿಸಿರೋ ಆದ್ರೆ ನಿಮ್ಗೆ ತಿಳಿದೇ ಇರೋ ಕೆಲವು ವಿಷಯ ತಿಳಿಸ್ಬೇಕು ಅಂತಾನೆ ನಾನಿಷ್ಟೆಲ್ಲ ಮುಂದುವರೆದೆ. ಅಂದ್ರೆ ನೀವು ನಿರೀಕ್ಷಿಸ್ತಿರೋ ಹಾಗೆ ನಿಮ್ ಸ್ನೇಹಿತೆ ರಂಜನಿ ಕೈ ಹಿಡಿಬೇಕಾದ ವ್ಯಕ್ತಿ ನಾನಲ್ಲ. ನೀವೇನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸರಿಯಾಗಿ ಬಿಡಿಸಿ ಹೇಳಿ. ಇದು ನಿಮ್ಗೊಂದು ಅಪ್ರಿಯವಾದ ಸತ್ಯ, ಆದ್ರೂ ಹೇಳ್ತೀನಿ. ರಂಜನಿ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ತನ್ನ ಶೀಲನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ. ದಯವಿಟ್ಟು ಸುಳ್ಳು ಹೇಳ್ಬೇಡಿ. ನನ್ ರಂಜನಿ ಮೇಲೆ ಇಲ್ಲದೆ ಇರೋ ಆರೋಪ ಹೊರಿಸ್ಬೇಡಿ. ಸುಳ್ಳು ಹೇಳಿ ನಾನು ಸಾಧಿಸಬೇಕಾದ ಏನೂ ಇಲ್ಲ ಮೇಘ. ರಂಜನಿಗಾಗಿರೋ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ತಾನ್ ಮಾಡದೇ ಇರೋ ತಪ್ಪಿಗೆ ಕೊರಗಿ ಕೊರಗಿ ನರಳುತ್ತಿದ್ದಾಳೆ. ನಿಮ್ ನೆಮ್ಮದಿ ಹಾಳಾಗಬಾರ್ದು ಅಂತ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾಳೆ. ಇಲ್ಲ, ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನನಗೊತ್ತು, ನೀವ್ ಈ ಮದ್ವೆ ತಪ್ಪಿಸ್ಕೊಳ್ಳೋಕೆ ನನ್ ರಂಜನಿ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದೀರಾ. ನೋಡಿ ಡಾಕ್ಟರ್, ನನಗೆ ನಿಮ್ ಮೇಲೆ ತುಂಬಾ ಗೌರವ ಇದೆ. ನನ್ ಜೀವ ಉಳಿಸಿದ ದೇವ್ರು ಅಂತ ನಿಮ್ಮನ್ನ ಪೂಜಿಸ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ತರ ಎಲ್ಲ ಮಾತಾಡಬೇಡಿ. ನಿಜ ಹೇಳಿ, ರಂಜನಿ ಮೇಲೆ ನಿಮಗ್ ಪ್ರೀತಿನೇ ಇಲ್ವಾ? ಹಾ ಪ್ರೀತಿಸಿದೆ. ಅವಳ ಮೇಲೆ ಇರೋ ಪ್ರೀತಿಯಿಂದಲೇ ಅವಳಿಗೆ ಯಾವ ಅನ್ಯಾಯನೂ ಆಗ್ಬಾರ್ದು, ಅವಳ ಮನಸ್ಸಿನ ವಿರುದ್ಧ ನಡ್ಕೋಬಾರ್ದು ಅಂತ ನನ್ನ ನಿರ್ಧಾರ ಬದಲಾಯಿಸ್ಕೊಂಡೆ. ಈಗ ಅವಳು ನ್ಯಾಯ ಸಲ್ಲಿಸಬೇಕಾದವರು ನೀವು. ಏನ್ ನ್ಯಾಯ? ಏನ್ ನ್ಯಾಯ? ನೀವೇನ್ ಹೇಳ್ತಾ ಇದ್ದೀರಾ? ನನ್ನ ರಂಜನೆ ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲ ರಂಜನಿ, ಸ್ವಲ್ಪ ನನ್ನ ಜೊತೆ ಬಾ. ಹೇಳಿ ಸ್ವರೂಪ್, ಈಗ ಹೇಳಿ. ಇವಳು ಮುಖ ನೋಡ್ಕೊಂಡು ಹೇಳಿ. ನನ್ ರಂಜನಿ ನರ್ತಗೆಟ್ಟವಳು ಅಂತ ಅಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ. ನಿಮ್ಗೆ ಇದು ನ್ಯಾಯನಾ? ನಿಮಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನು? ಆ ಮನಸ್ಸಾಕ್ಷಿ ವಿರುದ್ಧ ನಡ್ಕೋಬಾರ್ದು ಅಂತಾನೆ ನಾನು ಒಟ್ಟಾಗಿ ಮಾತಾಡ್ತಿರೋದು. ರಂಜನಿ, ದಯವಿಟ್ಟು ನನ್ಗೆ ಕ್ಷಮಿಸಿ. ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತ ಮಾಡ್ತಾ ಇದ್ದೀನಿ. ಸ್ವರೂಪ್, ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ನನ್ ಏನೇ ಆಗಿದ್ರು ಸರಿ, ನನ್ನ ಜೀವನದಲ್ಲಿ ನಡೆದು ಹೋದ ಘಟನೆನ ಕೆದ್ಕೊಲ್ಲ ಅಂತ ಮಾತು ಕೊಟ್ಟಿದ್ದೀರಾ. ಅದನ್ನೆಲ್ಲ ಈಗ ಮರ್ತು ಬಿಟ್ರ? ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ರಂಜನಿ, ಏನೇ ಇದೆಲ್ಲ? ಸ್ವರೂಪ್ ಹೇಳ್ತಿರೋ ಮಾತೆಲ್ಲ ನಿಜನೇನೆ? ನಿನಗಿಷ್ಟೆಲ್ಲ ಅನ್ಯಾಯ ಆಗಿದ್ರು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಾನೇನ್ ಸತ್ತೋಗಿದ್ನೇನೆ. ತಿಳಿದವರಾಗಿ ನಾವೇ ಸ್ವಾರ್ಥಕ್ಕೆ ಈಡಾದ್ರೆ ನಾಳೆ ಹುಟ್ಟೋ ಆ ಮಗುವಿನ ಭವಿಷ್ಯ ಏನು? ಆ ಮಗುಗ್ ಜನ್ಮ ಕೊಟ್ಟ ತಂದೆಯ ಆಸರೆ, ಪ್ರೀತಿ, ವಾತ್ಸಲ್ಯ ಸಿಗ್ಬೇಕು. ಇಲ್ಲಾಂದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ರಂಜನಿಗೆ ಯಾರಿಂದ ಅನ್ಯಾಯ ಆಯ್ತೋ ಆ ವ್ಯಕ್ತಿನ ಅವಳು ಬಾಳ್ಕೊಡ್ಬೇಕು. ಸ್ವರೂಪ್, ವಾಟ್ ದ ಹೆಲ್ ಯು ಆರ್ ಟಾಕಿಂಗ್? ಐ ಥಾಟ್ ಯು ಆರ್ ಎ ಜೆಂಟಲ್ಮನ್. ಯು ಆರ್ ರೈಟ್ ಸರ್. ನಾನೊಬ್ಬ ಜೆಂಟಲ್ಮನ್ ಆಗಿರೋದಕ್ಕೇನೆ ರಂಜನಿಗೆ ನ್ಯಾಯ ಸಿಗ್ಬೇಕು ಅಂತ ಹಠ ಹಿಡಿತಿರೋದು. ಅಂದ್ರೆ ರಂಜನಿಗೆ ತಾಳಿ ಕಟ್ಬೇಕಾದವನು, ಅವಳಿಗೆ ಬಾಳ್ ಕೊಡ್ಬೇಕಾದವನು, ಆಕೆ ಹೋಟೆಲ್ ಬೆಳಿತಿರೋ ಮಗುಗ್ ತಂದೆ ಆಗ್ಬೇಕಾದವನು ಬೇರೆ ಯಾರು ಅಲ್ಲ, ನಿನ್ ಗಂಡ ಆಕಾಶ್. ಏನಿದು ರಂಜನಿ? ಇವ್ರು ಹೇಳ್ತಾ ಇರೋದಿಲ್ಲ ನಿಜನಾ? ಏನ್ ನಡೀತು ಹೇಳು. ನಾನು ಹೇಳ್ತೀನಿ ಏನ್ ನಡೀತು ಅಂತ. ನಾನು ಹೇಳ್ತೀನಿ. ಆವತ್ತು ನಾನು ರಂಜನಿ ಪುದುವಾಳ್ರನ್ನ ನೋಡ್ಕೊಂಡು ವಾಪಸ್ ಬರ್ತಿದ್ದಾಗ ಕಾರಲ್ಲಿ ಪೆಟ್ರೋಲ್ ಆಗೋಯ್ತು. ಯಾವತ್ ಮೇಘ ಹಾಸಿಗೆ ಹಿಡಿದ್ಲು ಆವತ್ತಿನಿಂದ ನಾನು ಹಾನಾಗಿರ್ಲಿಲ್ಲ. ಆಕಸ್ಮಿಕವಾದ ರಂಜನಿಯ ಸ್ಪರ್ಶ ನನ್ನನ್ನು ಕುರುಡನಾಗಿ ಮಾಡ್ತು. ನನ್ನ ಮನಸ್ಸಿನ ಮೇಲೆ ಹತೋಟಿನ ಕಳ್ಕೊಂಡಿದ್ದೆ. ಕ್ಷಣ ಮಾತ್ರದಲ್ಲೇ ಅಚಾತುರ್ಯ ನಡೆದೇ ಹೋಯ್ತು. ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನ ಕಳ್ಕೊಂಡಿದ್ದೀನಿ. ವಿಶ್ವ, ಇದೆಲ್ಲ ನೋಡೋದಿಕ್ಕೆ ನಾನಿನ್ನು ಬದುಕಿರ್ಬೇಕಾ? ಚಂದ್ರು, ನಮ್ಮಿಬ್ಬರ ಸ್ನೇಹದ ಮಧ್ಯೆ ಎಂಥ ದುರಂತ ನಡೆದೋಯ್ತು, ಎಂಥ ದುರಂತ ನಡೆದು. ಸಮಾಧಾನ ಮಾಡ್ಕೋ ವಿಶ್ವ, ಸಮಾಧಾನ ಮಾಡ್ಕೋ. ಮೇಘನ್ಗೆ ಮುಂದೆ ಮಕ್ಕಳಾಗಲ್ಲ ಅಂತ ನನ್ಗೆ ಗೊತ್ತಿತ್ತು. ರಂಜನಿ ಹೋಟೆಲ್ ಬೆಳಿತಿರೋ ಮಗು ಆಕಾಶ್ದು ಅಂತ ತಿಳಿತು. ರಂಜನಿ ನನ್ನ ಮದುವೆ ಆದ್ರೂ
ಆಕೆ ನೆಮ್ಮದಿಯಿಂದಿರಲ್ಲ, ಜೊತೆಗೆ ಮೇಘಳ್ ಬಾಳು ಬರಡಾಗಬಾರ್ದು ಅಂತ ಈ ನಿರ್ಧಾರಕ್ಕೆ ಬಂದೆ. ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಆಕಾಶ್ ತಾನೊಬ್ಬ ಅಪರಾಧಿ, ಮೇಘಾಗ ಅನ್ಯಾಯ ಮಾಡಿದ್ದೀನಿ, ರಂಜನಿಗೆ ದ್ರೋಹ ಮಾಡಿದ್ದೀನಿ ಅಂತ ನೊಂದಿದ್ದಾರೆ. ಆ ದುಃಖದಲ್ಲೇ ಮೇಘ ತನ್ನ ಕಾಯಿಲೆಯಿಂದ ಸಂಪೂರ್ಣ ಗುಣ ಆಗಿದ್ರು ಹಾಗೆನ್ನ ಹೆಂಡತಿಯಾಗಿ ನಡ್ಸ್ಕೋತಾ ಇಲ್ಲ. ಆಕಾಶ್ ಮೇಘ ಜೊತೆ ಸಂಸಾರ ನಡೆಸ್ತಾ ಇಲ್ಲ. ರಂಜಿನಿ, ನೀನ್ ಯಾಕೆ ನಮಗ್ ವಿಷಯ ಹೇಳಿಲ್ಲ? ಯಾವ ಧೈರ್ಯದ ಮೇಲೆ ಮಗು ಉಳಿಸ್ಕೊಳಕ್ ಪ್ರಯತ್ನ ಪಟ್ಟೆ? ಯಾವ ಧೈರ್ಯದ ಮೇಲೆ? ಏನು ಅಂತ ಹೇಳಿ ಮೇಘಾಗ್ ಮಕ್ಕಳಾಗೋಕ್ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನಿಮ್ ಹತ್ರ, ಮೇಘ ಹತ್ರ ಎಲ್ಲ ವಿಷಯ ಹೇಳೋಣ ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಒಂದಲ್ಲ ಒಂದು ಕಾರಣದಿಂದಾಗಿ ನನ್ನ ಪ್ರಯತ್ನ ಯಾವುದು ಕೈಗೊಡ್ಲಿಲ್ಲ. ನಾನು ಕಂಗೆಟ್ಟಿದ್ದಾಗ ಸ್ವರೂಪ್ ನನ್ನ ಮದುವೆ ಆಗ್ತೀನಿ ಅಂತ ಬಂದ್ರು. ಸ್ನೇಹಕ್ಕೋಸ್ಕರ ರಂಜಿನಿ ಇಷ್ಟು ದೊಡ್ಡ ತ್ಯಾಗ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಸಹಕಾರ ಕೊಡಕ್ಕೆ ನಾನು ಹೆಮ್ಮೆ ಪಟ್ಟೆ. ನಾನೀಗ್ಲೂ ಅವಳ ಕೈ ಹಿಡಿದು ಒಬ್ಬ ತ್ಯಾಗಿ ಅಂತ ಅನ್ಸ್ಕೊಳ್ಳೋದು ಸುಲಭ, ಅದು ದೊಡ್ಡ ವಿಷಯ ಅಲ್ಲ. ಆಕೆ ಹೊಟ್ಟೆಲಿರೋ ಮಗುಗೆ ನಿಜವಾದ ತಂದೆಯ ಪ್ರೀತಿ, ವಾತ್ಸಲ್ಯ, ಆಸರೆ ಸಿಗ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ರಂಪ ಮಾಡಿದೆ, ನಾಟಕ ಆಡಿದೆ. ಮೇಘ ನನ್ನ ಪೇಷಂಟ್ ಅಂತ ಗೊತ್ತಿದ್ರು ಆಕೆಗೆ ವಿಷಯ ತಿಳಿಸಿ ಶಾಕ್ ಕೊಟ್ಟೆ. ಆ ರಿಸ್ಕ್ ನಾನು ತಗೊಂಡೆ. ಈಗ ಹೇಳಿ ಮೇಘ, ರಂಜಿನಿಗೆ ಆಕಾಶ್ ಕೈಲಿ ತಾಳಿ ಕಟ್ಸ್ಬೇಕಾದ ನ್ಯಾಯ ತಾನೆ? ನೋ, ಇದೆಂದಿಗೂ ಸಾಧ್ಯ ಇಲ್ಲ. ನನ್ನ ಸ್ನೇಹಿತ ಜೀವನದಲ್ಲಿ ಅಡ್ಡಗೋಡೆ ಆಗಿರೋಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ಈಗ್ಲೂ ನೋಡಿ, ಮೇಘನ್ ಸಂಸಾರ ಹಾಳಾಗ್ಬಾರ್ದು ಅಂತ ರಂಜಿನಿ ಮದುವೆಗೆ ಒಪ್ಕೋತಾ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ನೀವೆಲ್ಲ ಏನೇ ಹೇಳಿದ್ರು ನನ್ನ ಮೇಘನ್ ಜೀವನದಲ್ಲಿ ಮುಳ್ಳಾಗೋದಿಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಇದು ತಪ್ಪು, ಇದು ತಪ್ಪು. ಯಾರೇ ಮುಳ್ಳು? ಯಾವುದೇ ತಪ್ಪು? ನನಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದೀಯಾ. ಒಂದ್ ವೇಳೆ ನೀನ್ ಸ್ವಾರ್ಥಿ ಆಗಿದ್ದಿದ್ರೆ ನನಗೆ ಯಾಕೆ ಜೀವದಾನ ಮಾಡ್ತಿದ್ದೆ? ಜೀವದಾನ ಮಾಡಿ ಜೀವನಾನೇ ಕಿತ್ಕೊಳ್ಳೋದು ಯಾವ ನ್ಯಾಯನೇ? ನಾನಂಥ ದೊಡ್ಡ ಕೆಲಸ ಏನು ಮಾಡಿಲ್ಲ. ನನ್ನ ಸ್ನೇಹದ ಜವಾಬ್ದಾರಿ ತಿಳ್ಕೊಂಡು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಅದೇ ಸ್ನೇಹಕ್ಕೋಸ್ಕರ ನನ್ನ ಕರ್ತವ್ಯನ ನಾನ್ ಮಾಡ್ತಿದ್ದೀನಿ. ಯಾವ ಹೆಣ್ಣು ತನ್ನ ಗಂಡನ ಯಾವುದೇ ಕಾರಣಕ್ಕೂ ಇನ್ನೊಬ್ಳ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ಒಂದು ವೇಳೆ ಅಂತ ಸಮಯ ಸನ್ನಿವೇಶ ಬಂದ್ರೆ ಆ ಹೆಣ್ಣು ಸಂತೋಷದಿಂದ ಸಾವನ್ನ ಸ್ವಾಗತಿಸ್ತಾಳೆ ಹೊರತು ಬದುಕನ್ನ ಸ್ವೀಕರಿಸಲ್ಲ. ಆದ್ರೆ ನೀನು ನನ್ನೆಲ್ಲ ಸೌಭಾಗ್ಯ, ಸಂತೋಷದ ನಿಧಿ ಕಣೆ. ಇವತ್ತು ನಾನು ಬದುಕೊಳ್ದಿರೋದೆ ನಿನ್ನಿಂದ. ಈ ಅಚಾತುರ್ಯಕ್ಕೆ ಹೊಣೆ ವಿಧಿನೇ ಹೊರತು ನೀನು ಅಲ್ಲ, ಆಕಾಶು ಅಲ್ಲ. ಹಾಗಂತ ನಿನ್ನ ಸುಖ ಸಂತೋಷನ ಬಲಿ ಕೊಡ್ತೀಯಾ? ನೀನೇ ತಾನೇ ಹೇಳಿದ್ದು ನನಗೆ ಮಕ್ಕಳಾಗೋದಿಲ್ಲ ಅಂತ. ಇದೇ ಕಾರಣಕ್ಕೋಸ್ಕರ ನನ್ನ ವಂಶ ನಿಂತೋಗ್ಬೇಕಾ? ಆಕಾಶ್ ನನ್ನಿಂದ ದೂರ ಆಗ್ಬೇಕಾ? ರಂಜಿನಿ, ನೀನು ಮುಗಿಲ ಮಲ್ಲಿಗೆ ಅಲ್ಲ, ನನ್ನ ಆಕಾಶ ಮುಡ್ದ ಮಲ್ಲಿಗೆ. ಹೌದು ರಂಜಿನಿ. ಹೌದಮ್ಮ ರಂಜಿನಿ, ನಿಮ್ಮಿಬ್ರು ಸ್ನೇಹದ ಆಳಕ್ಕೆ ಆ ದೇವ್ರೇ ಸೋತು ನೀವಿಬ್ರು ಒಬ್ನೇ ಗಂಡನ ಹಂಚ್ಕೊಳ್ಳಿ ಅಂತ ತೀರ್ಮಾನ ಮಾಡಿದ್ದಾನೆ. ಅದಕ್ಕೆ ಅವನು ಇಂಥ ಒಂದು ಸಂದರ್ಭನ ಸೃಷ್ಟಿ ಮಾಡಿದ್ದಾನೆ. ಆಕಾಶ ಮುಡ್ದ ಮಲ್ಲಿಗೆ ಕಣೆ. ನೀನ್ ಕೂತ್ಕೋ. ಕೂತ್ಕೊಡೆ. ನೀನ್ ಕೂತ್ಕೋ. ಕೂತ್ಕೊಡೆ. ನೀ ಕೂತ್ಕೊ ಮೇಘ. ನೀ ಕೂತ್ಕೊ. ನೀ ಕೂತ್ಕೊ ಮೇಘ. ರಂಜಿನಿ, ನೀನೇ ಕೂತ್ಕೊ. ಹಾಗಲ್ಲ ಕಣೆ, ನೀನ್ ಕೂತ್ಕೋ. ನಾನು ಹಿಂದೆ ಕೂತ್ಕೋತೀನಿ, ನೀ ಮುಂದೆ ಕೂತ್ಕೊ. ನೀನ್ ಕೂತ್ಕೋತೀಯ? ನೋಡು, ಹೇಳಿದ ಮಾತು ಕೇಳು, ಸುಮ್ಮನೆ ಕೂತ್ಕೋ. ಎಲ್ಲ ನೋಡ್ತಿದ್ದಾರೆ, ಸುಮ್ಮನೆ ಕೂತ್ಕೋ. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ನೀನ್ ಮುಂದೆ ಕೂತ್ಕೋಬೇಕು. ಬಾಯ್ ಬಿಟ್ಕೊಂಡು ಕೂತ್ಕೊಳ್ಳೆ. ಕೂತ್ಕೊಳ್ಳೆ ಮೇಘ, ಮುಂದೆ. ಕೂರಲ್ಲ, ನೀ ಮುಂದೆ ಕೂತ್ಕೊ.